ದೇಹದ ಸಮಸ್ಯೆಗಳಿದಾವಲ್ಲ ಅವು ಆನೆ ಗಾತ್ರದವು ಅಂತೇಳಿ. ಆದ್ರೆ ನಾವಿದೀವಲ್ಲ ಏನೇ ಕಾರ್ಯಕ್ರಮ ಮಾಡ್ತೀವಲ್ಲ ನಾವೊಂದು ಇರುವೆ ಇದ್ದಂಗೆ ಅಂತೇಳಿ. ಅದು ರಕ್ತ ಕೊಡಕ್ ಆಗಲ್ಲ ಅಂತ ಸತ್ಯ ಗೊತ್ತಿದ್ರು ಕೂಡ ಆ ರಕ್ತ ಕೊಡಬೇಕು ಅಂತಕ್ಕಂಥ ಭಾವ ಇದೆಯಲ್ಲ, ಆ ಭಾವ ಇರುವೆ ಶ್ರೇಷ್ಠತೆ ಅಂತೇಳಿ. ನಾಳೆಗೆ ಒಂದು ಭವಿಷ್ಯತ್ ಕಟ್ಟಬೇಕಂದ್ರೆ ಒಂದು ವಿಚಾರಧಾರೆ ಇರಬೇಕು, ಒಂದು ಮಾರ್ಗದರ್ಶನ ಇರಬೇಕು, ಅಲ್ಲಿ ಒಂದು ಆಸಕ್ತಿ ಇರಬೇಕು, ಒಂದು ಒಗ್ಗಟ್ಟು ಇರಬೇಕು. ಯಾಕೆಂದ್ರೆ ನಾವು ಪ್ರತಿ ಹಳ್ಳಿಗೆ ಹೋದಾಗ ಅಲ್ಲಿ ಒಂದು ಮನೇಲಿ ಆಯೋಜಕರಿದ್ದಾರೆ ಅಷ್ಟೇ, ಆದ್ರೆ ಅಲ್ಲಿ ಆ ಒಂದು ಯಶಸ್ವಿಯಾದ ಕಾರ್ಯಕ್ರಮ ನಡೆಸೋಕೆ ಒಂದು ಹಳ್ಳಿ ನಿಂತಿತ್ತು ಬಂಧುಗಳೇ. ನೀವು ನಮ್ಮ ICT ಟುಡೇ ಮಾಧ್ಯಮದಲ್ಲಿ ನಾವೆಷ್ಟೋ ಒಂದು ರೆಕಾರ್ಡ್ ಮಾಡಿದ್ದೇವೆ, ಅಷ್ಟು ದಿನದ ಒಂದು ರೆಕಾರ್ಡ್ ಮಾಡಿದ್ದೇವೆ. ಅಲ್ಲಿ ನೀವು ನೋಡ್ಬೋದು ಒಂದು ಹಳ್ಳಿ ನಿಂತಿತ್ತು ಒಂದು ಸಕ್ಸಸ್. ಅಂದ್ರೆ ಒಂದು ವ್ಯಕ್ತಿ ಅಥವಾ ಒಂದು ಮನೆಯ ವಿಚಾರ ಆಗಿರ್ಲಿಲ್ಲ, ಇದು ಒಂದು ಹಳ್ಳಿ, ಒಂದು ವಿಚಾರ, ಒಂದು ವಿಕಾಸ, ಅಲ್ಲಿನ ಒಂದು ಪ್ರಾದೇಶಿಕತೆ ಜೊತೆಗೆ ನಮ್ಮದು ಅನ್ನೋ ಒಂದು ಒಗ್ಗಟ್ಟಿತ್ತು. ಆ ಒಗ್ಗಟ್ಟು, ಆ ಪ್ರತಿಯೊಂದು ಹಳ್ಳಿಲಿರೋ ಒಂದು ಒಗ್ಗಟ್ಟಿಗೆ ನೀವು ಕೂಡ ಇವತ್ತು ಚಪ್ಪಾಳೆ ಹೊಡಿಲೇಬೇಕು. ಕಳೆದ 1 ತಿಂಗಳಿಂದ ಪ್ರತಿ ದಿನ ಸಂಜೆ 2 ಗಂಟೆಗಳ ಕಾಲ ಮನೆ ಅಂಗಳದಲ್ಲಿ ಎಲ್ಲರ ಮನೆಗಳಲ್ಲಿ ಮಂಗಳ ನುಡಿ ನಡಿಗೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಕೇವಲ ಬಸವಣ್ಣನ ವಿಚಾರಧಾರೆಗಳನ್ನ ತಿಳಿಸೋದ್ ಮಾತ್ರ ಮಾಡ್ಲಿಲ್ಲ. ಪ್ರತಿ ಕುಟುಂಬದಲ್ಲೂ ಇರ್ತಕ್ಕಂತ ಕುಟುಂಬದ ಸಂಖ್ಯೆ ಸದಸ್ಯರಿದಾರಲ್ಲ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಚಿಕ್ಕಮ್ಮ, ದೊಡ್ಡಪ್ಪ, ಸ್ನೇಹಿತರು, ಅವ್ರನ್ನೆಲ್ಲರೂ ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರನ್ನು ಒಟ್ಟು ಸೇರಿಸಿ ಅವರ ಮನಸ್ಸುಗಳನ್ನು ಒಂದು ಮಾಡುವ ಕೆಲಸವನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರ. ಸ್ಕಿಟ್ ಮಾಡೋ ಮುಖೇನ ಇಂಥ ಒಂದು ಸಾಹಿತ್ಯಿಕವಾದಂಥ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮೆರುಗು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮೆಲ್ಲ ಬಂಧುಗಳು ಕೂಡ ರೈತಾಪಿ ಬಂಧುಗಳು ಸಹಜವಾಗಿ ಒಂದು 6:30-7 ಗಂಟೆ ಮೇಲೆ ಬರೋದು. ಅಲ್ಲಿಂದ ಈ ಕಾರ್ಯಕ್ರಮ ತುಂಬ ಪೂರ್ಣ ಪ್ರಮಾಣದ ಸಭೆ ಆಗುತ್ತೆ ಅಂತಕ್ಕಂಥದ್ದನ್ನು ಮನಗಂಡು ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಗಣ್ಯರು ಬಂದಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಒಂದು ಸರ್ಕಾರದ ಸಂಸ್ಥೆಯ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಲಿಕ್ಕೆ ಅಂತಲೇ ಬಂದಿರತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ನಾಯಕರಾಗಿರ್ತಕ್ಕಂಥ ನಮ್ಮ ಚಿಕ್ಕಮಗಳೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಬಹುದೊಡ್ಡ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಹೇಶ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಅವರು ತುರ್ತು ಕಾರ್ಯ ನಿಮಿತ್ತ ತೆರಳಬೇಕಾಗಿದೆ. ಆದರೂ ಕೂಡ ಈ ಸಮಾರಂಭದಲ್ಲಿ ನಮ್ಮ ಮೇಲಿರ್ತಕ್ಕಂಥ ವೈಯಕ್ತಿಕವಾದಂಥ ಬಾಂಧವ್ಯಕ್ಕೋಸ್ಕರ ಒಂದು ವಿಶ್ ಮಾಡಬೇಕು, ಅವ್ರಿಗೆ ಶುಭಾರಿಸಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಬಂದಿದ್ದಾರೆ. ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ. ಬನ್ನಿ ಸರ್. ಈ ಕಾಡಿನ ಮಧ್ಯೆ ನಡೀತಾ ಇರ್ತಕ್ಕಂಥ ಈ ಸಾಂಸ್ಕೃತಿಕ ರಸಸಂಜೆಯ ಪೂರ್ಣ ಪ್ರಮಾಣದ ಅನುಭವವನ್ನು ನೀವು ಸ್ವಾದಿಸಬೇಕು ಅಂತೇಳಿ ಇದೇ ನನ್ನ ಮಹದಾಸೆ ಅಂತೇಳಿ. ಕಾರಣ ನಮ್ಮ ಮಹೇಶ್ ಅಣ್ಣವ್ರು ಹೇಳ್ತಾ ಇದ್ರು, ಪ್ರಾಯಶಃ ನಾಡಿನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕಿಂತ ಮಿಗಿಲಾಗಿ ಈ ಕಾಡಿನಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ಅಂದರೆ ನೀವು ನಿಜವಾದಂಥ ಸಾಹಿತ್ಯದ ಗಟ್ಟಿಕಾಳುಗಳು ಅಂತೇಳಿ, ನೀವು ನಿಜವಾದಂಥ ಸಾಂಸ್ಕೃತಿಕವಾದಂಥ ಒಂದು ಶಕ್ತಿಗಳು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇದ್ರು. ನಿಮಗೋಸ್ಕರ ಒಂದು ಪ್ರೀತಿ ಹಾಡನ್ನು ಹಾಡ್ತಾರೆ. ಅದು ಹಾಡಿ ಆದಮೇಲೆ ಮಹೇಶ್ ಅಣ್ಣವರು 1-2 ಮಾತುಗಳನ್ನು ಹೇಳೋ ಮುಖೇನ ನಾವು ಕೊಡಬಹುದಾದಂಥ ಒಂದು ಪುಟ್ಟದಾದಂಥ ಗೌರವವನ್ನು ಸ್ವೀಕಾರ ಮಾಡಿ ತೆರಳುತ್ತಾರೆ ಅಂತಕ್ಕಂಥ ಪ್ರಕಟಣೆಯನ್ನು ಈ ಸಭೆ ಗಮನಕ್ಕೆ ತರ್ತಾ ಇದೀಗ ಚಂದನ್ ಅವರಿಂದ ಒಂದು ಶುಭ ಗೀತೆ ಅಂತೇಳಿ. ಮನವೀಟ್ಟು ಕೇಳಿರಿ ಅಲ್ಲಿ ನೀನು ಇದು ತುಂಬಿ ಹಾಡಿದೆನು ಅಂದು ನಾನು. ಮನವೀಟ್ಟು ಕೇಳಿದಿರಿ ಅಲ್ಲಿ ನೀನು ಇದು ತುಂಬಿ ಹಾಡಿದೆನು ಅಂದು ನಾನು. ನಮ್ಮ ಕಾರ್ಯಕ್ರಮದ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದ ಸಹಕಾರ ನೀಡಿದಂಥ ಚಂದನ್ ICT ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ರೋಹನ್ ಭಾರ್ಗವಪುರಿ 30 ದಿನಗಳ ಕಾಲ ವ್ಯಾಪಕವಾದಂಥ ನಮ್ಮ ಸಾಮಾಜಿಕ ಜಾಲತಾಣದ ರೂವಾರಿಯಾಗಿ ತುಂಬ ಯುವಶಕ್ತಿಗೊಂದು ಮಾಡಲಾಗಿರ್ತಕ್ಕಂಥ ರೋಹನ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ತೀನಿ. ಹಾಗೆ ಚಂದನ್ ಪ್ಲೀಸ್. ನಮ್ಮ ಪುಸ್ತಕ ಪ್ರಕಾಶನದ ಹೊಣೆ ಹೊತ್ತಿರ್ತಕ್ಕಂಥ ನಂಜೇಶ್ ತಾವು ಸಮೇತ ಬಂದಲ್ಲಿ ಆಸೀನರಾಗಬೇಕು ಅಂತ ವಿನಂತಿ ಮಾಡ್ತೀನಿ. ಈಗ ಗೀತೆಗಳು ಹಾಡ್ತಾ ಇರ್ತಾರೆ. ಪರಮ ಪೂಜ್ಯರು ದಯಮಾಡಿಸಿದ್ದಾರೆ. ಅವ್ರ ಸನ್ನಿಧಿನಲ್ಲಿ ಕಾರ್ಯಕ್ರಮ ತಕ್ಷಣ ಪ್ರಾರಂಭ ಆಗುತ್ತೆ. ಎಲ್ಲ ಜನನಾಯಕರು, ಮಾನ್ಯ ಶಾಸಕರು ಇನ್ನೇನು ಬರ್ತಾ ಇದ್ದಾರೆ. ಕಾರ್ಯಕ್ರಮ ಶುರುವಾಗೋದಕ್ಕೆ ಮೊದಲು ನಮ್ಮ ಚಂದನ್ ಅವರಿಂದ ಒಂದು ಪ್ರೀತಿಯ ಗೀತೆ. ಕುರುಬನ್ ಕಟ್ಟೆ ಕಂಡಾಯ ಪಾಪ ತೊಳೆವ ಕಂಡಾಯ, ಜಗದ ನೋವು ನೀಗಲು ಹೊತ್ತೋರೆ ಸಿದ್ದಯ್ಯ, ಒಪ್ಪೇಗೌಡನ ಪುರ
ಅಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಹೊತ್ತು ತಂದರು ಹರಿ ಕಂಡಾಯ ತಂದರು ಪುಟಾಣಿ ಕೃಷ್ಣ ಬಲಾರಿಗಳಿಗೆ ದೊಡ್ಡ ಬೆಣ್ಣೆ ಮುದ್ದೆ ತೆಗಿದ ನೆಕ್ಕಿದ ಕೈಯೆಲ್ಲ ಬೆಣ್ಣೆ ಮುಖವೆಲ್ಲ ಬೆಣ್ಣೆ ತುಂಟ ಕೃಷ್ಣ ನಮ್ಮ ಕೃಷ್ಣ ಸುರಬುರ ಮಜ್ಜಿಗೆ ಕಡೆದು ಹೂವನೆಲ್ಲ ಕಟ್ಟಿ ಮಾಲೆಯ ಅಡಿ ಕೃಷ್ಣಂಗೆ ಹಾಕಿ ವಂದನೆ ಮಾಡಿ. ಒಂದು ದೊಡ್ಡ ಚಪ್ಪಾಳೆ ಕೊಡೋಣ ನಮ್ಮ ರುಚಿತಾಗೆ. ತುಮಕೂರಲ್ಲಿ ಇಂಜಿನಿಯರ್ ನಮ್ಮ ಕುಮಾರಣ್ಣ ನಳಿಯ ರಾತ್ರಿ ಅದ್ಭುತವಾಗಿ ಹಾಡಿದ್ಲು. ಖುಷಿ ಆಯ್ತು ಪುಟ್ಟಿಯ ಈ ಕಲಾ ಧೀಮಂತಿಕೆ ಇದೆಯಲ್ಲ ಅದು ಉಜ್ವಲವಾದಂಥ ಯಶಸ್ಸು ಕಾಣಲಿ ಅಂತಕ್ಕಂಥ ಆಶೀರ್ವಾದವನ್ನು ಪೂಜ್ಯದವರು ಕೂಡ ಈ ಪುಟ್ಟಿಗೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಆ ಕಡೆ ಪುಟ್ಟಿ 4 ವರ್ಷದ ಪುಟ್ಟಿ ಅವಳಿಗೆ ಸ್ಟೇಜ್ ಮೇಲೆ ನಿಂತು ಮಾತಾಡ್ತಾಳೆ ಅಂದರೆ ಸ್ಟೇಜ್ ಮೇಲೆ ನಿಂತು ಆಡ್ತಾಳೆ ಅಂದರೆ ಡೆಫಿನೆಟಾಗಿ ಇವೇ ಮುಂದಿನ ಭರವಸೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಬಾಪುಟಿ. ಎಸ್, ಇವಳು ಅಮೇರಿಕಾದಲ್ಲಿ ನಮ್ಮ ರವೀಣ್ಣ ಮೊಮ್ಮಗಳು. ನಾವು ಹೋದಂಥ ಸಂದರ್ಭದಲ್ಲೆಲ್ಲ ಎಲ್ಲ ಇವೆಂಟಲ್ಲೂ ಆಡ್ತಿರ್ತಾಳೆ. ರಂಜು ಇಲ್ಲಿ ಕಾರ್ಯಕ್ರಮ ನಾನು ಯಾಕೆ ಮಹೇಶ್ ಅಣ್ಣ ಹೇಳಿದಾಗ ನಾನು ಸಂಘಟನೆಗೆ ಭಾರಿ ಹೊತ್ಕೊಂಡು ಅಂತ ಡ್ರ್ಯಾಗ್ ಆಗಬಾರ್ದು. ಒಂದು ಎಸ್ ಬಾಪುಟಿ ನಿನ್ನ ಟ್ರ್ಯಾಕ್ ಸಿಕ್ತು. ಎಸ್, ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟಕದ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟಕದ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಮಾತೆ ತುಂಗಭದ್ರೆ ಹರಿಯುತ್ತಿಗಳು ಇಲ್ಲಿ ಮಾನವನ ಪಾಪವನ್ನು ತೊಳೆದ ಕಲ್ಪವಲ್ಲಿ ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟಕದ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಸುತ್ತಮುತ್ತಲಿದ್ದ ಕೊಂಡಾರಣ್ಯ ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ. ಹಕ್ಕಮುಕ್ಕರಾಳಿ ಭವ್ಯತೆಯನ್ನು ತಾಳಿ ದಿಕ್ಕು ಶಾಂತಿ ಸುಖದ ಕಹಳೆಯು ಕೇಳಿ. ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟಕದ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಈ ಪುರಾಣಿ ನಿಜವಾಗ್ಲೂ ಅಮೇರಿಕಾದಲ್ಲಿ ಕನ್ನಡದ ಕಾಳೆಯನ್ನು ಮೊಳಗಿಸ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು ಅಮೇರಿಕಾದಲ್ಲಿದೆ. ನಮ್ಮ ಕುವೆಂಪುರವ್ರು ಯಾವ ಗಳಿಗೆಯಲ್ಲಿ ಬರೆದಿದ್ದೀರಿ ಅನ್ನೋ ಗೊತ್ತಿಲ್ಲ. ನೀನು ಎಲ್ಲಾದರೂ ಇರಪ್ಪ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀನು ಕುಡಿಯುವ ನೀರು ಕಾವೇರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ ಅಂತ ಹೇಳ್ತಾ ಎಲ್ಲರೂ ಇರು, ನೀನು ಕನ್ನಡನೇ ಆಗಿರು ಅಂತೇಳಿ ಯಾವ ಕುವೆಂಪು ಜಗದ ಕವಿ ಆಶಯ ವ್ಯಕ್ತಪಡಿಸಿದ್ರು ಅಂಥ ಆಶಯದ ಸಾಕ್ಷಾತ್ಕಾರ ಖಚಿತವಾಗಿ ಹೊರದೇಶಗಳಲ್ಲಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕಣ್ಣಾರೆ ಕಂಡವ್ ನಾನು ಅಲ್ಲಿ ನೋಡಿ ಬಂದಿದ್ದಿರೋ ಒಂದು ಡೆಮೋ ಇದೆಯಲ್ಲ, ಒಂದು ವಿಟ್ನೆಸ್ ಇದೆಯಲ್ಲ, ಸಾಕ್ಷಿ ನಮ್ಮ ಈ ಪುಟಾಣಿ ಪ್ರತಿಭೆ ಅಂತೇಳಿ. ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಕೊಡೋಣ. ಪೂಜ್ಯರವ್ರಿಗೆ ಆಶೀರ್ವಾದ ಮಾಡ್ತಾ ಅವಳ ಅದ್ಭುತವಾದಂಥ ಸಿರಿಕಂಠದ ಗಾಯನ ಮುಂದುವರಲಿ ಅಂತ ಗುಡ್ ಲಕ್ ಪುಟಿ, ಒಳ್ಳೆಯದಾಗಲಿ. ಎಸ್, ಅದ್ಭುತ. ಪೂಜ್ಯತ್ವರಿಂದ ನಮ್ಮ ಬೋರಲ್ ರವಿಯವ್ರ ಮೊಮ್ಮಗಳು ಬುದ್ಧಿ ಅಮೇರಿಕಾದ ಇದ್ದಾಳೆ. ಇಂಗ್ಲೀಷ್ ಹಾಡು ತುಂಬ ಆಡ್ತಾಳೆ, ಬಟ್ ನಮಗೂ ಇಂಗ್ಲೀಷ್ಗೂ ಅಲರ್ಜಿ ಬುದ್ಧಿ. ಇಲ್ಲಿ ಆಡಿಸಲ್ಲ ನಾವು. ಡಾಕ್ಟರ್ ಮೇಡಮ್ ವಿಜಯಕ ಎಲ್ಲ ಕೂತ ಬರೀ ಇಂಗ್ಲೀಷ್ ಹಾಡೇ ಆಡಿಸ್ತೀವಿ. ಅದ್ಭುತವಾಗಿ ಆಡ್ತಾಳೆ. ರೈಟ್. ಹಿರಿಯರಾಗಿರ್ತಕ್ಕಂಥ ನಮ್ಮ ವಾಣಿಜ್ಯೋದ್ಯಮಿಗಳು ಹೇಳ್ತಾ ಇದ್ದಾರೆ ಒಂದು ದೊಡ್ಡ ಪ್ರತಿಭೆ ಅಂತೇಳಿ. ಗುಡ್ ಲಕ್ ಪುಟ್ಟಿ. ಬಂಧುಗಳೇ, ವಿಶೇಷವಾದಂಥ ಒಂದು ರಸಗಳಿಗೆಯ ಖಚಿತವಾದಂಥ ಸಂದರ್ಭಕ್ಕೆ ನಾವು ನೀವೆಲ್ಲ ಕಾಲಿಟ್ಟಿದ್ದೀವಿ. ಈಗ ಪೂಜ್ಯತ್ವರು ಕೂಡ ಆಗಮಿಸಿರೋದ್ರಿಂದ ಕಾರ್ಯಕ್ರಮವನ್ನು ನೇರವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವಾರು ನಿಮಿಷಗಳಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥ ಪ್ರಕಟಣೆಯನ್ನು ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ನಾನೀಗಾಗಲೇ ತಮ್ಗೆ ಹೇಳಿದ ಹಾಗೆ 1 ತಿಂಗಳ ಕಾಲ ಬೇರೆ ಬೇರೆ ಜಾಗದಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ವಿ ಅಂತೇಳಿ ವಾಸ್ತವವಾಗಿ ನಿಮಗೆ ತಿಳಿಸ್ಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೆ ಅದಕ್ಕೊಂದು ಟಚ್ ಇರುತ್ತೆ, ಯಾವುದಾದ್ರೂ ಒಂದು ಪಕ್ಷದ ಸ್ಪರ್ಶ ಇರುತ್ತೆ.
ಇಲ್ಲಾಂದ್ರೆ ಒಂದು ಜಾತಿ ಸ್ಪರ್ಶ ಇರುತ್ತೆ, ಇಲ್ಲ ಒಂದು ಧರ್ಮದ ಸ್ಪರ್ಶ ಇರುತ್ತೆ, ಇಲ್ಲ ಒಂದು ಸಮುದಾಯದ ಸ್ಪರ್ಶ ಇರುತ್ತೆ. ಆದರೆ ಖಚಿತವಾಗಿ ತುಂಬ ಅಭಿಮಾನದಿಂದ ಬೆಂದಿಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಹೇಳ್ತೀನಿ, ನಾವು ಮಾಡಿದಂಥ ಶ್ರಾವಣ ಮಾಸದ ಅಂಗಳದೆಡೆಗೆ ಮಂಗಳ ನುಡಿ ನಡಿಗೆ ಅಂತಕ್ಕಂಥ ಒಂದು ಕಲ್ಪನೆಯ ಕಾರ್ಯಕ್ರಮ ಇದೆಯಲ್ಲ, ಇದು ಡೆಫಿನೆಟ್ ಆಗಿ ಜಾತ್ಯತೀತವಾದಂಥ, ಧರ್ಮಾತೀತವಾದಂಥ, ಪ್ರಾಂತ್ಯಾತೀತವಾದಂಥ ಕಾರ್ಯಕ್ರಮವಾಗಿ 28 ದಿನಗಳ ಕಾರ್ಯಕ್ರಮ ನಾವೇನು ಮಾಡಿದ್ವಿ, ಇದ್ರ ಫಲಶ್ರುತಿ ಏನು, ರಿಸಲ್ಟ್ ಏನು, ಔಟ್ಪುಟ್ ಏನು, ಔಟ್ಕಮ್ ಏನು ಅಂತೇಳಿ ತಾವು ಯಾರಾದರೂ ಪ್ರಶ್ನೆ ಮಾಡಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾವೇನು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ, ನಾವು ಬಂದ ಮೇಲೆ ಇಲ್ಲಿವರೆಗೆ ಸುಮಾರು 22 ಜನ ಫೋನ್ ಮಾಡಿ ಆಗ್ರಹಪೂರ್ವಕವಾಗಿ ತಮ್ಮ ಹೆಸರು ರಿಜಿಸ್ಟರ್ ಮಾಡ್ತಾ ಮುಂದಿನ ವರ್ಷ ಶ್ರಾವಣ ಸಂಜೆ ಕಾರ್ಯಕ್ರಮ ನಮ್ಮ ಮನೆಯಲ್ಲೇ ಆಗಬೇಕು, ನಮ್ಮೂರಲ್ಲೇ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದ್ದಾರೆ. ಅಂದರೆ ಈ ಕಾರ್ಯಕ್ರಮ ಎಷ್ಟು ಸಕ್ಸಸ್ ಆಗಿದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತೀನಿ ಬಂಧುಗಳೇ ಅಂತೇಳಿ. ಎರಡನೇದು, ಈ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥವ್ರು ಒಂದು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಭುಲಿಂಗ ಶಾಸ್ತ್ರಿಗಳು. ಅದ್ರ ಜೊತೆಗೆ ಯುವ ನಾಯಕರಾಗಿ ಮುಂತರ ಒಂದು ರೀತಿ ಸಾಂಸ್ಕೃತಿಕ ಲೋಕದ ಯುವ ಪ್ರತಿಭೆಯಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ರೋಹನ್ ಭಾರ್ಗವಪುರಿ ಈಗಾಗಲೇ 2 ವರ್ಷದಿಂದ ಒಂದು ಗ್ರಂಥ ಕೂಡ ಬಿಡುಗಡೆ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ಪೂರ್ಣ ಪ್ರಮಾಣದವರು ಆಸಕ್ತಿ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ 1 ತಿಂಗಳ ಕಾಲ ಒಂದು ಯುವಶಕ್ತಿ ಮನಸ್ಸು ಮಾಡಿದರೆ ಒಂದು ನಿಜವಾದಂಥ ಸಾಂಸ್ಕೃತಿಕವಾದಂಥ ಲೋಕಕ್ಕೆ ಶಕ್ತಿ ಬರುತ್ತೆ ಅಂತಕ್ಕಂಥದ್ದನ್ನು ನಾನು ಕಂಡಿದ್ದೆ ನಮ್ಮ ರೋಹನ್ ಅವರಿಂದ ಅಂತೇಳಿ. ಸಾಮಾನ್ಯವಾಗಿ ಹೇಳ್ತಿರ್ತೀವಿ, ಅಣ್ಣ ಕಾಲ ಕೆಟ್ಟುಬಿಟ್ಟಿದೆ, ಹುಡುಗರು ಕೆಟ್ಟರು, ಯುವಕರು ಕೆಟ್ಟಿದ್ದಾರೆ ಅಂತೇಳಿ. ಡೆಫಿನೆಟಾಗಿ ಕೆಟ್ಟಿಲ್ಲ ರೀ. ಆ ಕೆಟ್ಟಿರ್ತಕ್ಕಂಥ ಕಾಲವನ್ನು ಸರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಿರಿಯರಾಗಿರ್ತಕ್ಕಂಥ ನಾವು ವಿಫಲರಾಗಿರ್ತೇವೆ ಅಂತೇಳಿ. ಆ ಕಾರಣಕ್ಕೋಸ್ಕರ ಇಂಥ ಒಂದು ಪ್ರೆಷರನ್ನು, ಇಂಥ ಒತ್ತಡದ ಶಕ್ತಿ ಇರ್ತಕ್ಕಂಥವ್ರನ್ನ ಬೆಳೆಸಬೇಕಾದ್ದು, ಗುರುತಿಸಬೇಕಾದ್ದು ಒಂದು ಸಂಘ ಸಂಸ್ಥೆಯ ಕರ್ತವ್ಯ ಅಂತೇಳಿ ಭಾವಿಸಿದ್ದೇನೆ ನಾನು. ಒಂದು ಪ್ರಭುತ್ವದ ಜವಾಬ್ದಾರಿ ಅಂತ ಭಾವಿಸಿದ್ದೇನೆ ನಾನು. ಒಂದು ಸಾಂಸ್ಕೃತಿಕ ಸಂಘಟನೆಯ ಜವಾಬ್ದಾರಿ ಅಂತೇಳಿ ಭಾವಿಸಿ ಆ ಜವಾಬ್ದಾರಿಯ ಕಾರಣಕ್ಕೆ ರೋಹನ್ ಅವರನ್ನು ತಮ್ಮ ಜೊತೆ ತೊಡಗಿಸಿಕೊಂಡೆ. ಡೆಫಿನೆಟ್ ಆಗಿ ಉತ್ತಮವಾದಂಥ ಯಶಸ್ಸು ಸಿಕ್ಕಿದೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಅವರಿಗೆ ಕೂಡ ಪೂರ್ಣ ಪ್ರಮಾಣದ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ನಮಗೆಲ್ಲ ಶುಭಾಶೀರ್ವಾದವನ್ನು ನೀಡಲಿಕ್ಕೆ ಪೂಜ್ಯದ್ವಯರು ಕೂಡ ಎಳ್ನಾಡು ಮಹಾಸಂಸ್ಥಾನದ ಪರಮಪೂಜ್ಯ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳು, ಅದ್ರ ಜೊತೆಗೆ ಮಾಡಾಳ್ ಶ್ರೀಮಠದ ಪರಮಪೂಜ್ಯರು ಕೂಡ ಆಗಮಿಸಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಘನತೆಯನ್ನು, ಈ ಕಾರ್ಯಕ್ರಮದ ಶ್ರದ್ಧೆಯನ್ನು ಹೆಚ್ಚಿದೆ ಅಂತಕ್ಕಂಥದ್ದು ನಿಮಗೆ ಅರಿವಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಪೂಜ್ಯದ್ವಯರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳೊಂದಿಗೆ, ನಿಮ್ಮೆಲ್ಲರ ಭಕ್ತಿಯ ಪ್ರಣಾಮಗಳೊಂದಿಗೆ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಬಂಧುಗಳೇ. ಪ್ರಾಯಶಃ ನನ್ನೆಲ್ಲ ಕಾರ್ಯಕ್ರಮದ ಹಿಂದಿರ್ತಕ್ಕಂಥ ಅನೇಕ ಶಕ್ತಿಗಳಿದ್ದಾರೆ. ಅದು ರಾಜಕೀಯ ನೇತಾರರಿರ್ಬೋದು, ಸಾಂಸ್ಕೃತಿಕ ನೇತಾರರಿರ್ಬೋದು, ಧರ್ಮಪೀಠದ ಗುರುಗಳಿರ್ಬೋದು, ಅನೇಕ ಹಿತೈಷಿಗಳು ನನ್ನ ಬೆನ್ನಿಂದಿರ್ತಕ್ಕಂಥದ್ದು. ನನಗೆ ಅವ್ರು ಕೊಟ್ಟಿರ್ತಕ್ಕಂಥ ನಲ್ನುಡಿಯ ಪ್ರೇರಣೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ನನ್ನಂಥ ಮಿಡ್ಲ್ ಕ್ಲಾಸಲ್ಲಿ, ಸಾಮಾನ್ಯ ಕ್ಲಾಸಲ್ಲಿ, ಒಂದು ಕೆಳವರ್ಗದಲ್ಲಿ ಹುಟ್ಟಿದಂಥ ನನ್ನಂಥವನೊಬ್ಬ ಒಂದು 10-12 ಬಾರಿ ಅಮೇರಿಕಾ ಹೋಗ್ತೀನಿ ಅಂದರೆ, ಅಥವಾ ದುಬೈಗೆ ಹೋಗ್ತೀನಿ ಅಂದರೆ, ಕತಾರ್ಗೆ ಹೋಗ್ತೀನಿ ಅಂದರೆ, ಆಸ್ಟ್ರೇಲಿಯಾಕ್ಕೆ ಹೋಗ್ತೀನಿ ಅಂದರೆ, ಶ್ರೀಲಂಕಾಕ್ಕೆ ಹೋಗ್ತೀನಿ ಅಂದರೆ, ಡೆಫಿನೆಟಾಗಿ ನಿಮ್ಮ ಮುಂದೆ ಹೇಳ್ತೀನಿ, ಅದು ನನ್ನ ಹೆಗ್ಗಳಿಕೆ ಅಲ್ಲ, ಅದು ನನ್ನ ಶಕ್ತಿ ಅಲ್ಲ. ನನ್ನೊಂದು ಸಣ್ಣ ಪ್ರಮಾಣದ ಪ್ರಯತ್ನ ಅಥವಾ ಅಭ್ಯಾಸ ಇರ್ಬೋದು. ಅದ್ರ ಪೂರ್ಣ ಪ್ರಮಾಣದ ಕ್ರೆಡಿಟ್ ಇದೆಯಲ್ಲ, ಅದು ಯಾರಿಗೆ ಹೋಗಬೇಕು ಅಂದರೆ ಆ ಭಗವತ್ ಚೇತನಕ್ಕೆ, ನನ್ನ ಮೇಲೆ ಹರಿಸ್ತಾ ಇರ್ತಕ್ಕಂಥ ಧರ್ಮಪೀಠದ ಮಹಾಗುರುಗಳಿಗೆ, ಜೊತೆಗೆ ಇಲ್ಲಿರ್ತಕ್ಕಂಥ ಓಂಕಾರಪ್ಪನವರಂಥ ಅನೇಕ ಸಹಸ್ರ ಜನನಾಯಕರು, ಅನೇಕ ಸಾರ್ವಜನಿಕ ಕ್ಷೇತ್ರದ ಉದ್ದಿಮೆದಾರರನ್ನು ಬೆಂಬಲಿಸ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನನ್ನ ಯಶಸ್ಸಿನ ದಾರಿಗೆ ದೊಡ್ಡ ಶ್ರೀರಕ್ಷೆ ಅಂತಕ್ಕಂಥದ್ದನ್ನು ಹೇಳ್ತಾ, ಅಂಥ ಹಿರಿಯರಲ್ಲೊಬ್ಬರಾಗಿರ್ತಕ್ಕಂಥ ಶಿವಮೊಗ್ಗದ ಮಂಡಿ ವರ್ತಕರಾಗಿರ್ತಕ್ಕಂಥ ಬಹುದೊಡ್ಡ ಉದ್ಯಮಿಗಳಾಗಿರ್ತಕ್ಕಂಥ NRH & ಸನ್ಸ್ನ ಮಾಲೀಕರಾಗಿರ್ತಕ್ಕಂಥ ಓಂಕಾರಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದೇನೆ. ನನ್ನೊಂದು ಕೃತಿ ಬಿಡುಗಡೆ ಮಾಡಿದ್ವಿ ನಾವು, ಈಗ ಬರುತ್ತದು. ಅದಕ್ಕೆ ಯಾಕೆ ಹೆಸರು, ಅದರ ಹೆಸರೇ ಚೆನ್ನಾಗಿದೆ ಅದು ಅಂತೇಳಿ, ಅದಕ್ಕೆ ಟೈಟ್ಲ್ ನಾನೆಲ್ಲರೂ ಸಂಪರ್ಕ ಮಾಡಿ ಅದಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ಅಡ್ಮಳೆ ಅಂತೇಳಿ. ನೀವು ಮುಂಗಾರು ಮಳೆ ಪಿಕ್ಚರ್ ನೋಡಿದ್ದೀರಾ ಅಥವಾ ಇನ್ಯಾವುದೋ ಮಳೆ ನೋಡಿರ್ಬೋದು. ಯಾಕೆ ಅಡ್ಮಳೆ ಅಂತ ಇಟ್ವಿ ಅಂದರೆ, ನನ್ನ ಭಾಷಣ ಕೇಳ್ತಕ್ಕಂಥ ಪೂಜ್ಯರಾದಿಯಾಗಿ ಅನೇಕರೆಲ್ಲರೂ ಕೂಡ ಏನು ಅವಳೆ ಅಡ್ಮಳೆ ಬಂದಂಗೆ ಆತು ಅಂತಾರೆ. ನಾನು ಯೋಚನೆ ಮಾಡಿದೆ, ಅಡ್ಮಳೆ ಬಂದರೆ ಸಿಕ್ಕಾಪಟ್ಟೆ ಕೊಚ್ಚಿ ಹೋಗುತ್ತೆ ಅಂತೇಳಿ. ಆ ಪೂಜ್ಯರು ಹೇಳಿದ್ರು, ಇಲ್ಲಪ್ಪ ನಿಮ್ಮ ಅಡ್ಮಳೆ ಹೆಂಗೆ ಅಂದರೆ ಒಂದು ಸಣ್ಣ ಕೆರೆ ತುಂಬಿಸುತ್ತೆ, ಸಣ್ಣ ಕಟ್ಟೆ ತುಂಬಿಸುತ್ತೆ, ಸಣ್ಣ ಭೂಮಿ ಅದು ಮಾಡುತ್ತೆ. ನಿನ್ನ ಅಡ್ಡಮಳೆ ಜೊತೆಗೆ ಹದಮಳೆ ಅಂದರು. ಪ್ರಾಯಶಃ ಹಾಗಾಗಿ ಇನ್ನೊಂದು ಸರಿ ಟೈಟ್ಲ್ ಹದಮಳೆ ಅಂತಿರೋಣ ಅಂತೇಳಿ ಈಗ ಅಡ್ಡಮಳೆ ಅಂತಕ್ಕಂಥ ಕೃತಿ ಏನು ಲೋಕಾರ್ಪಣೆ ಆಗುತ್ತೆ, ಅದ್ರ ಪೂರ್ಣ ಪ್ರಮಾಣದ ಪ್ರಕಾಶನದ ಹೊಣೆ ಹೊತ್ತಂಥವರು ಆ ನಂಜೇಶ್ ಅಂತೇಳಿ ಯುವ ಉದ್ಯಮಿಯಾಗಿ ಒಂದು ಪ್ರಕಾಶನ ಸಂಸ್ಥೆ ಮಾಡಿರ್ತಕ್ಕಂಥ ಅವರು ಇದ್ರ ಹೊಣೆ ಹೊತ್ತು ನನ್ನ ಬಿಡುಗಡೆ ಕಾರ್ಯಕ್ರಮಕ್ಕೆ, ಆ ಬಿಡುಗಡೆಯ ಕಾರ್ಯಕ್ಕೆ ಸಹಕರಿಸಿದ್ದಾರೆ. ನಂಜೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಚಂದ, ನೀವೀಗೆಲ್ಲ ಕೇಳಿದ್ದೀರಾ, ನಾನು ಈ ಸಭೆ ಗಮನಕ್ಕೆ ತರಬೇಕು, ನಾನೆಲ್ಲ ಕಡೆ ಹೇಳ್ತಾ ಇದ್ದೀನಿ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಬಡಗಾಯಕ, ಅವ್ರು ಬೇಲೂರಲ್ಲಿದ್ದಾರೆ. ಅನೇಕ ವೇದಿಕೆಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ. ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಗೊತ್ತಾದ ತಕ್ಷಣ ಅವರೊಂದು ಮಾತು ಹೇಳಿದ್ರು, ಬಂಧುಗಳೇ, ಅಣ್ಣ ದಯಮಾಡಿ ನಿಮ್ಮ ಜೊತೆ ಒಂದು ತಿಂಗಳಿರೋಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ಭಗವಂತ ಏನೋ ನನಗೊಂದು ಕಂಠ ಕೊಟ್ಟಿದ್ದಾನೆ, ಆ ಕಂಠಸಿರಿಯ ಪರಿಚಯವನ್ನು ನನ್ನ ಗಾಯನದ ಮುಖೇನ ಜನಗಳಿಗೆ ಕೊಡ್ತೀನಿ. ಅವ್ರು ಏನಾರ ಕೊಡಲಿ ಬಿಡಲಿ ಅದೇನು ಪ್ರಮುಖ ಅಲ್ಲಣ್ಣ,
ನಾನು ನಿಮ್ಮ ಜೊತೆ ಇದ್ದು ನನ್ನ ಬದುಕು ತುಕ್ಕಿಡಿಬಾರ್ದು, ಸವಿಬೇಕು ಅಂತೇಳಿ ಯೋಚನೆ ಮಾಡಿದ್ದೀನಿ. ಆ ಸವಿಯೋಕ್ಕೆ ಅವಕಾಶ ಮಾಡ್ಕೊಳ್ಳೋಣ ಅಂತೇಳಿ. ಆಗ ನನಗೆ ನೆನಪಾದಂಥ ಅಂಶ ಅಂದರೆ ನಾವೆಲ್ಲ ರೈತ ಬಂಧುಗಳಿದ್ದೀವಿ. ಬಂಧುಗಳು, ನಿಮಗೆ ಗೊತ್ತಿದೆ, ನಮ್ಮ ಮನೇಲಿ ಉಳ್ಬೇಕಾದ್ರೆ ನೇಗಿಲಿರುತ್ತಲ್ಲ, ನೇಗಿಲು ಕೂಡ ನೀವು ಗಮನಿಸಿ, ನಿಮಗೆ ನೀವು ಉಳ್ತಾ ಓದಷ್ಟು ಅದು ಒಳಗೆ ಬರುತ್ತೆ ಅಂತೇಳಿ. ನೀವು ಹಂಗೆ ಇಟ್ಟುಬಿಟ್ರೆ ಅದು ತುಕ್ಕಿಡಿಯುತ್ತೆ ಅಂತೇಳಿ, ಗೊತ್ತಲ್ವ ನಿಮಗೆ? ಆ ತುಕ್ಕಿಡಿಯುತ್ತೆ ಹಂಗೆ ಇಟ್ಟರೆ. ಅದು ಉಳ್ತಾ ಹೋದರೆ ಅದು ಮೋಟ್ಗಳಾಗುತ್ತೆ, ಮೋಟ್ನೆಗಳಾಗುತ್ತೆ, ಅದು ಹೊಳಪು ಬರುತ್ತೆ. ಆ ಹೊಳಪು ಅದ್ಭುತವಾಗಿ ಬರುತ್ತಲ್ಲ, ಹಾಗೆ ನಮ್ಮ ಬದುಕು ಯಾವತ್ತೂ ತುಕ್ಕಿಡಿಬಾರ್ದು, ಅದು ಸವಿಬೇಕು ಅಂತಕ್ಕಂಥ ಆಶಯದಿಂದ 30 ದಿನಗಳ ಕಾಲ ನಮ್ಮೆಲ್ಲರ ಮನೆ ಅಂಗಳಕ್ಕೆ ಅವ್ರದ್ದೇ ಸೌಂಡ್ಸ್ ತಂದು, ಅವ್ರದ್ದೇ ಟ್ರ್ಯಾಕ್ ತಂದು, ಅವ್ರದ್ದೇ ಹಾಡು ಹೇಳೋ ಮುಖೇನ ನನ್ನ ಮಾತಿನ ಓಗದ ಜೊತೆಗೆ ಗಾಯನ ಓಗವನ್ನು ನೀಡಿದಂಥ ಚಂದನ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಒಂದು ಸ್ವಾಗತ ಕೋರೋಣ ಅಂತೇಳಿ. ಎಸ್, ಬಂದಿರತಕ್ಕಂಥ ವಿಶೇಷವಾಗಿ ನಮ್ಮ 28 ದಿನಗಳ ಕಾಲ ಅದ್ಭುತವಾದಂಥ ಒಂದು ರಸಗಳಿಗೆಯನ್ನು ನಿರ್ಮಾಣ ಮಾಡಿದಂಥ ನಮ್ಮ ಪ್ರಾಯೋಜಕರು ಎಷ್ಟು ಮನೇಲಿ ಮಾಡಿದ್ದೀವಿ ಗೊತ್ತಾ? ಇನ್ವಿಟೇಷನ್ ಇದೆಯಾ ಅಲ್ಲಿ? ಸರ್ ಪ್ಲೀಸ್ ಕೊಡಿ ಸರ್, ಇನ್ವಿಟೇಷನ್ ಕೊಡಿ ಸರ್. ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸಲೇಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ಮಾತಾಡ್ತಿದ್ದೀನಿ. ನಮ್ಮ ಮೊದಲನೇ ಕಾರ್ಯಕ್ರಮ ಇದೆಯಲ್ಲ, ಅದು ಫಸ್ಟು ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ HD ತಮ್ಮಯ್ಯನವ್ರ ಮನೆಯಂಗಳದಲ್ಲಾಯಿತು. ಅದರಲ್ಲಿ ಶ್ರಾವಣ ಮತ್ತು ಶ್ರವಣ ಅಂತಕ್ಕಂಥ ಸಬ್ಜೆಕ್ಟ್ ಮೇಲೆ ನಾನು ಮಾತಾಡಿದೆ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದು ಪುಸ್ತಕ ಬಿಡುಗಡೆ ಆಗಿದೆ. ಎರಡನೇ ಕಾರ್ಯಕ್ರಮ ದೇವಾಲಯದ ಆವರಣದಲ್ಲಿ ಮಾಡಿದ್ವಿ, ಅರಸೀಕೆರೆ ತಾಲೂಕಲ್ಲಿ. ಇಲ್ಲಿ ಬಂದಿರಬೇಕು, ಅಲ್ಲಿಂದ ಬಂದಿರತಕ್ಕಂಥವ್ರು ಪಂಚಸಮುದ್ರಲ್ಲಿ ಮಾಡಿದ್ವಿ. ಅದಾದಮೇಲೆ ನಮ್ಮ HC ಕಲ್ಮಡಪ್ಪನವ್ರ ಮನೆಯಂಗಳದಲ್ಲಿ ಮಾಡಿದ್ವಿ, ಕೋಟೆ ರಂಗಣ್ಣವ್ರ ಮನೆಯಲ್ಲಿ, ಪ್ರಭುಂದ್ರ ಶಾಸ್ತ್ರಿಗಳ ಮನೆಯಲ್ಲಿ, ಪುಷ್ಪಲತಾ ದಿನೇಶ್ ಅವ್ರ ಮನೆಯಲ್ಲಿ, ಜಗದೀಶ್ ಬಾಬು ಅಣ್ಣವ್ರ ಮನೆಯಲ್ಲಿ ನಮ್ಮ ಬೈಪಾಸ್ ರೋಡಲ್ಲಿ, ನೆಕ್ಸ್ಟ್ ದಿಗ್ಗೇನಹಳ್ಳಿಯ ಶಾಲಾ ಆವರಣದಲ್ಲಿ, ಅದಾದಮೇಲೆ ನಮ್ಮ ದುಮ್ಮೇನಹಳ್ಳಿಯ ರಾಮಜ್ಜೇಗೌಡರ ಮನೆಯಾದಂಥ ಕಾರ್ಯಕ್ರಮವನ್ನು ಕೂಡ ನಾವು ಇದರ ಪಟ್ಟಿಗೆ ಸೇರಿಸಿದ್ದು ಅಂತೇಳಿ. ಅದಾದಮೇಲೆ ದೇವಾಲಯ ಆವರಣ ಕಾಮೇರಿ KC ನಾಗರಾಜ್ ಮನೆಯಲ್ಲಿ, ಅನಿಲ್ ಕುಮಾರ್ ಜಾವಗಲ್ ಮನೆಯಲ್ಲಿ, ಪರಶಿವಣ್ಣವ್ರ ಮನೆ ಸೊಗ್ರ ನಿಡಗಟ್ಟದಲ್ಲಿ, ಜಿಲ್ಲಾ ಸಭಾಂಗಣ ಗುಲ್ಬರ್ಗಾದಲ್ಲಿ, ದೀಪಕ್ ದೊಡ್ಡೆಯವ್ರ ಮನೆಯಂಗಳ, ದೇವಿರಮ್ಮ ದೇವಾಲಯ ಪ್ರಾಂಗಣದಲ್ಲಿ, ಗದ್ದೆ ಮನೆ ಶಿವಣ್ಣವ್ರ ಮನೆಯಲ್ಲಿ, ಬಿಳೇಕಲ್ ಜಗದೀಶಣ್ಣವ್ರ ಮನೆಯಲ್ಲಿ, ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಮನೆಯಂಗಳದಲ್ಲಿ, ನಮ್ಮ CT ರವಿಯವ್ರ ಮನೆಯಂಗಳದಲ್ಲಿ ಆಗಸ್ಟ್ 15ನೇ ತಾರೀಕು ಆಗಬೇಕಾಗಿತ್ತು. ಅವ್ರ ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಅವ್ರ ಮನೇಲಿ ಮಾಡಲಿಕ್ಕಾಗಲಿಲ್ಲ. ಅವ್ರು ಬೆಳಿಗ್ಗೆ ಫೋನ್ ಮಾಡಿದರು. ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಯ MLC ಅವರಾಗಿರ್ತಕ್ಕಂಥ CT ರವಿಯವ್ರ ಮನೆಯಂಗಳದಲ್ಲಿ ನಡೆಯುತ್ತೆ. ಅದಾದಮೇಲೆ ಶ್ರೀಮತಿ ರೇಖಾ ಉಲಿಯಪ್ಪಗೌಡ್ರ ಮನೆಯಲ್ಲಿ, ನಮ್ಮ ಎಸ್ ಬಿದಿರೆಯ ಬಂಧುಗಳಾಗಿರ್ತಕ್ಕಂಥ ಮೋಹನ್ ಮೇಷ್ಟ್ರ ಮನೆಯಲ್ಲಿ, ನಮ್ಮ ಬೇರ್ಗಂಡಿ ಮಠದಲ್ಲಿ, ನಮ್ಮ ಪ್ರಖ್ಯಾತ ಉದ್ಯಮಿಯಾಗಿರ್ತಕ್ಕಂಥ ಕಡೂರು ರುದ್ರೇಶ್ ಅಂತೇಳಿ ಚಿಕ್ಕಮಗಳೂರು ಅವ್ರ ಮನೆಯಲ್ಲಿ, ಮತ್ತೊಬ್ಬರ ಜನನಾಯಕರಾಗಿರ್ತಕ್ಕಂಥ ಬೆಳವಾಡಿ ರವೀಂದ್ರ ಅವ್ರ ಮನೆಯಲ್ಲಿ, ನಮ್ಮ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಮಾಜದ ಮುಂದಾಳವಾಗಿರ್ತಕ್ಕಂಥ ಮಾಡಿಮನೆ ಸತೀಶಣ್ಣವ್ರ ಮನೆಯಲ್ಲಿ, ಅದಾದಮೇಲೆ ರಾತ್ರಿ ಅದೊಂದು ರೀತಿ ದೊಡ್ಡ ಸಮಾರೋಪಣೆ ನಮ್ಮೆಲ್ಲರ ರೈತ ಬಂಧುವಾಗಿರ್ತಕ್ಕಂಥ ಶ್ರೀರಾಮಪುರದ ಕುಮಾರಣ್ಣ ಮನೆಯಲ್ಲಿ. ವಾಸ್ತವವಾಗಿ ಈ 30 ದಿನಗಳ ಕಾಲ ಈ ಎಲ್ಲರ ಮನೆಯಂಗಳದಲ್ಲಿ ಭಾಷಣ ಮಾಡಿ 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 ಮಾತಾಡಿ ಡೆಫಿನೆಟಾಗಿ ಹೇಳ್ತೀನಿ ಬಂಧುಗಳೇ, ನನ್ನ ಸೊಂಟ ಮತ್ತು ಕಂಠ ಎರಡೂ ಬಿದ್ದೋಗಿದೆ ಅಂತೇಳಿ. ಪ್ರಾಯಶಃ ಬಿದ್ದೋದಂಥ ಸೊಂಟ ಮತ್ತು ಕಂಠ ಇವತ್ತು ಕೂಡ ಇಷ್ಟು ಸಶಕ್ತವಾಗಿ ನಿಂತಿದೆ ಅಂದರೆ ಖಚಿತವಾಗಿ ಆ 30 ಮನೆಯಂಗಳದಲ್ಲಿ ಸೇರಿದಂಥ ಜನಪ್ರೀತಿ ಇವತ್ತು ನನ್ನ ಕರೆಗೆ ಮನಸಿ ಇಷ್ಟು ದೂರ ಈ ಕಾಡಿ ಬಂದಿರತಕ್ಕಂಥ ನಿಮ್ಮೆಲ್ಲರ ಸೌಹೃದಯತೆ ಇದೆಯಲ್ಲ, ಆ ಬಲವೇ ನನ್ನನ್ನು ಇಷ್ಟು ದಿವಸ ಬದುಕಿಸಿದೆ. ಪ್ರಾಯಶಃ ನನಗೆ ಖಾತ್ರಿ ಇದೆ, ಅನೇಕ ಜನ ಹೇಳ್ತಾರೆ, ಏಣ ನಿನಗಿರ್ತಕ್ಕಂಥ ಕಾಯಿಲೆಗೆ ಯಾಕಣ್ಣ ಹಿಂಗೆ ಓಡಾಡ್ತೀಯಾ, ಯಾಕಣ್ಣ ಹಿಂಗೆ ಮಾಡ್ತೀಯಾ, ಸ್ವಲ್ಪ ರೆಸ್ಟ್ ತಗೋಣ ಹಂಗೆ ಅಂತ ಹೇಳ್ತಾರಲ್ಲ. ನಾನು ನಿಮ್ಗೊಂದು ಭರವಸೆ ಕೊಡ್ತೀನಿ, ಇಂಥದ್ದೇ ಪ್ರೀತಿ ಎಲ್ಲಿವರೆಗೂ ನಿಮ್ಮಿಂದ ಸಿಗ್ತಿರುತ್ತೋ ನಾನು ಖಾತ್ರಿ ಕೊಡ್ತೀನಿ, ಡೆಫಿನೆಟ್ ಕಮ್ಮಿ ಅಂದರೆ ಒಂದು 100 ವರ್ಷ ಬದುಕ್ತೀನಿ ಅಂತೇಳಿ. ಹಾಗಾಗಿ ಅಂಥ ಒಂದು ಭರವಸೆ, ಕಾನ್ಫಿಡೆನ್ಸ್ ನನಗಿದೆ. ಇರುವಷ್ಟು ದಿನ ನನ್ನ ಬದುಕು ಸವಿತಕ್ಕಂಥ ನಿಟ್ಟಿನಲ್ಲಿ ಸಾಹಿತ್ಯಿಕವಾದಂಥ ಸಾಂಸ್ಕೃತಿಕವಾದಂಥ ಸೇವೆ ಮಾಡೋ ಮುಖೇನನೇ ನನ್ನ ಬದುಕು ಸಂಪನ್ನಗೊಳ್ಳಬೇಕು ಅಂತಕ್ಕಂಥ ಆಶಯಕ್ಕೆ ಎಲ್ಲ ಕಡೆಯಿಂದ ಬಂದಿರತಕ್ಕಂಥವ್ರ ಹೆಸರು ಹೇಳೋದೇ ಕಷ್ಟ ಅಂತೆ. ಪ್ರಾಯಶಃ ಅಷ್ಟೂ ಪ್ರೀತಿಯ ಜನ, ಭಾರಿ ಹೇಳ್ತಾ ಹೋದರೆ ಅದಕ್ಕೊಂದು 2 ಗಂಟೆ ಬೇಕೇನೋ ಅಂತೇಳಿ ಅಷ್ಟು ವರ್ಗದಿಂದ ಜನ ಬಂದಿರತಕ್ಕಂಥ ಎಲ್ಲರನ್ನೂ ಕೂಡ ಪ್ರೀತಿಯಿಂದ, ತುಂಬ ಹೃದಯಾಂತರಾಳದಿಂದ, ಅದು ಒಂದು ರೀತಿ ಈ ಪನ್ನೀರಿನಂಥ ಕಾರ್ಯಕ್ಕೆ ಕಣ್ಣೀರೇ ಮಾರುತ್ರ ಅಂತಾರಲ್ಲ, ಇಂಥ ಸಾವಿರ ಪ್ರೀತಿಯ ಜನರ ಹೃದಯವನ್ನು, ಪ್ರೀತಿಯನ್ನು ಸಂಪಾದಿಸಿರ್ತಕ್ಕಂಥ ನಾನು ಖಚಿತವಾಗಿ ಧನ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಸ್ವಾಗತದ ಮುಖೇನ ಮಾಡ್ತಾ ಒಂದು ಡೆಫಿನೆಟಾಗಿ ಸ್ಪಷ್ಟಪಡಿಸ್ತೀನಿ. ಯಾರಾದರೂ ಕೇಳಿ, ಇವತ್ತು ರಾತ್ರಿ ಈ ಕಾರ್ಯಕ್ರಮ ಆಯಿತು, ಭಾರಿ ಜೋರ ಕಾರ್ಯಕ್ರಮ ಮಾಡಿದರು, 30 ದಿವಸ ಆಯಿತು, ಏನೇನು ಲಾಭ ಆಯಿತು ಅಂತೇಳಿ ಯಾರಾದರೂ ಪ್ರಶ್ನೆ ಮಾಡಿದರೆ ನನಗೆ ಗೊತ್ತಿದೆ, ಬಾರಿ ಏನು ಕ್ರಾಂತಿ ಆಗಿಲ್ಲ ಅಂತೆ, ಬಾರಿ ಬೆಳಕಾಗ್ಬಿಡುತ್ತೆ, ಬಾರಿ ಬದಲಾವಣೆ ಆಗುತ್ತೆ ಈಗಂತ ಭ್ರಮೆಯಿಂದ ಈ ಕಾರ್ಯಕ್ರಮ ಮಾಡಿಲ್ಲ ರೀ. ಯಾಕೆ ಮಾಡಿದ್ದೀವಿ ಅಂದರೆ ಒಂದು ಪುಟ್ಟದಾದಂಥ ಕಥೆ ಹೇಳ್ತೀನಿ ನಿಮಗೆ, 2 ನಿಮಿಷದಾಗುತ್ತೆ ಕೇಳಿ. ಒಂದು ದಿವಸ ಒಂದು ಆನೆ ಮತ್ತು ಇರುವೆ ಒಂದು ಡಬಲ್ ರೈಡಿಂಗ್ ಅಂತೀವಲ್ಲ, ಬೈಕ್ ಮೇಲೆ ಪ್ರಯಾಣ ಮಾಡ್ತಾಯಿದ್ದು. ಆನೆ ಡ್ರೈವ್ ಮಾಡ್ತಾಯಿತ್ತು, ಇರುವೆ ಅದ್ರ ಹಿಂದ್ಗಡೆ ಕೂತಿತ್ತು. ಜೋರ ಫಾಸ್ಟಾಗಿ ಡ್ರೈವ್ ಮಾಡ್ಕೊಂತ ಬರ್ತಾಯಿತ್ತು. ಆ ಜೋರ ಟರ್ನಿಂಗಲ್ಲಿ ಗೊತ್ತಾಗಲಿಲ್ಲ, ಒಂದು ಹಂಪ್ಸ್ ಹಾಕಿದ್ರು, ಟಕ್ ಅಂತೇಳಿ ಆಕ್ಸಿಡೆಂಟ್ ಆಗಿ ಬೈಕು ಬಿದ್ದುಬಿಡ್ತು, ಆನೆ ಮತ್ತು 2 ಬಿದ್ದುಬಿಡ್ತು ಅಂತೇಳಿ. ಅದೃಶ್ಯ
ಇರುವೆಗೆ ಏನಾಗಲಿಲ್ಲ, ಆದರೆ ಆನೆಗೆ ಹೆಡ್ ಇಂಜುರಿ ಆಗಿ ಬ್ಲೀಡಿಂಗ್ ಆಗ್ಲಿಕ್ಕೆ ಶುರುವಾಯಿತು, ರಕ್ತ ಬರ್ಲಿಕ್ಕೆ ಶುರುವಾಯಿತು ಅಂತೇಳಿ. ಆಗ ಇರುವೆ ಹೋಗ್ತಾ ಇತ್ತು, ಓಡೋಡಿ ಹಾಸ್ಪಿಟ್ಲ್ ಕಡೆ ಹೋಗ್ತಾ ಇತ್ತು. ಆಗ ಜನ ಕೇಳಿದ್ರು, ಯಾಕಪ್ಪ ಹಿಂಗೆ ಓಡೋಗ್ತಾ ಇದೆಯಾ ಇರುವೆ ಅಂತೇಳಿ. ಆಗ ಇರುವೆ ತಣ, ನನ್ನ ಸ್ನೇಹಿತ ಹಿಂಗೆ ಬೈಕಲ್ಲಿ ಬಿದ್ದುಬಿಟ್ಟಿದ್ದಾನೆ, ಆನೆಗೆ ಹೆಡ್ ಇಂಜುರಿ ಆಗಿ ಬ್ಲೀಡಿಂಗ್ ಆಗ್ತಾ ಇದೆ, ಅರ್ಜೆಂಟ್ ಒಂದು 2 ಬಾಟ್ಲಿ ಬ್ಲಡ್ ಬೇಕಾಗತ್ತಂತೆ, ಹಂಗಾಗಿ ನಾನು ರಕ್ತ ಕೊಡೋಕೆ ಹೋಗ್ತಾ ಇದ್ದೀನಿ ಕಾರಣ ಅಂತು. ಯಾರು? ಇರುವೆ ಅಂತೇಳಿ. ಕೇಳಿದವರೆಲ್ಲ ಗಾಯಗೈಸಿ ನಕ್ಬಿಟ್ರಲ್ಲೇ, ಆ ಆನೆ ಅಂತ ದೊಡ್ಡ ಪ್ರಾಣಿಗೆ ನೀನು ಎಕ್ಕಷ್ಟಿತ್ತು ಇರುವೆ, ನೀನು ರಕ್ತ ಕೊಡೋಕ್ಕಾಗತ್ತಾ? ನಿನಗೆಲ್ಲ ಭ್ರಮೆ, ನಿನಗೆಲ್ಲ ಹುಚ್ಚು ಅಂದರು. ಆದರೂ ಸಮಾಧಾನದಿಂದ ಹೇಳ್ತು, ಅಣ್ಣ ನೀವೇನ್ರ ಅಂದ್ರಿ, ನನಗಂತೂ ರಕ್ತ ಕೊಡಬೇಕು ಅನ್ನೋ ಬಯಕೆ ಇದೆ ಅಂತೇಳಿ. ಬಂಧುಗಳಿದ್ರೆ ಸಾಂಕೇತಿಕವಾದ ಅರ್ಥ ಇದೆಯಲ್ಲ, ಈ ನೆಲದ ಸಮಸ್ಯೆಗಳಿದಾವಲ್ಲ ಅವು ಆನೆ ಗಾತ್ರದವು ಅಂತೇಳಿ. ಆದರೆ ನಾವಿದ್ದೀವಲ್ಲ, ಏನೇ ಕಾರ್ಯಕ್ರಮ ಮಾಡ್ತೀವಲ್ಲ, ನಾವೊಂದು ಇರುವೆ ಇದ್ದಂಗೆ ಅಂತೇಳಿ. ಅದು ರಕ್ತ ಕೊಡೋಕ್ಕಾಗಲ್ಲ ಅಂತ ಸತ್ಯ ಗೊತ್ತಿದ್ರೂ ಕೂಡ ಆ ರಕ್ತ ಕೊಡಬೇಕು ಅಂತಕ್ಕಂಥ ಭಾವ ಇದೆಯಲ್ಲ, ಆ ಭಾವ ಇರುವೆಯ ಶ್ರೇಷ್ಠತೆ ಅಂತೇಳಿ. ಬಂಧುಗಳೇ, ಈ ಕಾರ್ಯಕ್ರಮದ ಮುಖೇನ ನಾವು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ಮನಸ್ಸುಗಳಲ್ಲಿ, ಊರುಗಳಲ್ಲಿ, ಕೇರಿಗಳಲ್ಲಿ ಇರುವೆ ಅಂತ ಸದ್ಭಾವ ಇರ್ತಕ್ಕಂಥ ಜನಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ. ನಾವ್ಯಾರು ಕೂಡ ದೇವರು ನೋಡಿಲ್ಲ, ಆದರೆ ದೇವರಂಥ ಜನಗಳನ್ನು ನೋಡಿದ್ದೀವಿ ಅಂತೇಳಿ. ಹಾಗಾಗಿ ಊರುಗಳಲ್ಲಿ ದೇವರಂಥ ಜನ ನಿರ್ಮಾಣ ಆಗಬೇಕು, ಮನೆಗಳಲ್ಲಿ ದೇವರಂಥ ಮಕ್ಕಳು ಉತ್ಪತ್ತಿ ಆಗಬೇಕು ಅಂತಕ್ಕಂಥ ಸದಾಶಯವನ್ನು ಒತ್ತಷ್ಟೇ ಈ ಕಾರ್ಯಕ್ರಮ ಮಾಡಿದ್ದೀವಿ ಅಂತಕ್ಕಂಥ ಒಂದು ಕಿಂಚತ್ ಅನಿಸಿಕೆಯನ್ನು ತಮ್ಮ ಎದುರಿಗಿಡ್ತಾ, ಪರಮಪೂಜ್ಯ ಪಂಡಿತಾರಾಧ್ಯ ಶ್ರೀಗಳು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರು ದೂರದ ದಾವಣಗೆರೆಯಿಂದ ಬಿಟ್ಟಿರೋದ್ರಿಂದ ಫೋನ್ ಮಾಡಿದರು, ಬುದ್ಧಿ ಅಷ್ಟೊಂದು ಶ್ರಮ ತಾಣದ ಬೇಡ ಬುದ್ಧಿ, ದೂರದಲ್ಲಿದ್ದೀರಾ ಅಂದಾಗ ಆ ಶ್ರಮದ ಮಧ್ಯೆಯೂ ಕೂಡ ಒಂದು ವಿಡಿಯೋ ಮಾಡಿ 5 ನಿಮಿಷದ ವಿಡಿಯೋ ಕಳಿಸಿದ್ದಾರೆ. ಈ ಕತ್ಲೆ ಆದ ತಕ್ಷಣ ಆ ವಿಡಿಯೋನ ಡಿಸ್ಪ್ಲೇ ಮಾಡ್ತೀವಿ ಅಂತಕ್ಕಂಥ ವಿನಂತಿಯನ್ನು ನಿಜಗುಣಾನಂದ ಸ್ವಾಮಿಗಳು, ನಿಮಗೆ ಗೊತ್ತಿದೆ ನಾವು ಫೈರ್ ಬ್ರ್ಯಾಂಡ್ ಸ್ವಾಮಿಗಳು ಅಂತೀವಿ, ಅವರು ಅಲ್ಲಿಂದ ಒಂದು ವಿಡಿಯೋ ಕಳಿಸಿದ್ದಾರೆ. ಮಹೇಶ್ನ ನಿಮ್ಮ ಅವೆರಡನ್ನೂ ಕೂಡ ಈ ಡಿಸ್ಪ್ಲೇ ಮಾಡ್ತೀವಿ. ಅದಾದಮೇಲೆ ಪೂಜ್ಯ ಸುತ್ತೂರು ಶ್ರೀಗಳದ್ದೊಂದು ಡಿಸ್ಪ್ಲೇ ಇದೆ. ಅದಾದಮೇಲೆ ನಮ್ಮ ರೋಹನ್ ಭಾರ್ಗವಪುರಿ ತಯಾರು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಒಂದು ವಿಶೇಷವಾದ 30 ದಿನ ನಡೆದು ಬಿಟ್ಟಿದ್ದ ಒಂದು ಟ್ರೈಲರ್ ನೀವೇನು ಟ್ರೈಲರ್ ಅಂತೀರಲ್ಲ, ಅದನ್ನೊಂದು ಮಾಡಿದ್ದಾರೆ ಅದೊಂದು ಅಂತೇಳಿ, ಅದನ್ನೊಂದು ನೋಡ್ಕೊಂಡು ಅದಾದಮೇಲೆ ನಮ್ಮ ಚಂದನ್ ಅವ್ರ ಗೀತೆ, ಅದ್ರ ಜೊತೆಗೆ ನಮ್ಮ ಸಾಂಸ್ಕೃತಿಕವಾದಂಥ ನೃತ್ಯ ರೂಪಗಳು ಮಾಡ್ತಕ್ಕಂಥವ್ರು ಬಂದಿದ್ದಾರೆ. ಅದನ್ನು ನೋಡಿ ನಮ್ಮ ಸಣ್ಣ ಪ್ರಮಾಣದ ಆತಿಥ್ಯ ಅಂತಕ್ಕಂಥದ್ದೇನಿದೆ ಅದನ್ನು ಸೇವನೆ ಮಾಡಿ ಹೋಗಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಎಲ್ಲರೂ ಹೇಳಿದಂಥ ಕಾರಣಕ್ಕೋಸ್ಕರ ಇದನ್ನು ಪ್ರಕಟಣೆ ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಜೊತೆ ನಿಮಗೆ ನೋಡಿರ್ತಕ್ಕಂಥದ್ದು ಚಟ್ನಳ್ಳಿ ಫುಡ್ಸ್ ಅಂತಕ್ಕಂಥ ಒಂದು ಆಹಾರ ಉತ್ಪಾದಕ ಘಟಕನೂ ಕೂಡ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಅಂತೇಳಿ. ಅವರೆಲ್ಲರೂ ಹೇಳಿದಾಗೆ ಈ ಉತ್ಪಾದನಾ ಘಟಕಕ್ಕೆ ನಿಮ್ಮೆಲ್ಲರೂ ಬೆಂಬಲ ಬೇಕು, ಪೂಜ್ಯರ ಆಶೀರ್ವಾದದ ಬಲ ಬೇಕು, ಆ ಉದ್ಯಮ ಬೆಳಿಬೇಕು ಅಂತಕ್ಕಂಥ ಒಂದು ಸ್ವಾರ್ಥದ ಆಸೆ ಕೂಡ ನನ್ನಲ್ಲಿದೆ ಅಂತೇಳಿ. ಯಾಕಪ್ಪ ಅಂದರೆ ಉದ್ಯಮಕ್ಕೆ ಕೈ ಹಾಕ್ತಕ್ಕಂಥದ್ದು ಅಷ್ಟು ಸುಲಭದ ಸಂಗತಿ ಅಲ್ಲ. ಆ ಉದ್ಯಮದಲ್ಲೂ ಕೂಡ ಒಂದು ಪ್ರಾದೇಶಿಕವಾದಂಥ ನೆಲಮೂಲದ ಚಿಂತನೆ ಇರಬೇಕು ಅಂತಕ್ಕಂಥ ಆಶಯವನ್ನು ಹೊತ್ತು, ಅದು ನಿಪ್ಪಟ್ಟಾಗಲಿ, ಚರ್ಮುರಿ ಆಗಲಿ, ಅಥವಾ ಮಾಲ್ದಿ ಆಗಲಿ, ಅಥವಾ ನಾವೇನು ರಾಗಿ ಹಲ್ವಾ, ಕೀಲ್ಸ ಅಂತ ಹೇಳ್ತೀವಿ, ಇವೆಲ್ಲ ದೇಶಿ ತಿಂಡಿಗಳು ಅಂತೇಳಿ. ಬಂದಗಳೇ ಸ್ನ್ಯಾಕ್ಸ್ನ ಪರಿಚಯ ನಮ್ಗೆ ಇರಲಿಲ್ಲ. ನಮಗೆ ಅದು ಯಾವುದೇ ಆಗಲಿ, ಬರ್ಗರ್ ಆಗಲಿ ಅಥವಾ ಸ್ಯಾಂಡ್ವಿಚ್ ಆಗಲಿ ಅಥವಾ ಇನ್ಯಾವುದೇ ಆಗಲಿ, ಅದು ನಮ್ಮ ಫುಡ್ ಅಲ್ಲ ಅಂತಕ್ಕಂಥ ತಮಗೆ ಗೊತ್ತಿದೆ. ಆದರೆ ಅದ್ರ ಬಗ್ಗೆ ನಾನೇನು ಅವಹೇಳನ ಮಾಡ್ತಿಲ್ಲ, ತಿನ್ನಬಾರ್ದು ಅಂತಲ್ಲ. ಆದರೆ ನಮ್ಮ ದೇಶೀಯ ಫುಡ್ ಕಲ್ಚರಿಗೆ ಅದರದ್ದೇ ಆದಂಥ ಒಂದು ವಿಶೇಷ ಇದೆ. ಹಿಂಗೇಂದ್ರೆ ಮೋಡ ಆಗ್ಬಿಟ್ರೆ ಸಂಜೆ ಹೊತ್ತಿನಲ್ಲಿ ನಮ್ಮ ಅವ್ವ ಆಗಲಿ ನಮ್ಮ ಅಜ್ಜಿ ಆಗಲಿ ಯಾವ ಸ್ನ್ಯಾಕ್ಸು ಮಾಡ್ಕೊಡ್ತಿರಲ್ಲ, ಮಾಡ್ಕೊಡ್ತಿದ್ದು ಇಷ್ಟೇ. ಅದೇನಪ್ಪ ಅಂದ್ರೆ ಒಂದು 4 ಕಡಲೆಕಾಯಿ ಹಂಚಿಕಾಯಿ ಹುರ್ಕೊಟ್ಬಿಟ್ರೆ ಆ ಕಡಲೆಕಾಯಿ ನಮ್ಗೊಂದು ಸ್ನ್ಯಾಕ್ಸ್ ಅಂತೇಳಿ, 4 ಉಳ್ಳಿ ಒಡಕ್ಲೆ ಹುರ್ಕೊಟ್ಬಿಟ್ರೆ ಆ ಉಳ್ಳಿ ಒಡಕ್ಲೆ ನಮಗೆ ಪರಮಾನ್ನ, ಅದೊಂದು ಒಂದು ಅದ್ಭುತವಾದಂಥ ಸ್ವಾದ ಅಂತೇಳಿ. ಇಂಥ ದೇಶಿ ಫುಡ್ ಕಲ್ಚರನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಪರಿಚಯ ಮಾಡಿಸ್ಬೇಕು ಅಂತಕ್ಕಂಥ ಆಶಯದಿಂದ ಇಂಥ ಉದ್ದಿಮೆ ಪ್ರಾರಂಭ ಮಾಡಿದ್ದೀವಿ. ನನಗೆ ಆಶ್ಚರ್ಯ ಆಗಿದ್ದು ಅಂದರೆ ಇಂಥ ಟೇಸ್ಟ್ಗೆ ಈ ಮಟ್ಟಕ್ಕೆ ಜನ ಮುಗಿ ಬೀಳ್ತಾರೆ ಅಂತೇಳಿ. ಇಲ್ಲಿ ಬಂದಿರಬೇಕು ಶ್ರೀರಾಮ ಸ್ವೀಟ್ಸ್ ಅಂತೇಳಿ, ಅದರ ಮಾಲೀಕರು ವಾಸಣ್ಣ ಬಂದಿದ್ದಾರೆ ಅಂತಕ್ಕಂತೀನಿ. ನಮ್ಮ ಚಾಮುಂಡಿಯ ನಮ್ಮ ಸಕಲೇಚ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ದೇವನೂರು ಅಂಗಡಿನಲ್ಲಿ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥ ನಮ್ಮ ಸ್ವಾಮಿ ಬಂದಿದ್ದಾರೆ ನಂದಿ ಸ್ಟೋರಿಂದ ಅಂದ್ಕೊಂತೀನಿ. ನಮ್ಮ ಅಜ್ಜಂಪುರದಿಂದ ಸಿದ್ದಯ್ಯ ಅಂತೇಳಿ ಒಂದು ಪ್ರಾವಿಷನ್ ಸ್ಟೋರ್ನವರು, ಚನ್ನಗಿರಿನಲ್ಲಿ ತುಮಕೋಸ್ ಅಂತೇಳಿ ಮಾಡಿದ್ದಾರೆ, ಆ ತುಮಕೋಸ್ನ ಬೆಳಗ ಬಂದಿದೆ ಅಂತ ಅಂದ್ಕೊಂತೀನಿ ಸರ್. ಹಾಗೆ ದೇವಿ ಸ್ಟೋರ್ನವರು ಬಂದಿದ್ದಾರೆ, ಕೇಕ್ ಕಾರ್ನರ್ನ ನಮ್ಮ ವೆಂಗೇಗೌಡರು ಬಂದಿದ್ದಾರೆ ಅಂತ ಅಂದ್ಕೊಂತೀನಿ. ಎಲ್ಲ ಕಡೆ ಅಲ್ಲಲ್ಲಿಂತಲ್ಲ ಬಂಧುಗಳೇ, ಜಾವಗಲ್ನಲ್ಲಿ ಹಳೆ ಬಿಡಲ್ಲಿ ಬಯಸಿ ಕಳಿಸೋಣ ನೀವು ನಿಪ್ಪಟ್ಟು ಅಂತಾರೆ. ಆದರೆ ವಾಸಣ್ಣವ್ರದ್ದೊಂದು ವಿಶೇಷ ಏನಪ್ಪ ಅಂದರೆ, ನಾವು ಇವತ್ತು ಬೆಳಿಗ್ಗೆ ಒಂದು 10 ಟ್ರೇ ಕೆಲಸ ಕೊಟ್ಟು ಬಂದರೆ ಮರುದಿವ್ಸ ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡ್ತಾರೆ, ಅಣ್ಣ ನಿಮ್ಮ 10 ಟ್ರೇನು ಖಾಲಿ ಆಯಿತು, ಮತ್ತೊಂದು 10 ಮಾಡೋಣ ಅಂತೇಳಿ. ಪ್ರಾಯಶಃ ಈ ತಿಂಗಳಲ್ಲಿ ನಾವು ಮಾಡಿದಷ್ಟು ಕೆಲಸನ ನಾವು ಯಾವುದಾದ್ರೂ ರೆಕಾರ್ಡಿಗೆ ಸೇರಿಸ್ಬೇಕು ಅಂದ್ರೆ ಅದೊಂದು ಗಿನ್ನೆಸ್ ರೆಕಾರ್ಡ್ ಆಗುತ್ತಾ ಅಂತೇಳಿ. ಇಂಥದ್ದೇ ಒಂದು ಮಾರುಕಟ್ಟೆ, ಇಂಥದ್ದೇ ಒಂದು ಬೇಡಿಕೆ, ಇಂಥದ್ದೇ ಒಂದು ಇಂಥ ಅದ್ಭುತವಾದಂಥ ಆಹಾರವನ್ನು ಸವಿತಕ್ಕಂಥ ಗುಣ ಹೆಚ್ಚಾದರೆ ಅದಕ್ಕಿಂತ ಸಾರ್ಥಕತೆ ಮತ್ತೊಂದಿಲ್ಲ. ಮತ್ತೊಮ್ಮೆ ನಮ್ಮ ಇಂಥ ದೇಶೀಯ ಫುಡ್ಗಳಿದೆಯಲ್ಲ, ದೇಶೀಯವಾದಂಥ ಆಹಾರದ ಕ್ರಮ ಇದೆಯಲ್ಲ, ನಮ್ಮ ಉತ್ಪನ್ನಕ್ಕೆ ಬೆಂಬಲ ಕೊಡ್ತಾ ಇರ್ತಕ್ಕಂಥ ಎಲ್ಲ ಹಿರಿದಾದ ಮನಸ್ಸುಗಳಿಗೆ ಒಂದು ದೊಡ್ಡ ನಮಸ್ಕಾರಗಳನ್ನು ಹೇಳ್ತಾ, ದಯಮಾಡಿ ಆಗಲೇ ಹೇಳ್ತಾ ಇದ್ವಲ್ಲ ನಾವು, ಒಂದು ಉತ್ಪನ್ನದ ಪ್ರಚಾರಕ್ಕೆ ಯಾವುದೇ ಸ್ಟಾರ್ ವ್ಯಾಲ್ಯೂ ಬೇಕಾಗಿಲ್ಲ ಅಂತೇಳಿ, ಸ್ಟಾರ್ ಪ್ರಚಾರ ಬೇಕಾಗಿಲ್ಲ. ಆ ಉತ್ಪನ್ನದ ತಾಕತ್ತಿದೆಯಲ್ಲ, ಕೆಪಾಸಿಟಿ ಇದೆಯಲ್ಲ, ಅದ್ರ ಗಟ್ಸ್ ಒಂದು ಚೆನ್ನಾಗಿದ್ದರೆ
ಅದಕ್ಕದೇ ಪ್ರಚಾರ ಆಗುತ್ತೆ ಅನ್ನಲಿಕ್ಕೆ ನನ್ನ ಉತ್ಪನ್ನವೂ ಕೂಡ ಒಂದು ಸಾಕ್ಷಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. 38 ದಿವಸ ಇದೆ ಇಲ್ಲಿ ಪ್ರಾರಂಭ ಮಾಡಿ, ಅಣ್ಣ ಹಂಗಿದೆ ಕಾರಣ ಹಿಂಗಿದೆ ಕಾರಣ ಅಂದರೆ ಸ್ವಲ್ಪ ಡಿಪ್ರೆಸ್ ಆಗಿಬಿಡ್ತಿದ್ವಿ ನಾವು. ಇಲ್ಲಿವರೆಗೆಲ್ಲ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆಗಳು ಬಂದಿದ್ದಾವೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಓಂಕಾರಣ್ಣವರು ಮರಿಯಣ್ಣವ್ರು ಶಿವಮೊಗ್ಗದಿಂದ ಫೋನ್ ಮಾಡ್ತಾಯಿದ್ರು, ಮಹೇಶಣ್ಣ ನಿನ್ನ ಇಪ್ಪಟ್ಟು ತಿಂದ್ವಿ ಭಾರಿ ಚೆನ್ನಾಗಿದೆ ಅಂತೇಳಿ. ನಮ್ಮ MP ಅವರಾಗಿರ್ತಕ್ಕಂಥ ರಾಘವೇಂದ್ರ ಅವ್ರು ಫೋನ್ ಮಾಡಿದರು, ಮಹೇಶಣ್ಣ ನಿಮ್ಮ ಮಾಲ್ದಿ ನಾನು ತಿಂದು ನಮ್ಮ ಅಪ್ಪಾಜಿಯವರು ಬೆಂಗಳೂರಿಗೆ ತಗೊಂಡೋದೆ ಅಂತೇಳಿ. ಪ್ರಾಯಶಃ ಅವ್ರು ಒಂದೊಂದು ಶಬ್ದ ಒಂದೊಂದು ಮಾತು ಕೂಡ ನಮಗೆ ದೊಡ್ಡ ಸ್ಫೂರ್ತಿ ತುಂಬಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವೈಯಕ್ತಿಕವಾದಂಥ ನನ್ನ ಫರ್ಮಿನ ಬಗ್ಗೆ, ನನ್ನ ಘಟಕದ ಬಗ್ಗೆ ನಾನು ಸ್ವಲ್ಪ ಮಾತಾಡಿದ್ದು ಹೆಚ್ಚೇ ಆದರೂ ಕೂಡ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಬೇಕು. ತಾವೇ ನಾವು ಯಾರು ಇದ್ದೀರಲ್ಲ ನೀವು ಕೊಳ್ಳತಕ್ಕಂಥವ್ರು, ನೀವೇ ಉದ್ಯಮದ ಶ್ರೀರಕ್ಷೆ ಅಂತೇಳಿ ಕೆಳಗಡೆ ಒಂದು ಟ್ಯಾಗ್ಲೈನ್ ಹಾಕಿದ್ದೀನಿ, ನೀವು ಗಮನಿಸಿರ್ಬೋದು ಅಂತೇಳಿ. ಅದೇನು ಅಂದರೆ ಉಳ್ಳವರು ಕೊಳ್ಳಲಿ, ಉಳುವವರು ಉಳಿಯಲಿ ಅಂತೇಳಿ. ಪ್ರಾಯಶಃ ದುಡ್ಡಿರ್ತಕ್ಕಂಥ ಉಳ್ಳವರು ಕೊಂಡಿದ್ದೆ ಆದರೆ ನಮ್ಮಂಥ ನೆಲ ನಂಬಿರೋರು ಬದುಕ್ತೀವಿ ಅಂತಕ್ಕಂಥ ಒಂದು ವಿಶಾಲವಾದಂಥ ಬಯಕೆಯಿಂದ ಇಷ್ಟು ಮಾತುಗಳನ್ನು ತಮ್ಮ ಜೊತೆ ಆಡಿದ್ದೀವಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ನನ್ನ ಸ್ವಾಗತ ಪ್ರಾಸ್ತಾವಿಕ ಈ ಮಾತಿಗೆ ವಿರಾಮ ಆಗ್ತಾ ಮುಂದಿನ ಕಾರ್ಯಕ್ರಮವನ್ನು ಒಂದು ಅದ್ಭುತವಾದಂಥ ಹಾಡಿನ ಮುಖೇನ ಚಂದನ್ ನಡೆಸ್ಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಅದಾದ ಮೇಲೆ ನಮ್ಮ ರೋಹನ್ ಭಾರ್ಗವಪುರಿ ಒಂದು 2-3 ನಿಮಿಷದಲ್ಲಿ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾರೆ. ಅದಾದಮೇಲೆ ಓಂಕಾರಪ್ಪನವ್ರು 2 ಮಾತಾಡ್ತಾರೆ. ಅಷ್ಟರೊಳಗಡೆ ಮಾನ್ಯ ಶಾಸಕರು ಬರ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಈಗ ಚಂದನ್ ಅವರಿಂದ ಒಂದು ಹಾಡು, ಅದ್ಯಾವುದು ಅಂದರೆ ಮೂಕನಾಗ. ಮೂಕನಾಗಬೇಕು ಜಗದೊಳು ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ವಾಕ್ಯಾಗಿರಬೇಕು. ಕಾಕಬುದ್ಧಿ ಕಡಿ ಆಯಿಸದೇನೆ, ಕಾಕಬುದ್ಧಿ ಕಡಿ ಆಯಿಸದೇನೆ, ಲೋಕದ ಗೊಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು ಜಗದೊಳು ವಾಕ್ಯಾಗಿರಬೇಕು. ಇಂಥ ವಿಶಿಷ್ಟವಾದಂಥ ಹೆಸರುಗಳೇ ಪರಿಚಯ ಇಲ್ಲದೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಪುಟ್ಟರಾಜ ಗವಾಯಿಗಳು ಅಂದರೆ ಯಾರು ಇವರೆಲ್ಲ ಗೊತ್ತಾಗಬೇಕಲ್ಲ. ಆ ದಿವಸದಲ್ಲಿ ಕಡ್ಕೋಳು ಮಡಿವಾಳಪ್ಪನವರ ಈ ಸುಂದರವಾದಂಥ ಗೀತೆ ಹಾಡುವ ಮುಖೇನ ಈ ನೆಲದ ಸಾರವನ್ನು ಖಚಿತವಾಗಿ ನಿಮ್ಮ ಗಾಯನದ ಮುಖೇನ ಹೆಚ್ಚಿದ್ದೀರಾ. ರೋಹನ್, ಒಂದು 2 ನಿಮಿಷದಲ್ಲಿ ನಿಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಅರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಇನ್ನೇನು ಹತ್ತಿರ ಇದ್ದೀವಿ ಅಂದಿದ್ದಾರೆ ಶಾಸಕರು ಬಂದಮೇಲೆ ದೀಪ ಬೆಳೆಸೋ ಮುಖೇನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಹಂಬಲದಿಂದ ಸ್ವಲ್ಪ ವಿಳಂಬ ಮಾಡ್ತಾ ಇದ್ದೀವಿ. ಒಂದು 2-3 ನಿಮಿಷದಲ್ಲಿ ನಮ್ಮ ರೋಹನ್ ಅವರು 2 ಮಾತಾಡ್ತಾರೆ. ಗಣ್ಯಮಾನ್ಯರು ಜೊತೆಗೆ ಯತಿಶ್ರೇಷ್ಠರ ಒಂದು ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನ ಆರಾಧ್ಯ ದೈವನಾದ ಶ್ರೀ ಭಾರ್ಗವಪುರಿ ಕಲ್ಯಾಣ ಕೋದಂಡ ರಾಮಚಂದ್ರನನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಈ ಕಾರ್ಯಕ್ರಮ ಅಂದರೆ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವಂತಹ ಅಷ್ಟು ನನ್ನ ಚಿಕ್ಕಮಗಳೂರಿನ ಹಾಗೂ ಸಾಹಿತ್ಯಾಸಕ್ತ ಬಂಧುಗಳೇ ಮತ್ತು ಅಕ್ಕಂದಿರೇ ಅಣ್ಣಂದಿರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಂಧುಗಳೇ, 30 ದಿನ, 1 ಮಾಸ, ಅಷ್ಟು ದಿನ ಬೇರೆ ಬೇರೆ ಮನೆ, ಬೇರೆ ಬೇರೆ ಊರು, ಬೇರೆ ಬೇರೆ ಕುಟುಂಬಗಳು. ಇದನ್ನು ಕೇಳೋಕ್ಕೆ ಅಂದರೆ ಬೇರೆ ಬೇರೆ ವಿಷಯ ಜೊತೆಗೆ ಬೇರೆ ಬೇರೆ ಆತಿಥ್ಯ. ಅಂದರೆ ಎಲ್ಲದರಲ್ಲೂ ಒಂದೇ ತನ ಆದರೆ ವಿಭಿನ್ನ. ಅಂದರೆ ನೀವು ಭಾರತನ ಒಂದು ವಿಷಯನ ನೀವು ನೋಡಿದ್ರೆ, ಭಾರತೀಯ ಸತ್ವ ಅಥವಾ ಭಾರತೀಯ ತತ್ವಾದರ್ಶಗಳನ್ನು ನಮಗೆ ಹೇಗೆ ಒಂದು ಭಾರತದಲ್ಲಿ ಹಲವಾರು ಸಾಂಸ್ಕೃತಿಕ ಹಿನ್ನೆಲೆ ಇರುವಂತಹ ರಾಜ್ಯಗಳಾಗಿರಲಿ, ಭಾಷೆಗಳಾಗಿರಲಿ, ಆ ಥರ ಇವತ್ತು 1 ಮಾಸಗಳ ಕಾಲ ನಮ್ಮ ಚಿಕ್ಕಮಗಳೂರಿನ ಬೇರೆ ಬೇರೆ ಮನೆಯಲ್ಲಿ, ಅಂದರೆ ಇಡೀ ಚಿಕ್ಕಮಗಳೂರಿನಲ್ಲಿ ಮಿನಿ ಭಾರತ ಕ್ರಿಯೇಟ್ ಆಗಿದೆ. ಆ ಮಿನಿ ಭಾರತದ ಕ್ರಿಯೇಟರ್ ಆಗಿ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣನವರು ಇದೊಂದು ಸಂಕಲ್ಪವನ್ನು ಸಿದ್ಧಿ ಮಾಡಿದ್ದಾರೆ. ಅವರಿಗಾಗಿ ಇದೊಂದು ಜೋರಾದ ಚಪ್ಪಾಳೆ, ಈ ಅಭಿಯಾನದ ಒಂದು ಚಪ್ಪಾಳೆ ನೀವು ಕೊಡಲೇಬೇಕು. ನಾನು ಎಲ್ಲ ಕಡೆ ಹೇಳ್ತಾ ಬಂದಿದ್ದೀನಿ, ಇವತ್ತು ವಿಶೇಷವಾಗಿ ಏನು ಹೇಳೋದಿಲ್ಲ. ಅಣ್ಣವರು ಕೂಡ ಎಲ್ಲ ಹೇಳಿದ್ರು, ಚಟ್ನಳ್ಳಿ ಮಹೇಶ್ ಅಣ್ಣನವರು ವೇದಿಕೆ ಮೇಲೆ ಯತಿಶ್ರೇಷ್ಠರಿದ್ದಾರೆ, ಗುರು ಹಿರಿಯರಿದ್ದಾರೆ, ಹೆಚ್ಚು ಮಾತಾಡೋಕೆ ಹೋಗಲ್ಲ. ಆದರೆ ಒಂದಿಷ್ಟು ಅಭಿಪ್ರಾಯಗಳನ್ನು ನಿಮಗೆ ಹೇಳ್ತೀನಿ. ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಐಸಿರಿ ಫೌಂಡೇಶನ್ ಇನ್ ಕೊಲಾಬರೇಷನ್ ವಿತ್ ಐಸಿರಿ ಟುಡೇ. ನೀವು ಈ 3 ಸಂಸ್ಥೆಗಳಲ್ಲಿ, ನಾನು ಎಲ್ಲ ಮನೆಯ ಆಯೋಜಕರ ಮನೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ನಾವು ಒಂದು ವಿಷಯನ ಮಂಡಿಸಿದ್ವಿ. ಏನಂದ್ರೆ 3 ಸಂಸ್ಥೆಗಳಲ್ಲಿ ಅಥವಾ 3 ಆಯೋಜಕರ ಒಂದು ಗುಂಪಲ್ಲಿರುವಂತಹ ಈ ಸಂಸ್ಥೆಗಳಲ್ಲಿ 3 ಪದ ನೀವು ನೋಡ್ಬೋದು. ಸಂಸ್ಕೃತಿ ಇದೆ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಜೊತೆಗೆ ಐಸಿರಿ ಫೌಂಡೇಶನ್ ಇರುವಂತಹ ಒಂದು ಹೋಪ್ ಆ್ಯಂಡ್ ಬೆಟರ್ಮೆಂಟ್ ಅಂತ ಒಂದು ಲೋಗೋ. ಅಂದರೆ ನಾವು ನಮ್ಮ ಮೋಟೋ ಇರೋದು ಭರವಸೆ ಮತ್ತು ಸುಧಾರಣೆ. ಈ ಒಂದು ಚರ್ಚೆ
ನಮಗೆ ಯಾವಾಗ ಬಂತಂದ್ರೆ ಜಸ್ಟ್ 26 ಜುಲೈಗೆ ಇದು ಆರಂಭ ಆಗಿದ್ದು ಮಾನ್ಯ ಶಾಸಕರಾದ ಎಚ್ ಡಿ ತಮ್ಮಣ್ಣನವರ ಮನೆಯಲ್ಲಿ. ಅದು ಒಂದು ವಾರದ ಹಿಂದೆ ಹೀಗೆ ಚಟ್ನಳ್ಳಿ ಮಹೇಶ್ ಅಣ್ಣನವರಾಗಿರ್ಲಿ, ಪ್ರಭುಲಿಂಗ ಶಾಸ್ತ್ರಿನವರಾಗಿರ್ಲಿ, ಅಥವಾ ಈ ತರ ಒಂದು ಲೈಕ್ ಮೈಂಡೆಡ್ ಅಂದ್ರೆ ಒಂದು ಸಮೂಹ, ಒಂದು ಜನಸಮೂಹ, ಒಂದು ವಿಚಾರಧಾರೆಗೆ ಒತ್ತು ಕೊಡುವಂತ ಸಾಹಿತ್ಯಾಸಕ್ತ ಒಂದು ಸಮೂಹ ಈ ತರ ಒಂದು ಮಾಡೋಣ, ನಿಮ್ಮ ಸಂಸ್ಥೆ ಜೋಡಿಸ್ಕೊಂತೀರಾ ಅಂತ ಒಂದು ಚರ್ಚೆಗೆ ಬಂತು. ನಾನು ಅವತ್ತು ಒಡಿಶಾಗೆ ಹೋಗೋ ಒಂದು ಕಾರ್ಯಕ್ರಮ ಇತ್ತು, 1 ವಾರಗಳ ಕಾಲ ಒಡಿಶಾಗೆ ಹೋಗೋ ಒಂದು ಎಜುಕೇಶನಲ್ ಟ್ರಿಪ್ ಪ್ಲಾನ್ ಇತ್ತು. ಆಗ ಚಟ್ನಳ್ಳಿ ಮಹೇಶ್ ಅಣ್ಣನವರು ಒಂದೇ ಮಾತು ಹೇಳಿದ್ರು, ನೋಡು ರೋಹನ್, ನೀನು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಏನೇ ಕಳಿದ್ರು, ಈ ಬಯಲಿನ ಯೂನಿವರ್ಸಿಟಿ ಇದೆಯಲ್ಲ, ಈ ಬಯಲು ನಾವೇನು ಇಲ್ಲಿ ಕೂತಿ ಪ್ರಕೃತಿ ಮಧ್ಯ ಈ ಒಂದು ಅನುಭವದ ಆಧಾರಿತವಾದ ಒಂದು ಜ್ಞಾನವನ್ನು ಸಂಪಾದಿಸ್ತೀವಲ್ಲ, ಅದು ಯಾವುದೇ ಯೂನಿವರ್ಸಿಟಿ, ಯಾವುದೇ ಕಾಲೇಜ್ ಮತ್ತು ಯಾವುದೇ ಒಂದು ಪದವಿಗೆ ಸಮ ಅಲ್ಲ ಅಂತ ಅವತ್ತು ನನಗೆ ಒಂದು ಗುರುಸ್ಥಾನದಲ್ಲಿ ಮಾರ್ಗದರ್ಶನ ಮಾಡಿದ್ರು. ಆ ಒಂದು ನಿರ್ಧಾರ ನಮ್ಮ ಸಂಸ್ಥೆ, ನಾವೆಲ್ಲ ಒಂದು ತಂಡ ಇದ್ದೀವಿ, ಆ ತಂಡದೊಂದಿಗೆ ಒಂದು ಚರ್ಚೆ ಮಾಡಿ ನಾವು ಈ ನಿರ್ಧಾರಕ್ಕೆ ಬಂದ್ವಿ. ಇಲ್ಲ, ಇದು ಒಳ್ಳೆ ವಿಷಯ, ಸಂಸ್ಕೃತಿ, ಸಮಾಜ, ಸಾಹಿತ್ಯದ ವಿಚಾರ ಇಟ್ಕೊಂಡು ನಾವು ಸಮಾಜದೊಳಗೆ ಹೋಗೋದು, ಸಮಾಜದಲ್ಲಿ ಒಂದೊಂದು ಮನೆ, ಒಂದೊಂದು ಕುಟುಂಬ, ಒಂದೊಂದು ಮನಗಳಿಗೆ ಒಂದು ವಿಷಯ ಮುಟ್ಟಿಸುವಂತ ಪ್ರಯತ್ನ, ಇದು ನಿಜವಾಗ್ಲೂ ಒಂದು ದೊಡ್ಡ ಕಾರ್ಯ ಅಂತ, ಒಂದು ಲೋಕ ಕಲ್ಯಾಣಕಾರಿ ಕಾರ್ಯ ಅಂತ ನಾವು ನಂಬಿದ್ವಿ. ಜೊತೆಗೆ ನಾವು ದೇವರಿಗೆ ರುದ್ರಾಭಿಷೇಕ, ಪುಷ್ಪಾಭಿಷೇಕ ಅಥವಾ ಈ ತರ ಬೇರೆ ಬೇರೆ ಅಭಿಷೇಕ ಮಾಡ್ತಾ ಇರ್ತೀವಿ. ಬಟ್ ನೀವು ಇವತ್ತಿನ ನೋಡ್ಬೇಕು, 1 ಮಾಸಗಳ ಕಾಲ ಎಲ್ಲಿ ನಮ್ಮ ಶ್ರಾವಣ ಮಾಸದಲ್ಲಿ ಮಳೆ, ನಮ್ಮ ಚಂದನ್ ಅವರು ಒಂದು ಹಾಡು ಹೇಳಿದ್ರು, ಶ್ರಾವಣ ಬಂತು ನಾಡಿಗೆ ಬಂತು ಕಾಡಿಗೆ ಅಂತ ಒಂದು ದೊಡ್ಡ ಅಂದ್ರೆ ಮಳೆಯ ತುದಿಯ ಒಂದು ಆಯಾಮದಲ್ಲಿ ನಾವು ದೇವರಿಗೆ ಹೇಗೆ ನಾವು ಅಭಿಷೇಕಗಳನ್ನ ಮಾಡ್ತೀವಿ, ಸಮಾಜಕ್ಕೆ ನಾವು ವಿಚಾರದ ಅಭಿಷೇಕವನ್ನ ಮಾಡಿದ್ದೇವೆ ಬಂಧುಗಳೇ. ಅದಕ್ಕೆಲ್ಲ ನೀವು ಸಾಕ್ಷಿಯಾಗಿದ್ದೀರಾ. ಬಹುಶಃ ನೀವು ನೋಡ್ಬೋದು, ನಾವು ಹೇಳಿದ್ದು ಸಂಸ್ಕೃತಿ, ಸಮಾಜ ಇವೆಲ್ಲ ಯಾಕೆ ತೊಡಗಿಸ್ಕೊಂತೀರಾ, ಏನು ಮಾಡಬೇಕು, ಇದು ಮಾಡ್ಬಿಟ್ರೆ ಬದಲಾಗತ್ತಾ ಅಂತ ಮಹೇಶ್ ಅವರೇ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಒಂದ್ ಹೇಳ್ತೀನಿ, ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಅಲ್ಲಿಂದ ಚಿಕ್ಕಮಗಳೂರಿಂದ ಬಂದಿದ್ದಾರೆ, ಇನ್ ಕೆಲವರು ಜಾವಗಲಿಂದ ಬಂದಿದ್ದಾರೆ, ಇನ್ ಕೆಲವರು ಬೇರೆ ಭಾಗದಿಂದ ಎಲ್ಲ ಬಂದಿದ್ದಾರೆ. ಅವ್ರೆಲ್ಲರೂ ಒಂದು ಪ್ರಯಾಣ ಶುರು ಮಾಡ್ಬೇಕಾದ್ರೆ ನಿಮ್ಮೆಲ್ಲರ ಮನಸ್ಸಲ್ಲಿ ಇತ್ತಲ್ಲ, ನಾನು ಚಟ್ನಳ್ಳಿ ಫಾರ್ಮಿಗೆ ಇವತ್ತು ತಲುಪ್ತೀನಿ ಅಂತ, ಇತ್ತಾ ಇಲ್ವಾ? ಇತ್ತು. ಇವತ್ತು ನಾವು ಈ ಕಾರ್ಯಕ್ರಮ ಆದ್ಮೇಲೆ ಹೋಗಿ ನಾಳೆ ಸೋಮವಾರಪ್ಪ, ನಾಳೆ ಏನ್ ಕೆಲಸ ಮಾಡ್ಬೇಕೇನು ಅಂತ ನಿದ್ದೆ ಮಾಡಕ್ ಹೋಗ್ತೀರಾ ಇಲ್ವಾ? ಇರ್ತೀರಾ. ಹಾಗಾಗಿ ನಾವು ನಂಬಿರೋದು ದೊಡ್ಡ ಬದಲಾವಣೆ, ದೊಡ್ಡ ಪರಿವರ್ತನೆ ಬಗ್ಗೆ ಅಲ್ಲ, ನಾವು ನಂಬಿರೋ ಚಿಕ್ಕ ಚಿಕ್ಕ ವಿಷಯಗಳು, ಅಲ್ಲಿನ ಭರವಸೆಗಳು, ಅಂದ್ರೆ ನಾಳೆಯ ಭರವಸೆ ಮತ್ತು ಭವಿಷ್ಯದ ಸುಧಾರಣೆ ಮೇಲೆ ನಮ್ಮ ತಂಡ, ನಮ್ಮ ಸಂಸ್ಥೆ ಕೆಲಸ ಮಾಡ್ತಿರೋದ್ರಿಂದ ಇದು ಒಂದು ಗ್ರಾಸ್ ರೂಟ್ ಲೆವೆಲ್ ಇಂಪ್ಯಾಕ್ಟ್, ಅಂದ್ರೆ ಒಂದು ತಳಮಟ್ಟದ ಒಂದು ಸಮಾಜದಲ್ಲಿರುವಂತಹ ಒಂದೊಂದು ಅಂದ್ರೆ ಒಂದು ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿತ್ವದಿಂದ ಸಮಾಜದಿಂದ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಈ ತರ ಒಂದು ಚೈನ್ ಲಿಂಕ್ ನಮ್ಮ ಏನು ಅಬ್ದುಲ್ ಕಲಾಂ ರವರು ಹೇಳಿದ್ದಾರೆ, ಆ ಒಂದು ಆಧಾರದ ಮೇಲೆ ಈ ಯತ್ನಕ್ಕೆ ನಾವು ಕೈ ಹಾಕಿದ್ವಿ. ಇದು ಇಷ್ಟು ಯಶಸ್ವಿಯಾಗಿದೆ ಅಂದ್ರೆ ಇಷ್ಟು ಆಸಕ್ತರು ಕಾರಣ. ನಿಮಗೆ ನಿಮ್ಮ ಸಮಯಕ್ಕಾಗಿ ನೀವು ಚಪ್ಪಾಳೆ ಹೊಡಿಲೇಬೇಕು. ಯಾಕೆ ಅಂದ್ರೆ ಎಲ್ಲರೂ ಇವತ್ತಿನ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ ಏನಿದೆ ವಿಷಯ ಅಂದ್ರೆ ಸಮಯ. ದುಡ್ಡು ಸಂಪಾದಿಸ್ತೀವಿ, ಲಕ್ಸುರಿಯಸ್ ಆಗಿರ್ತೀವಿ, ಒಂದು ಮನೆ ಕಟ್ತೀವಿ, ಒಂದು ಕಾರ್ ತಗೊಂತೀವಿ, ನಾವು ಕೆಲಸ ಪಡಿತೀವಿ. ಇವತ್ತು ಶಿಕ್ಷಣನೂ ಆಲ್ಮೋಸ್ಟ್ ಎಲ್ಲ ಕಡೆ ಬರ್ತಾ ಇದೆ, ಎಲ್ಲರಿಗೂ ಒಂದು ತಲುಪ್ತಾ ಇದೆ. ಏನು ನಮಗೆ ಇರೋದು ಅಂತ ಅಂದ್ರೆ ಒಂದು ಮುತ್ತು, ರತ್ನ, ಬಂಗಾರ, ಆಸ್ತಿ, ಸಂಪತ್ತು ಅಂದ್ರೆ ಸಮಯ. ಆ ಸಮಯಕ್ಕೆ ನೀವೆಲ್ಲರೂ ಈ ಸಾತ್ವಿಕ ವಿಚಾರವನ್ನು ಇಟ್ಕೊಂಡ್ ಬಂದಿದ್ದೀವಿ. ಆ ಒಂದು ಸಾತ್ವಿಕ ವಿಚಾರಕ್ಕೆ ನಿಮ್ಮ ಸಮಯನ ಕೊಟ್ಟಿದ್ದೀರಾ. ಜೊತೆಗೆ ಒಂದು ನಾಗರಿಕ ಅಂದ್ರೆ ಜವಾಬ್ದಾರಿಯುತ ನಾಗರಿಕ ನಿರ್ಮಾಣ, ಅಂದ್ರೆ ಕ್ರಿಯೇಟಿಂಗ್ ರೆಸ್ಪಾನ್ಸಿಬಲ್ ಸಿಟಿಸನ್, ಜವಾಬ್ದಾರಿಯುತ ನಾಗರಿಕ ನಿರ್ಮಾಣವನ್ನ ಅಂದ್ರೆ ಒಂದು ಕಟ್ಟೋದು ಭವಿಷ್ಯದ ಭಾರತಕ್ಕಾಗಿ, ಭವಿಷ್ಯದ ದಿನಗಳಿಗಾಗಿ, ಅಥವಾ ನಮ್ಮ ನಾಳೆಗೆ. ನಾವು 10 ವರ್ಷದ್ದು 20 ವರ್ಷದ ನೋಡೋದು ಬೇಡ, ನಾಳೆಗೆ ಒಂದು ಭವಿಷ್ಯದ ಕಟ್ಟಬೇಕಂದ್ರೆ ಒಂದು ವಿಚಾರಧಾರೆ ಇರಬೇಕು, ಒಂದು ಮಾರ್ಗದರ್ಶನ ಇರಬೇಕು, ಅಲ್ಲಿ ಒಂದು ಆಸಕ್ತಿ ಇರಬೇಕು, ಒಂದು ಒಗ್ಗಟ್ಟಿರ್ಬೇಕು. ಯಾಕೆಂದ್ರೆ ನಾವು ಪ್ರತಿ ಹಳ್ಳಿಗೆ ಹೋದಾಗ ಅಲ್ಲಿ ಒಂದು ಮನೇಲಿ ಆಯೋಜಕರಿದ್ದಾರೆ ಅಷ್ಟೇ, ಆದ್ರೆ ಅಲ್ಲಿ ಆ ಒಂದು ಯಶಸ್ವಿಯಾದ ಕಾರ್ಯಕ್ರಮ ನಡೆಸೋಕೆ ಒಂದು ಹಳ್ಳಿ ನಿಂತಿತ್ತು ಬಂಧುಗಳೇ. ನೀವು ನಮ್ಮ ICT ಟುಡೇ ಮಾಧ್ಯಮದಲ್ಲಿ ನಾವು ಎಷ್ಟೋ ಒಂದು ರೆಕಾರ್ಡ್ ಮಾಡಿದ್ದೀವಿ, ಅಷ್ಟು ದಿನದ ಒಂದು ರೆಕಾರ್ಡ್ ಮಾಡಿದ್ದೇವೆ. ಅಲ್ಲಿ ನೀವು ನೋಡ್ಬೋದು, ಒಂದು ಹಳ್ಳಿ ನಿಂತಿತ್ತು ಒಂದು ಸಕ್ಸಸ್. ಅಂದ್ರೆ ಒಂದು ವ್ಯಕ್ತಿ ಅಥವಾ ಒಂದು ಮನೆಯ ವಿಚಾರ ಆಗಿರ್ಲಿಲ್ಲ, ಇದು ಒಂದು ಹಳ್ಳಿ, ಒಂದು ವಿಚಾರ, ಒಂದು ವಿಕಾಸ, ಅಲ್ಲಿನ ಒಂದು ಪ್ರಾದೇಶಿಕತೆ ಜೊತೆಗೆ ನಮ್ಮದು ಅನ್ನೋ ಒಂದು ಒಗ್ಗಟ್ಟಿತ್ತು. ಆ ಒಗ್ಗಟ್ಟು, ಆ ಪ್ರತಿಯೊಂದು ಹಳ್ಳಿಲಿರೋ ಒಂದು ಒಗ್ಗಟ್ಟಿಗೆ ನೀವು ಕೂಡ ಇವತ್ತು ಚಪ್ಪಾಳೆ ಹೊಡಿಲೇಬೇಕು. ಜೊತೆಗೆ
ಇವತ್ತೇನು ಇದು ಒಂದು 5 ನಿಮಿಷ ಮುಂಚೆ ನಂಗೆ ಪ್ರಾಸ್ತಾವಿಕ ಬಂದಿರೋ ಒಂದು ಮಾತನ್ನ ಉದ್ದೇಶಿಸಿ ಹೇಳ್ತಾ ಇದ್ದೆ, ಸುತ್ತ ನೋಡಿ ಅಂತ. ಅವಾಗ ಅಲ್ಲಿ ಕೆಂಪು ಒಂದ್ ಕಡೆ ಅರ್ಶನ, ಒಂದ್ ಕಡೆ ಆಕಾಶ, ಮೋಡ, ಬೆಟ್ಟ ಗುಡ್ಡ, ಎಲ್ಲಾ ಕಡೆ ಅದೊಂದು ಪ್ರಕೃತಿ ಮಧ್ಯ ನಾವು ಇರಂಗಿತ್ತು. ಅವಾಗ ನಮಗೆ ಏನ್ ಜ್ಞಾಪನ ಆಯ್ತು ಅಂದ್ರೆ, ಆ ದೋಣಿ ಹಾಡು ಅಂತ ಬರೆದಿದ್ದಾರೆ ರಾಷ್ಟ್ರಕವಿಯವರು. ದೋಣಿ ಹಾಡು ಅಲ್ಲ, ನಮ್ಮ ರಾಷ್ಟ್ರಕವಿಯವರು ದೋಣಿ ಹಾಡು ಬರೆದಿದ್ದಾರೆ. ಅಲ್ಲಿ ಹೇಗೆ ಆ ದೋಣಿ ಆ ನೀರಿನ ಒಂದು ಚುಮುಕಿಸಿದ್ರೆ ಆಕಾಶದ ಬೆಳ್ಳಿ ಬಂಗಾರ ಬಣ್ಣ ಆಗುತ್ತೆ. ಇವತ್ತು ಅನುಭವ, ಮಾರ್ಗದರ್ಶನ ಮತ್ತು ವಿಚಾರಧಾರೆಯ ಒಂದು ಚುಮುಕು ಅಂದ್ರೆ ನೀರಿನ ಚುಮುಕಿಯಿಂದ ಇವತ್ತು ಆಕಾಶ, ಪ್ರಕೃತಿ ಎಲ್ಲ ಎಷ್ಟು ಹೊಳಪಾಗಿತ್ತು. ಅದ್ರ ಎಲ್ಲ ಮಧ್ಯ ನೀವು ಆಸ್ವಾದಿಸೋಕೆ ನೀವು ಕೂತಿದ್ರಿ. ಆ ಚಿತ್ರಣ ನಾನು ಅಲ್ಲಿ ಕೂತಿದ್ದನ್ನ ನೋಡ್ಬೇಕಾದ್ರೆ AI-ಗೂ ನಮ್ಮ ಪ್ರಕೃತಿ ಕಮ್ಮಿ ಇಲ್ಲ. AI ಗೊತ್ತಾ? ಆರ್ಟಿಫಿಷಿಯಲ್ ಕೃತಕ ತಂತ್ರಜ್ಞಾನ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ವರ್ಲ್ಡ್ ಆಗಿದೆ. ಎಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀವಿ, ಒಂದು ಫಿಲಮ್ ನೋಡೋಕ್ಕೆ ಯೂಸ್ ಮಾಡ್ತೀವಿ, ವರ್ಚುವಲ್ ರಿಯಾಲಿಟಿ ಬಂದಿದೆ. ಕಣ್ಣಿಗೆ ಹಾಕೊಂಡು ನಾವು ಕಾಶ್ಮೀರದಲ್ಲಿದ್ದೀವಿ, ಕನ್ಯಾಕುಮಾರಿ ಆಗಿದ್ದೀವಿ. ಅದ್ರ ಜೊತೆಗೆ ಮೆಡಿಕಲ್ ಟೆಕ್ನಾಲಜಿ. ನಾವು ನಿನ್ನೆ ಮಾತಾಡ್ತಾ ನಾವು ಚಟ್ನಳ್ಳಿ ಮಹೇಶ್ ಅಣ್ಣನವರೆಲ್ಲ ಶ್ರೀರಾಮ್ಪುರದ ಕುಮಾರಣ್ಣವ್ರ ಮನೇಲಿ ಭಗೀರಥ ಪ್ರಯತ್ನದ ಒಂದು ವಿಚಾರವನ್ನು ಇಟ್ಕೊಂಡು ಮಾತಾಡ್ತಾ AI ಬಂತು. ಆ AI-ಗೂ ಆ ಎಕ್ಸ್ಪೀರಿಯನ್ಸ್ ಅನ್ನೋ ವಿಚಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನೀವು ಏನ್ ಅಲ್ಲಿ ನೋಡ್ತೀರಾ, ಒಂದು ಕ್ರಿಯೇಟ್ ಆಗಿರೋದು ತಂತ್ರಜ್ಞಾನದ ಒಂದು ಸಹಾಯದಿಂದ. ಆದ್ರೆ ನಿಮ್ಮ ಅನುಭವ ಈಗಿನ ನೀವು ಒಂದು 5 ನಿಮಿಷ ಈ ಕ್ಷಣ ನೀವು ಅನುಭವಿಸ್ತಾ ಇದ್ದೀರಾ, ಆ ಅನುಭವ ನಿಮಗೆ AI-ಅಲ್ಲಿ ಸಿಗಲ್ಲ. ಆ ತಂತ್ರಜ್ಞಾನಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಭಾರತೀಯತ್ವ, ನಮ್ಮ ಸನಾತನ ಧರ್ಮ ಯಾವತ್ತೂ ನಮ್ಮ ಸಿಂಧು ನಾಗರಿಕ ಶಕ್ತಿ ನಿರ್ಮಾಣ ಆಗಿತ್ತು 2,500 ವರ್ಷಗಳ ಹಿಂದೆ. ಆ ಒಂದು ಅನುಭವ, ಆ ಒಂದು ತತ್ವಾದರ್ಶ, ಈ ಭೂಮಿಯಲ್ಲಿರುವ ಒಂದು ಶಕ್ತಿ, ಯಾವುದೇ ತಂತ್ರಜ್ಞಾನ, ಯಾವುದೇ ಪಾಶ್ಚಾತ್ಯ ದೇಶಗಳ ಯಾವುದೇ ತಂತ್ರಜ್ಞಾನನೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಆ ಭಾರತೀಯತ್ವದ ಭಾಗಿಯಾಗಿ ನೀವೆಲ್ಲ ಇದ್ದೀರಾ. ಅದಕ್ಕೆ ಒಂದು ಜೋರಾದ ಚಪ್ಪಾಳೆ ನೀವೆಲ್ಲ ಕೊಡ್ಕೊಬೇಕು ಬಂಧುಗಳೇ, ಯಾಕೆಂದ್ರೆ ನೀವೆಲ್ಲರೂ ಭಾರತೀಯರು. ಹೆಚ್ಚು ಮಾತಾಡಲ್ಲ ಅಂತ ತುಂಬಾ ಮಾತಾಡ್ತಾ ಇದ್ದೀನಿ ಗೊತ್ತು, ಆದ್ರೆ ಈ 30 ದಿನದ ಒಂದು ವಿಚಾರ ಇರುತ್ತಲ್ಲ, ಆ ಒಂದು ಎಕ್ಸ್ಪ್ರೆಷನ್, ಅದನ್ನ ನಾನು ಒಂದು ಕೊನೆಯದಾಗಿ ಒಂದು ಸಾರಾಂಶವಾಗಿ ಹೇಳ್ತೀನಿ. ಒಂದು ಮಗು ಸಮಾಜದಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಮಗುವಾಗಿ ಯುವಕ ಅಂದ್ರೆ ಒಂದು ವಯಸ್ಸಿಗೆ ಬಂದು ಹದಿಹರೆಯ ವಯಸ್ಸು ದಾಟಿ ಒಂದು ವಯಸ್ಸು ದಾಟುತ್ತೆ. ಆ ವಯಸ್ಸಿನ ಒಂದು ವಿಚಾರನ ಅನುಭವಗಳನ್ನ ಮೂಲಕ ಕಳೀತಾ. ಹಾಗೆ ಒಂದು ಸಮಾಜ, ಒಂದು ಗ್ರಾಮದಿಂದ ಪ್ರಪಂಚದ ವಿದ್ಯಮಾನದವರೆಗೆ ನಾವು ಈ ವಿಚಾರವನ್ನ ತಗೊಂಡು ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣನವರಾಗಿರ್ಲಿ, ಪ್ರಭುಲಿಂಗ ಶಾಸ್ತ್ರಿ ಅಣ್ಣನಾಗಲಿ ಹಾಗೂ ಎಲ್ಲ ಆಯೋಜಕರಾಗಲಿ ಈ ಒಂದು ಅಭಿಯಾನವನ್ನ ನಾವು ನಗು, ಅಳು, ಭಾವನಾತ್ಮಕ, ದೈನಂದಿನ, ಪ್ರಕೃತಿ, ಪ್ರಗತಿ ಎಲ್ಲ ವಿಚಾರ ಇಟ್ಕೊಂಡು ನಾವು ಬಂದಿದ್ದೀವಿ. ಇಷ್ಟೊಂದು ಒಂದು ಯಶಸ್ವಿಯಾಗಿ ನೀವು ನಡೆಸ್ಕೊಟ್ಟಿದ್ದಾರೆ. ಯಶಸ್ಸಿನ ಅಕ್ಷತೆ ಕಾಳನ್ನ ಈ ಸಮಾಜದ ವಿಚಾರಧಾರೆಯ ವಿಚಾರ ಅಭಿಷೇಕಕ್ಕಾಗಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಮುಂದಿನ ವರ್ಷ 2ನೇ ಆಯಾಮ ಅಂದ್ರೆ ನಮ್ಮ ಸಂಸ್ಥೆ ಜೊತೆಗೆ ಈ ಒಂದು ಸಂಸ್ಥೆ 2ನೇ ವರ್ಷಕ್ಕೂ ನಾವು ಇಷ್ಟೇ ಯಶಸ್ವಿಯಾಗಿ ಮಾಡ್ತೀವಿ. ಮುಂದಿನ ವರ್ಷ ಇನ್ನೂ ಪ್ಲಾನ್ಡ್ ಆಗಿ ತುಂಬಾ ಚೆನ್ನಾಗಿ ಮಾಡೋಣ, ಇನ್ನೂ ಒಂದು ಸಂಘಟಿತವಾಗಿ ಮಾಡೋಣ. ಎಲ್ಲರಿಗೂ ಅಭಿನಂದನೆಗಳು. ಮತ್ತೆ ಈ ವೇದಿಕೆಯಲ್ಲಿ ನಂಗೆ ಇಷ್ಟೊತ್ತು ಮಾತಾಡೋಕೆ ಅವಕಾಶ ಕೊಟ್ಟದ ನನ್ನ ಗುರುಗಳಾದ ಚಟ್ನಳ್ಳಿ ಮಹೇಶ್ ಅಣ್ಣನವರಿಗೂ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಅವರ ಒಂದು ಉದ್ಯಮಕ್ಕೆ ಆಲ್ ದ ಬೆಸ್ಟ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಪ್ರತಿಭೆಗಳಿಗೆ ಅವಕಾಶ ಕೊಟ್ಟರಲ್ಲ, ಇಂಥದ್ದೊಂದು ಶಕ್ತಿ ರೀಪ್ಲೇಸ್ ಆಗಬೇಕು. ನಾವೇ ಪರ್ಮನೆಂಟ್ ಆಗಿರಲ್ಲ ರೀ, ಯಾವಾಗ ಹೋಗ್ತೀವಿ ಏನೋ ಗೊತ್ತಿಲ್ಲ. ಇಂಥ ಸನಾತನ ಸತ್ವಯುತವಾದಂಥ ಶಕ್ತಿಯ ಪರಂಪರೆಯನ್ನು ಮುಂದುವರಿಸೋದಿದೆಯಲ್ಲ, ಅದು ಒಂದು ಸಂಸ್ಥೆ ಗುತ್ತಿಗೆ ಅಲ್ಲ, ಅದು ಯಾವುದೋ ಸಂಘಟನೆ ಗುತ್ತಿಗೆ ಅಲ್ಲ, ಅದು ಎಲ್ಲರ ಮೇಲೂ ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನು ಕಣ್ತರಿಸ್ತಕ್ಕಂಥದ್ದಿದೆಯಲ್ಲ. ಇಂಥ ವಿಶಾಲವಾದಂಥ ಭೂಮಿಕೆಗೆ ನಾವು ಸಿದ್ಧರಾಗ್ತಕ್ಕಂಥದ್ದಿದೆಯಲ್ಲ, ಆ ಮುಖೇನ ನಾವು ದೊಡ್ಡ ಸ್ಥಾನ ತೋರಿಸ್ಬೇಕು ಅಂತೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಏನಾದರೂ ಯಶಸ್ಸಾಗಿದ್ರೆ ನನ್ನ ಮಾತಿಗಿಂತ ಮಿಗಿಲಾಗಿ ಚಂದನ್ ಅವ್ರ ಗಾಯನದಿಂದ ಆಗಿದೆ ಅಂತಕ್ಕಂಥದ್ದನ್ನು ತುಂಬ ವಿನಮ್ರವಾಗಿ ಹೇಳ್ತೀನಿ ನಾನು ಅಂತೇಳಿ. ಅಂಥ ಶಕ್ತಿಗಳು ಮುಂದುವರಲಿ ಖಚಿತವಾಗಿ. ರೋಹನ್, ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ನಿಮ್ಮ ಯುವಶಕ್ತಿಯ ಸದ್ಬಳಕೆ ಹಿಂಗೆ ಆಗಲಿ. ಅವ್ರು ಹೇಳ್ದಂಗೆ ಗವಾಯಿಗಳದೊಂದು ಕತೆ, ಅವ್ರು ಹೇಳಿ ಕೇಳಿ ಕೂಡ್ರು ಅವ್ರು ಕಣ್ಣು ಕಾಣ್ತಿರಲಿಲ್ಲ, ಗೊತ್ತಲ್ಲ ನಿಮ್ಮ ಪುಟ್ಟರಾಜ್ ಗವಾಯಿಗಳು. ಆದರೆ ರಾತ್ರಿ ಹೊತ್ತು ಹೋಗ್ಬೇಕಾದ್ರೆ ಲಾಟಿನ ಹಿಡ್ಕೊಂಡೇ ಹೋಗೋರು. ನಮ್ಮ ಜನ ಭಾರಿ ಬುದ್ಧಿವಂತರು ಕೇಳಿದ್ರು, ಅಲ್ರಿ ಸ್ವಾಮಿ ನಿಮಗೆ ಕಣ್ಣೇ ಕಾಣಲ್ಲ, ನೀವ್ಯಾಕೆ ಲಾಟಿನ ಹಿಡ್ಕೊಂಡು ಹೋಗ್ತಾ ಇದ್ದೀರಾ ಅಂತೇಳಿ. ಗವಾಯಿಗಳು ಒಂದು ಅದ್ಭುತವಾದ ಮಾಡಿದ್ರಣ್ಣ, ನನಗೆ ಕಣ್ಣು ಕಾಣಲ್ಲ, ಲಾಟಿನ ಬೇಕಾಗಿಲ್ಲ ಅಂತೇಳಿ ಗೊತ್ತು. ನಾನು ಲಾಟಿನ ಯಾಕೆ ಹಿಡ್ಕೊಂಡಿದ್ದೀನಿ ಅಂದರೆ ಕಣ್ಣಿದ್ದವ್ರು ಹಿಂದ್ಗಡೆಗೆ ಬರ್ತಿರ್ತಾರಲ್ಲ, ಅವ್ರಿಗೆ ಗೊತ್ತಾಗಲಿ ನನಗೆ ಕಣ್ಣು ಕಾಣಲ್ಲ ಅಂತೇಳಿ ನನಗೆ ಡ್ಯಾಶ್ ಹೊಡಿಬಾರ್ದು ಅಂತೇಳಿ. ಬಂಧುಗಳಿಗೆ ಇವತ್ತು ಆಗಿರ್ತಕ್ಕಂಥ ಅವಾಂತರ ಅಂದರೆ ಕಣ್ಣಿದ್ದವ್ರು ಕುರುಡರಾಗ್ತಾ ಇದ್ದೀವಿ ಅಂತೇಳಿ.
ಕಿವಿ ಇದ್ದು ಕಿವುಡ್ರಾಗ್ತಾ ಇದ್ದೀವಿ ಅಂತೇಳಿ ಇಂಥದ್ದೊಂದು ಕಣ್ಣು ತೆರೆಸ್ಲಿಕ್ಕೆ ಏನು ಭಾರಿ ದೂರ ಇಲ್ಲ, ಒಂದು ಸಣ್ಣ ದೀಪ ಹಚ್ಚಿದ್ದೀವಿ, ಆ ಮನೆ ಅಂಗಳಿಂದ ಒಂದು ಬೆಳಕು ಮುಡಿಸಿದ್ದೀವಿ, ಇನ್ನೊಂದು ದಿವಸ ಇನ್ನು ಮನೆಗೆ ಹೋಗಿದ್ದೀವಿ, ಅಲ್ಲೊಂದು ದೀಪ ಹಚ್ಚಿದ್ದೀವಿ, ಬೆಳಕು ಮುಡಿಸಿದ್ದೀವಿ. ಇಂಥ ಕೈಂಕರ್ಯದಲ್ಲಿ ನಮಗೆ ಸಮಾಧಾನ ಆಗಿದೆ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ರೋಹನ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಇನ್ನೇನು ಇಲ್ಲೇ ಬಿದಿರೆ ಹತ್ರ ಇದ್ದೀವಿ ಅಂತ ಇದ್ದಾರೆ, ಆ ಕಾರಣಕ್ಕೊಂಡು ವಿಳಂಬ ಮಾಡ್ತಾ ಒಂದು 2 ಮಾತಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಓಂಕಾರಪ್ಪನವರು ಶುಭ ಹಾರೈಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬರ್ರಿ ಅಲ್ಲಿಲ್ಲ ಬಾರಿ ಮಾತಾಡಿ ಸರ್, ನಿಮ್ಮ ಮಾರಿ ಬಿಡಿ. ಆ ಉದ್ಘಾಟನೆ ಆವಾಗ ನೀವು ಬರೀ ಶುಭ ಹಾರೈಸೋದು, ಉದ್ಘಾಟನೆ ಮತ್ತು ಪುಸ್ತಕ ಬಿಡುಗಡೆ ಶಾಸಕರು ಬಂದ ಮೇಲೆ ಅಷ್ಟರೊಳಗಡೆ ಓಂಕಾರಪ್ಪನವರು 2 ಶುಭ ನುಡಿಗಳನ್ನು ಆಡ್ತಾರೆ. ವೇದಿಕೆ ಮೇಲಿರುವ ಮಹೇಶ್ ಅಣ್ಣವರೇ, ಅತ್ಯುತ್ತಮ ಗಾಯನ ಹಾಡಿದಂಥ ಚಂದನ್ ಅವರೇ, ಭಾಳ ವಾಗ್ಮಿ ರೋಹನ್, ನಾನು ನೋಡಿದರೆ ಹಂಗೆ ಅನಿಸ್ತಿರಲಿಲ್ಲ ಫಸ್ಟಿಗೆ. ಅವರು ಬಾಯಿ ಬಿಟ್ಟ ಮೇಲೆ ಗೊತ್ತಾದ ಎಂಥ ಶಕ್ತಿ ಇದೆ ಅವರಲ್ಲಿ ಅಂತ, ಅದನ್ನು ಮುಂದೆ ಚೆನ್ನಾಗಿ ಬೆಳೆಸ್ಕೋಬೇಕು ನೀವೆಲ್ಲ. ನಂಜೇಶ್ವರವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬಂಧುಗಳೇ, ಮಿತ್ರರೇ, ತಾಯಂದಿರೇ, ನನಗೆ ಮಹೇಶ್ ಅಣ್ಣವ್ರು ನಿನ್ನೆ ಮತ್ತು ಬೆಳಗ್ಗೆನೂ ಫೋನ್ ಮಾಡಿದರು. ನಾನು ಏನೋ ಸಣ್ಣ ಕಾರ್ಯಕ್ರಮ ತಗೊಂಡಿದ್ದು, ಇಲ್ಲಿ ಬಂದು ನೋಡಿ ಅನ್ನಿಸ್ತು ವಿಶೇಷವಾದ ಕಾರ್ಯಕ್ರಮ. ಬಹುಶಃ ನಾನು ಬರೆದಿದ್ದರೆ ಒಂದು ಒಳ್ಳೆಯ ಒಂದು ಇದನ್ನು ಕಳ್ಕೊತಿದ್ದು ಅನ್ನಿಸ್ತಾ ಇತ್ತು. ಇಲ್ಲಿಗೆ ಬಂದಾಗ ನನಗೆ ಅನ್ನಿಸ್ತಾ ಇತ್ತು, ಪ್ರಕೃತಿಯ ಮಡಿಲಲ್ಲಿ ನನಗೆ ಒಂದು ಸ್ವಲ್ಪ ಹೊತ್ತು ಕಾಲ ಕಳೀಲಿಕ್ಕೆ ಮಹೇಶ್ ಅಣ್ಣವರು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕೂತ್ಕೊಂಡ್ರೆ ಸೂರ್ಯ ಮುಳುಗ್ತಾ ಇದ್ದ, ಎಂಥ ಸನ್ನಿವೇಶ ಹೆಂಗೆ ಕಾಣ್ತಾ ಕರೆಕ್ಟಾಗಿ ಎದುರು ಕಾಣ್ತಾ ಇತ್ತು, ಭಾಳ ಚೆನ್ನಾಗಿ ಸುಂದರವಾಗಿ ಕಾಣ್ತಾ ಇತ್ತು. ನಾನು ಈ ಸಾಹಿತ್ಯದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಮಹೇಶ್ ಅಣ್ಣವರು ಒಂದು ಉದ್ಯೋಗ ಪ್ರಾರಂಭ ಮಾಡಿದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆ ನಾನು ಉದ್ಯೋಗಸ್ಥ, ವ್ಯವಹಾರಸ್ಥ. ಇವತ್ತು ಮರ ಆಗಿರೋದು ನಿನ್ನೆ ಬೀಜ ಆಗಿರುತ್ತೆ. ಮಹೇಶ್ ಅಣ್ಣರ ಉದ್ಯಮ ಸ್ಟಾರ್ಟ್ ಮಾಡಿ 1.5 ತಿಂಗಳಾಯಿತು ಅಂತಾರೆ. ನನ್ನ ಬಗ್ಗೆ ಹೇಳಿರು ದೊಡ್ಡ ಉದ್ಯಮ ಮಾಡ್ತಾ ಇದ್ದಾರೆ ಉದ್ಯಮಿಗಳು ಅಂತಂತ. ನಾವು ಮಾಡಿ 50 ವರ್ಷ ಆಯಿತು, ಇವರಿನ್ನು 1.5 ತಿಂಗಳಾಗಿದೆ. ಈ ಬಹುಶಃ ನೀವೆಲ್ಲ ನೋಡಿರ್ತೀರಿ ಪೇಪರಲ್ಲಿ, ಈ ಬೆಳಗಾಮಲ್ಲೋ ಹುಬ್ಬಳ್ಳಿಯಲ್ಲೋ ಈ ರೊಟ್ಟಿ ತಟ್ತಾರೆ, ರೊಟ್ಟಿ ಮಾಡ್ತಾರೆ ಹೆಣ್ಣುಮಕ್ಕಳು. ಆ ಮಾರ್ಕೆಟ್ ಎಲ್ಲಿ ಹೋಗಿದೆ ಅಂದರೆ ಹೊರದೇಶಗಳಿಂದ ಡಿಮ್ಯಾಂಡ್ ಬರ್ತಾಯಿದೆ. ಇಂಡಿಯಾದಲ್ಲ, ಜೋಳದ ರೊಟ್ಟಿಯನ್ನು. ಹಾಗೆ ನಮ್ಮ ಮಹೇಶ್ ಅಣ್ಣರ ಉದ್ಯಮ ನಮ್ಮ ದೇಶದಲ್ಲೇ ಅಲ್ಲ, ಹೊರದೇಶಗಳಲ್ಲೂ ಬೇಡಿಕೆ ಬರೋಂಥ ಉದ್ಯಮವಾಗಿ ಬೆಳೀಲಿ ಅಂತ ನಾನು ಹಾರೈಸಿಬಿಟ್ಟು, ಅವರ ಕೈ ರುಚಿ ಬರೀ ಅವರ ಸಾಹಿತ್ಯನೇ ಅಲ್ಲ, ಬರೀ ಸಾಹಿತ್ಯದ್ದೇ ಅಲ್ಲ, ಬರೀ ಈ ಕ್ಷೇತ್ರದ ವಿಚಾರವೇ ಅಲ್ಲ, ಆರೋಗ್ಯಪೂರ್ಣವಾದ ಆಹಾರವನ್ನು ನಮ್ಮ ದೇಶಕ್ಕೆ, ನಮ್ಮ ಜನಕ್ಕೆ ಅಲ್ಲ, ಇಡೀ ಪ್ರಪಂಚದಲ್ಲೇ ಮುಟ್ಟುವಂಥ ಉದ್ಯಮವಾಗಿ ಬೆಳಲಿ ಅಂತ ನಾನು ಭಗವಂತನಲ್ಲಿ ಪ್ರೇರ್ತಾ, ಒಳ್ಳೆಯದಾಗುತ್ತೆ. ಮಹೇಶ್ ಅಣ್ಣ ಉದ್ಯಮ ಬೆಳೆದೇ ಬೆಳೆಯುತ್ತೆ. ಅವರು ಬಹಳ ಆಸಕ್ತಿಯಿಂದ ಎಲ್ಲದನ್ನು ಮಾಡ್ತಾರೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ನಾನು ಇಲ್ಲಿ ಕರೆದ್ಬಿಟ್ಟು ಮಹೇಶ್ ಅಣ್ಣವ್ರ ಮಾತಾಡ್ರಿ ಅಂತೇಳಿ, ನಾನು ಬೇರೆ ವಿಚಾರ ಮಾತಾಡೋ ಸಾಹಿತ್ಯದ ಬಗ್ಗೆ ನನಗೇನು ತಿರುಳೇ ಇಲ್ಲ. ಉದ್ಯಮದ ಬಗ್ಗೆ 4 ಮಾತಾಡಿದ್ದೀನಿ. ಮಹೇಶ್ ಅಣ್ಣವ್ರು ಬೆಳೆಸ್ತಾರೆ, ಬೆಳೆಯುತ್ತೆ ಅಂತ ಹಾರೈಸ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಶೀರ್ವಾದದ ನಲ್ನುಡಿಗಳಿಗೆ ನಮಗೊಂದು ಶ್ರೀರಕ್ಷೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಡೆಫಿನೆಟ್ ಆಗಿ ಓಂಕಾರಪ್ಪನಂದ್ರೆ ಇಲ್ಲಿರ್ತಕ್ಕಂಥ ಮಹಾನ್ ಘಟನೆಗಳಂತೂ ಕ್ರಿಮಿಲೆ ಎಲ್ಲ ಕೆನೆಪದ್ರದ ಜನ ತಾವೇನಾದರೂ ಮನ್ಸು ಮಾಡಿ, ಅಣ್ಣ ಇದು ಭಾರಿ ಛಾಯದ ಕಾರಣ ಅಂತೇಳಿ ಹೇಳ್ತಾ ಹೋದರೆ, ಅದು ಇವತ್ತಿದ್ದು 100 ಇದ್ದಿದ್ದು 1000, 1000 ಇದ್ದಿದ್ದು 10,000, ಲಕ್ಷ, ಕೋಟಿಗಟ್ಟಲೆ ಮುಟ್ತಕ್ಕಂಥದ್ದೇನು ಭಾರಿ ದೊಡ್ಡ ಸಂಗತಿಯಲ್ಲ. ಒಂದು ಸಣ್ಣ ಮಾತನಾಡ್ತಕ್ಕಂಥ ನನ್ನನ್ನೇ ಬಾಯಿ ಪ್ರಚಾರದ ಮುಖೇನ ಒಂದು ಸಾಂಸ್ಕೃತಿಕ ಲೋಕದ ಹೀರೋ ಅನ್ನಂಗೆ ಬಿಂಬಿಸಿರ್ತಕ್ಕಂಥ ನಿಮಗೆ ನಮ್ಮ ಉದ್ಯಮ ಭಾರಿ ಟೇಸ್ಟ್ ಇದೆ ಅಂತ ಹೇಳ್ತಕ್ಕಂಥದ್ದು ಏನು ದೊಡ್ಡ ಸಂಗತಿಯಲ್ಲ. ನಿಮ್ಮ ಬಾಯಿ ಮಾತಿನಿಂದ ಅದು ಖಚಿತವಾಗಿ ಅದೊಂದು ಆಗಲಿ ಅಂತಕ್ಕಂಥ ಒಂದು ಸ್ವಾರ್ಥದ ಆಸೆಯನ್ನು ಕೂಡ ತಮ್ಮ ಮುಂದಿಡ್ತಾ, ಇನ್ನು 3 ನಿಮಿಷದಲ್ಲಿ ಬರ್ತೀವಿ ಅಂತ ಇದ್ದಾರೆ. ಅಪರೂಪದ ಹಾಡು ಪೂಜ್ಯ ದ್ವಯರು ಬಂದಿದ್ದಾರೆ. ಈ ನಾಟಿನಲ್ಲಿ ಯಾವುದಾಗಬೇಕು ಅಂದ್ರೂ ಕೂಡ ಗುರುವಿನ ಆಟ ನಡಿಬೇಕ್ರಿ, ದೇವ್ರ ನಾಟ ನಡಿಬೇಕ್ರಿ. ಅವ್ನ ಮುಂದೆ ಯಾರೂ ಅಲ್ಲ. ಆ ದೇವ್ರ ಆಟ ಮತ್ತು ಗುರುವಿನ ಆಟ ಬಲ್ಲವ್ರು ಯಾರು ಅಂತಕ್ಕಂಥ ಒಂದು ತತ್ವಗೀತೆಯನ್ನು ರೆಡಿಯಾಗಿಬಿಡಿ ಸರ್, ನಾನು ಹೇಳ್ಬೇಕಾದ್ರೆ ರೆಡಿಯಾಗಿ. ಈಗ ನಿಮ್ಮ ಮುಂದೆ ನಮ್ಮ ಅಪ್ರತಿಮವಾದ ಗಾಯಕ ಆಗಿರ್ತಕ್ಕಂಥ ಚಂದನ್ ಅವ್ರು ಆಡ್ತಾರೆ. ಡೆಫಿನೆಟ್ ನಿಮ್ಮ ಕೂತ್ ಕಡೆನೇ ಕಾಲು ಕಡ್ದಾಡ್ಬೇಕ್ರಿ, ನಿಮ್ಮ ಕೂತ್ ಕಡೆನೇ ತಲೆ ತೂಗ್ತವ್ರಿ ಅಂತ ಅದ್ಭುತವಾದಂಥ ತತ್ವ ಸಹಿತವಾದಂಥ ಈ ಹಾಡನ್ನು ಒಮ್ಮೆ ನಾವೆಲ್ಲ ಕೇಳೋಣ. ಅಷ್ಟರೊಳಗಡೆನೂ ಶಾಸಕರು ಬರದೇ ಇದ್ದರೆ ಡೆಫಿನೆಟಾಗಿ ಉದ್ಘಾಟನೆ ಮಾಡಿ ಪೂಜ್ಯರಿಂದ ಆಶೀರ್ವಾದದ ನುಡಿ ಅರ್ಪಣೆ ಆಗುತ್ತೆ. ಅದಾದಮೇಲೆ ಕೈ ಮುಗಿದು ಕೇಳ್ತೀನಿ, ನಿಧಾನಕ್ಕೆ ಊಟ ಮಾಡಿ ಹೋಗೋಣ. ಒಂದು ಅರ್ಧ ಗಂಟೆಗಳ ಕಾಲ ಫಿಲಮ್ ಶೋ ನೋಡಲೇಬೇಕು. ಸುತ್ತೂರು ಶ್ರೀಗಳು ಅಲ್ಲಿಂದ ಕಳಿಸಿದಾರಲ್ವಾ, ಆ ಸುತ್ತೂರು ಮಠದಿಂದ ಕಳಿಸಿದ್ದಾರೆ. ನಮ್ಮ ಪೂಜ್ಯತ್ವಯರು ಪಂಡಿತಾರಾಧ್ಯ ಶ್ರೀಗಳು ನಿಜವಾಗಿ ಒಂದು 5 ನಿಮಿಷ ಇದೆ, ಅದನ್ನು ನೋಡಿ ನಾವು ಸಾಂಸ್ಕೃತಿಕ ಲೋಕಕ್ಕೆ ಹೆಜ್ಜೆ ಇಡೋಣ. ಈ ಕಡೆ ಕುಣಿತ ಆಗ್ತಾ ಇರುತ್ತೆ, ಡ್ಯಾನ್ಸ್, ಆ ಕಡೆ ಊಟ ಮಾಡ್ತಿರೋಣ. ಈಗ ಚಂದನ್ ಅವರಿಂದ ಈ ಅದ್ಭುತವಾದಂಥ ಗೀತೆ. ಗುರುವೇ ನಿನ್ನಾಟ ಬಲ್ಲೋರು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರು.
ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು ಒಕ್ಕಲಿಗರ ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೋಂ ಕೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲೋರು ಯಾರು ಯಾರು ಶಿವನೇ ನಿನ್ನಾಟ ಬಲ್ಲೋರು ಯಾರು ಯಾರು ಅಂತದನ್ನ ಒಬ್ಬ ತತ್ವಪದಕಾರ ಬರೆದಿರೋದ ಪ್ರಸನ್ನ ಯಾರು ಬರ್ದಿರೋದು ಗೊತ್ತಾ? ಅದು ಧೀಮಂತರ ಇದನ್ನು ಬರೆದಿರೋದಲ್ಲ. ಎಸ್ ಅಡಿ ಸಿಕ್ತಾ ಟ್ರ್ಯಾಕ್ ಸಿಕ್ತಾ ಮಾಡಿರ್ತಕ್ಕಂಥ ಪ್ರೀತಿಯ ಜನನಾಯಕರಾಗಿರ್ತಕ್ಕಂಥ ತಮ್ಮಯ್ಯನವರಿಗೆ ನಿಮ್ಮೆಲ್ಲರ ದೊಡ್ಡ ಕರತಾಡದ ಮುಖೇನ ಇಂಥ ದೊಡ್ಡ ಚಪ್ಪಾಳೆ ಕೊಡ್ತೀವಿ ಸರ್. ಡೆಫಿನೆಟ್ ಆಗಿ ಸಾರ್ವಜನಿಕ ಕ್ಷೇತ್ರದ ಗಣ್ಯರು ಶಾಸಕರಾದಿಯಾಗಿ ಅವರು ವಿಧಾನ ಪರಿಷತ್ ಸದಸ್ಯರಾಗಲಿ MP ಅವರಾಗಲಿ ಎಲ್ಲರೂ ಗ್ರಹಿಸಬೇಕಾದಂಥ ಒಂದು ಕುತೂಹಲಕಾರಿ ಅಂಶವನ್ನು ಅಷ್ಟೇ ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ನೀವು ಜನನಾಯಕರು ಹೇಳಿದ್ರು ನಾವು MP ಅವ್ರು ಬರ್ತೀವಿ ಅಂತೇಳಿ, ನಮ್ಮ MLC ಅವರು ಬರಬೇಕಾಯ್ತು, ಬರಲಿಲ್ಲ. ಆದ್ರೆ ಒಂದಂತೂ ಸತ್ಯ, ಯಾರ್ಯಾರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದವರು ಅವರು ಸಾರ್ವಜನಿಕ ಕ್ಷೇತ್ರಕ್ಕೆ ಅರ್ಹರಾದಂಥ ವ್ಯಕ್ತಿಗಳು, ಈ ಜನಶಕ್ತಿ ಮೇಲೆ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿಗಳು, ಈ ಜನಶಕ್ತಿ ಅಪಾರವಾದಂಥ ಮಹಿಮೆಯನ್ನು ಗ್ರಹಿಸಿರ್ತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರು ಖಚಿತವಾಗಿ ಪುಣ್ಯವಂತರು. ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ತಪ್ಪಿಸ್ಕೊಂಡಿದ್ದಾರೋ ಅವ್ರು ಡೆಫಿನೆಟ್ ದುರಾದೃಷ್ಟ ಅಂತಕ್ಕಂಥ ಮಾತನ್ನು ಅತ್ಯಂತ ವೇದನೆಯಿಂದ ಯಾರ್ಯಾರು ಬರಬೇಕಾಗಿತ್ತೋ ಬಂದಿಲ್ವಲ್ಲ ಅವ್ರುಗಳಿಗೆ ಆಗ್ರಹಪೂರ್ವಕವಾದಂಥ ನನ್ನ ಧ್ವನಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಅವಿರತವಾದಂಥ ಕಾರ್ಯಕ್ಷೇತ್ರದ ಮಧ್ಯೆ ತಮ್ಮಯ್ಯನವ್ರಿಗೆ ಗೊತ್ತಿದೆ ನಮ್ಮ ಸಾಹಿತ್ಯಿಕವಾದಂಥ ಸಂಘಟನೆ ಯಾವ ಮಟ್ಟಿಗಿದೆ ಅಂತಕ್ಕಂಥದ್ದನ್ನು ಕೊಚ್ಚಿಣ ಕೇಳ್ತಾ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನ ಕರೆಯನ್ನು ಮನಸಿ ಸಾವಿರ ಸಂಖ್ಯೆಯಲ್ಲಿಂಥ ಕಾಡಿ ಜನ ಸೇರ್ತಾರೆ ಅಂದರೆ ಇಂಥ ಶಕ್ತಿಯನ್ನು, ಅದು ಶಕ್ತಿ ಅಂತ ಹೇಳ್ತಾ ಇಲ್ಲ ನಾನು, ಆ ಜನಶಕ್ತಿಯನ್ನ ಮಹಿಮೆಯನ್ನು, ಜನಶಕ್ತಿ ಯಾವುದನ್ನು ಬಯಸ್ತಾರೆ ಅಂತಕ್ಕಂಥದ್ದನ್ನ, ಜನಶಕ್ತಿ ಯಾವುದಕ್ಕೆ ಪ್ರೀತಿಧಾರೆ ಇರುತ್ತೆ ಅಂತಕ್ಕಂಥ ಒಂದು ಒಳಧ್ವನಿ ಇದೆಯಲ್ಲ, ಒಳಗುಟ್ಟಿದೆಯಲ್ಲ, ಆ ಒಳಶಕ್ತಿಯನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಡೆಫಿನೆಟ್ ನಮ್ಮ ಜನನಾಯಕರಾಗಿರ್ತಕ್ಕಂಥ HD ತಮ್ಮಯ್ಯನವ್ರಿಗೆ ಇದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತೀನಿ ಬಂಧುಗಳೇ. ಇಂಥ ವಿಶೇಷವಾದಂಥ ಕಲಾಸಕ್ತರನ್ನು ಬರೆದಿರ್ತಕ್ಕಂಥ ನಮ್ಮ ಜಿಲ್ಲೆ ಧನ್ಯ, ನಾವು ಧನ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ನೇರವಾಗಿ ಶಾಸಕರ ಸಮ್ಮುಖದಲ್ಲಿ ಪೂಜ್ಯ ದ್ವಯರ ಅಮೃತಾಸ್ತಿಯಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗಿಸೋ ಮುಖೇನ ಮಾನ್ಯ ಶಾಸಕರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ನಮ್ಮ ಜನನಾಯಕರಾಗಿರ್ತಕ್ಕಂಥ ತಮ್ಮಣ್ಣವ್ರ ಬಗ್ಗೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ನಿಮಗೆಲ್ಲ ಕಾನ್ಫಿಡೆನ್ಸ್ ಅಂತಕ್ಕಂಥ ಶಬ್ದದ ಪರಿಚಯ ಇದೆ, ನಾವೆಲ್ಲ ಕೇಳಿರಿ. ಬದುಕಿನಲ್ಲಿ ಒಂದು ಭರವಸೆ ಮಾಡಬೇಕು ಅಂದರೆ, ಖಚಿತವಾದಂಥ ಗುರಿ ಮುಟ್ಟಬೇಕು ಅಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಇನ್ಬಿಲ್ಟ್ ಇದೆಯಲ್ಲ, ಆತ್ಮವಿಶ್ವಾಸ ಭಾರಿ ದೊಡ್ಡ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಸಾಹಿತ್ಯದಲ್ಲಿ, ಸಂಸ್ಕೃತಿಯಲ್ಲಿ, ಚರಿತ್ರೆಯಲ್ಲಿ ಓದಿ ಕೇಳಿದ್ವಿ ಅಷ್ಟೇ. ನಾನೇದ್ರ ಹಿನ್ನೆಲೆ ಹೇಳಕ್ಕೆ ಹೋಗಲ್ಲ. ಬಲವಾದಂಥ ಒಂದು ಆತ್ಮವಿಶ್ವಾಸ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಗೆಲ್ಲಬಹುದು ಅಂತಕ್ಕಂಥ ನಿಜ ದರ್ಶನ ಮಾಡಿದಂಥ ನಮ್ಮೆದುರಿಗಿನ ದೊಡ್ಡ ಉದಾಹರಣೆ ಅಂದರೆ ನಮ್ಮ ಹಾಲಿ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು ಅಂತಕ್ಕಂಥದ್ದನ್ನು ಅತ್ಯಂತ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತೇಳಿ. ನಿಮಗೆಲ್ಲ ಖಚಿತವಾಗಿ ಗೊತ್ತಿರ್ತಕ್ಕಂಥ ಸಂಗತಿ, ಮುಕ್ತವಾಗಿ ಸ್ವಾಮೀಜಿಯವ್ರ ಸನ್ನಿಧಿಯಿಂದ ಹೇಳ್ತೀನಿ, ನಾವೇನು ತಮ್ಮಯ್ಯನವ್ರಿಗೆ ಬೆಂಬಲ ಕೊಟ್ಟು ನಾವು ಮಾಡಿದ MLA ಅಲ್ಲ. ಪ್ರಾಯಶಃ ಅವ್ರು MLA ಯಾರು ಮಾಡಿದ್ದಾರೆ, ಹೆಂಗಾಗಿದ್ದಾರೆ ಅಂದರೆ ಅವ್ರ ಒಳಗಡೆ ಇರ್ತಕ್ಕಂಥ ಆತ್ಮಶಕ್ತಿ ಇದೆಯಲ್ಲ, ವಿಲ್ ಪವರ್ ಇದೆಯಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಅದು ಅವ್ರನ್ನ MLA ಮಾಡ್ತು ಅಂತಕ್ಕಂಥದ್ದನ್ನು ಅತ್ಯಂತ ಖುಷಿಯಿಂದ ಹೇಳ್ತಾ, ಇಂಥ ಆತ್ಮ ಬಲವನ್ನು ಗಟ್ಟಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲೇ ನಮ್ಮ ಶ್ರಾವಣ ಮಾಸದ ಯಾನ 28 ದಿನಗಳ ಕಾಲ 29 ದಿನ ಮುಂದುವರೆದು 30ನೇ ದಿನದ ಈ ಕಾರ್ಯಕ್ರಮ ಸುಸಂಪನ್ನಗೊಳ್ಳಲಿಕ್ಕೆ ಒಂದು ಖಚಿತವಾಗಿ ಒಂದು ದೇವಸ್ಥಾನ ಕಟ್ಟಿ ಅದರ ಕಂಪ್ಲೀಟ್ ಲೋಕಾರ್ಪಣೆ ಆಗಬೇಕು ಅಂದ್ರೆ ಒಂದು ಕಳಸ ಇಡಬೇಕು ಅಂತೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಕಳಸ ಇಡತಕ್ಕಂಥ ರೂಪಾದಿಯಲ್ಲಿ ಬಂದಿರತಕ್ಕಂಥ ಶಾಸಕರ ಈ ವಿಶೇಷವಾದಂಥ ಗುಣಕ್ಕೆ ನಾನು ಖಚಿತವಾಗಿ ಒಂದು ಸ್ಪೆಷಲ್ ಕಾಂಪ್ಲೆಕ್ಸ್ ಇದೆ, ಅದು ಇನ್ನೊಂದು ಸಂದರ್ಭದಲ್ಲಿ ನಾವು ಹಂಚ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರು ತಮ್ಮ ಪ್ರಾಂಜಲವಾದಂಥ 2 ನಲ್ನುಡಿಗಳನ್ನು ಈ ಸಭೆಗೆ ಅರ್ಪಣೆ ಮಾಡಬೇಕು ಅಂತೇಳಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಐಸಿರಿ ಫೌಂಡೇಶನ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಶ್ರಾವಣ ಮಾಸದ ಪ್ರವಚನ ಮೂಲಕ ಏನು ನಾವು ನೀವೆಲ್ಲ ಕಂಡಿರ್ತಕ್ಕಂಥ ನಮ್ಮ ನಾಡು, ನಮ್ಮ ದೇಶ, ಹೊರನಾಡಿನಲ್ಲೆಲ್ಲ ಹೆಸರುವಾಸಿಯಾಗಿರ್ತಕ್ಕಂಥ ಮಾತಿನ ಮಲ್ಲ ಎಂದೇ ಹೆಸರುವಾಸಿಯಾಗಿರ್ತಕ್ಕಂಥ ಹಿರಿಯ ಸಾಹಿತಿಗಳು, ನನ್ನ ಕುಟುಂಬದ ಹಿತೈಷಿಗಳು ಆಗಿರ್ತಕ್ಕಂಥ ಚಟ್ನಳ್ಳಿ ಮಹೇಶಣ್ಣನವರ ಅಂಗಳದೆಡೆಗೆ ಮಂಗಳ ನುಡಿ ನಡಿಗೆ ಅಭಿಯಾನದ ಈ ಒಂದು ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಳನಾಡು ಮಠದ ಶ್ರೀ ಜ್ಞಾನಪ್ರಭು ಸಿದ್ದರಾಮೇಶ ಕೇಂದ್ರ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪಡಮಟ್ಟು ಮತ್ತೋರ್ವ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ನಿರಂಜನ ಪ್ರಸನ್ನ ಸ್ವರೂಪಿ
ರುದ್ರಮುನಿ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪಡಮಟ್ಟು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಸಾಹಿತಿಗಳು, ನನ್ನ ಕುಟುಂಬದ ಹಿತೈಷಿಗಳು ಆದ ಚಟ್ನಳ್ಳಿ ಮಹೇಶಣ್ಣನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶಿವಮೊಗ್ಗದಿಂದ ಬಂದು ಆಗಮಿಸಿರ್ತಕ್ಕಂಥ ಹಿರಿಯ ಉದ್ಯಮಿಗಳು, ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ಓಂಕಾರಪ್ಪನವರೇ, ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ನಂಜೇಶ್ರವರೇ, ಐಸಿರಿ ಫೌಂಡೇಶನ್ನ ರೋಹನ್ ಅವರೇ, ಇದುವರೆಗೂ ನಮ್ಮನ್ನೆಲ್ಲ ಭಾಳ ಸುಂದರವಾಗಿ ಆಡಿ ರಂಜಿಸಿರ್ತಕ್ಕಂಥ ಬೇಲೂರು ಚಂದನ್ ಅವರವರೇ, ಪತ್ರಿಕಾ ಸ್ನೇಹಿತರೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಗೆ ಚಟ್ನಳ್ಳಿ ಮಹೇಶಣ್ಣನವರ ಮೇಲೆ ಅಭಿಮಾನವಿಟ್ಟು ಎಷ್ಟೇ ನಗರ ಸಿಟಿಗೆ ದೂರದಲ್ಲಿದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಚಟ್ನಳ್ಳಿ ಮಹೇಶಣ್ಣನವರ ಅಭಿಮಾನಿಗಳೇ ಹಾಗೂ ಶರಣೆಯರೇ, ಅನ್ನದಾತ ಬಂಧುಗಳೇ, ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಶ್ರಾವಣ ಮಾಸದ ಹಾಗೂ ಮಂಗಳವಾರ ಬುಧವಾರ ನಡೆಯುವ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಮೊದಲು ಬಯಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಈ ಕಾರ್ಯಕ್ರಮವನ್ನು ಮಹೇಶಣ್ಣ ಮಾಡ್ತೀವಿ ಅಂತ ಪ್ರಭುಲಿಂಗ ಶಾಸ್ತ್ರಿಯವರು, ಅವರು ನಮ್ಮ ಐಸಿರಿ ಫೌಂಡೇಶನ್ನ ರೋಹನ್ ಅವರು, ಇವರೆಲ್ಲ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಬಹುಶಃ ಈ ಒಂದು ಅಂಗಳದೆಡೆಗೆ ಮಂಗಳ ನುಡಿ ನಡಿಗೆ ಅಭಿಯಾನ ಇಡೀ 1 ತಿಂಗಳ ಕಾಲ ಇಷ್ಟೊಂದು ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುತ್ತೆ ಅಂತೇಳಿ ಖಂಡಿತ ಉದ್ಘಾಟನೆ ಮಾಡಿದಾಗ ನನಗೆ ಗೊತ್ತಾಗಲಿಲ್ಲ. ಆದರೆ ನೀವು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸೇರಿರೋ ನಿಮ್ಮನ್ನು ನೋಡಿದಾಗ ಗೊತ್ತಾಯಿತು ಇದರ ಯಶಸ್ಸು ಎಷ್ಟಿದೆ ಅನ್ನೋದು ಈಗ ಅರ್ಥ ಆಯಿತು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಬರಲಿಕ್ಕೆ ಒಂದು ಶಕ್ತಿ ಇರ್ತದೆ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಆ ಕಾರ್ಯಕ್ರಮದೊಳಗಡೆ ಸತ್ವನೂ ಇರಬೇಕು, ಒಂದು ಶಕ್ತಿನೂ ಇರಬೇಕು ಆ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಹಲವಾರು ಜಗದ್ಗುರುಗಳು, ಪರಮ ಪೂಜ್ಯರು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮಹೇಶನ ನೇತೃತ್ವದಲ್ಲಿ ಅಂತೇಳಿ ಶುಭ ಹಾರೈಸಿದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಏನು ಜ್ಞಾನಪ್ರಭು ಸಿದ್ದರಾಮೇಶ್ವರ ದೇಶಿಕೇಂದ್ರ ಸ್ವಾಮೀಜಿಯವರು, ರುದ್ರಮುನಿ ಸ್ವಾಮೀಜಿಯವರ ಜೊತೆ ನಮ್ಮ ಬಸವ ತತ್ವಪೀಠದ ಸ್ವಾಮೀಜಿ ಇರ್ಬೋದು, ಅಥವಾ ಸುತ್ತೂರು ಮಠದ ಜಗದ್ಗುರುಗಳಿರ್ಬೋದು, ಸಾಣೇಹಳ್ಳಿ ಮಠದ ಜಗದ್ಗುರುಗಳಿರ್ಬೋದು, ಎಲ್ಲ ಜಗದ್ಗುರುಗಳ ಆಶೀರ್ವಾದ ಇರೋದ್ರಿಂದ ಈ ಕಾರ್ಯಕ್ರಮದ ಹಿಂದ್ಗಡೆ ಒಂದು ಶಕ್ತಿ ಇದೆ. ಅದಕ್ಕಿಂತ ದೊಡ್ಡ ಶಕ್ತಿ ಯಾವುದು ಅಂತ ಹೇಳಿದ್ರೆ, ತನ್ನ ಆರೋಗ್ಯವನ್ನು ಲೆಕ್ಕಿಸದೆ ಜನರಿಗಾಗಿ, ಜನರ ಭಾವನೆಗಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಸಂಸ್ಕೃತಿಗಾಗಿ, 12ನೇ ಶತಮಾನದ ಬಸವಣ್ಣನವರ ವಚನಗಳಿಗಾಗಿ ಹಗಲು ರಾತ್ರಿ ಶ್ರಮಿಸ್ತಾ ಇರತಕ್ಕಂಥ ಅದು ನಮ್ಮ ಚಟ್ನಳ್ಳಿ ಮಹೇಶಣ್ಣ ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೊಂದು ಮಾತನ್ನ ಹೇಳಿದ್ರು ಕಾರ್ಯಕ್ರಮದಲ್ಲಿ, ಈ ಕ್ಷೇತ್ರದ ಶಾಸಕರಿಗೆ ನಾವೇನು ಸಹಾಯ ಮಾಡದೇ ಇದ್ರು, ಯಾರು ಸಹಾಯ ಮಾಡಿದ್ರೆ ಗೊತ್ತಿಲ್ಲ, ಆದರೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಬರ್ತಾ ಇದ್ದಾರೆ, ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಅಂತ. ನೋಡಿ, ಒಬ್ಬ ಜನಪ್ರತಿನಿಧಿನ 5 ವರ್ಷಕ್ಕೊಮ್ಮೆ ತಾವು ಆಯ್ಕೆ ಮಾಡ್ತೀರಾ. ಆ ಆಯ್ಕೆ ಮಾಡುವ ಜನಪ್ರತಿನಿಧಿ ತನ್ನ ನಡವಳಿಕೆ ಮೂಲಕ ಅವನ ಜನಪ್ರತಿನಿಧಿಯ ಒಂದು ಜನಗಳಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಯಾರು ಮತ ಚಲಾಯಿಸಿದರೆ ಗೊತ್ತಿಲ್ಲ, ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ಜನ ಸೇರಿದ್ದೀರಾ. ನೀವೆಲ್ಲ 12ನೇ ಕಾಲದ ಬಸವಣ್ಣನವರ ವಿಚಾರಧಾರೆಗಳಿಗೆ ಒಪ್ಕೊಂಡು ಬಂದಿರತಕ್ಕಂಥವ್ರು, ಯಾವುದೇ ಒಂದು ಪಕ್ಷಕ್ಕಲ್ಲ. ಹಾಗಾಗಿ ನಾವು ಜನಪ್ರತಿನಿಧಿಯಾಗಿ ಆ ಜನಪ್ರತಿನಿಧಿ ಸ್ಥಾನಕ್ಕೆ ನ್ಯಾಯ ಕೊಡಿಸುವ ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡಬೇಕು. ಚುನಾವಣೆಗೆ ಮುಂಚೆ, ಗೆಲ್ಲೋದಕ್ಕಿಂತ ಮುಂಚೆ ಮಾತ್ರ ಪಕ್ಷ ಇರ್ತದೆ. ಆದರೆ ಒಮ್ಮೆ ಜನಪ್ರತಿನಿಧಿಯಾಗಿ ಆಯ್ಕೆ ಆದ ನಂತರ ಅದು ಶಾಸಕರಿರ್ಬೋದು, ಸಂಸತ್ ಸದಸ್ಯರಿರ್ಬೋದು, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು, ಅವರು ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರನ್ನೂ ಪ್ರೀತಿಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತ ನಾನು ಆ ವಿಚಾರದಲ್ಲಿ ಮಹೇಶಣ್ಣ ನಿಮಗೆ ಇವತ್ತು ಮಾತು ಕೊಡ್ತೇನೆ, ನಾಳೆ ಬೆಳಿಗ್ಗೆನೂ ಮಾತು ಕೊಡ್ತೇನೆ. ನನಗೆ ಮಾದರಿ ಈ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಅಂತ ಹೇಳಿದ್ರೆ ಏನು, ಈ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 3 ಬಾರಿ ಜನರ ಪ್ರೀತಿಗೆ ಪಾತ್ರರಾಗಿದ್ದ DC ಶ್ರೀಕಂಠಪ್ಪರಿದ್ದಾರೆ ದಿವಂಗತ, ಅವರು ನಮಗೆ ಮಾದರಿ ಅಂತಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ಅವರು ಯಾವತ್ತು ಜಾತಿ ನೋಡಲಿಲ್ಲ, ಯಾವತ್ತು ಪಕ್ಷ ನೋಡಲಿಲ್ಲ ಡಿ ಸಿ ಶ್ರೀಕಂಠಪ್ಪನವರು. ಆ ರೀತಿ ರಾಜಕಾರಣದಲ್ಲಿ ಇರಬೇಕು ಅಂತ ಬಯಸಿರೋನು. ಹಾಗಾಗಿ ಇವತ್ತು ಇಲ್ಲಿ ನೀವೆಲ್ಲ ಪ್ರೀತಿಯಿಂದ ಬಂದು ಸೇರಿದ್ದೀರಿ. ನೀವೆಲ್ಲ ಸೇರಿದಂಥ ಸಂದರ್ಭದಲ್ಲಿ ನನಗೆಷ್ಟೇ ಕಾರ್ಯ ಒತ್ತಡ ಇದ್ರೂ ನಾನು ಇಲ್ಲಿ ಬಂದು ನಿಮ್ಮ ಜೊತೆ 1 ಗಂಟೆ ನಿಮ್ಮ ಜೊತೆ ಹಂಚ್ಕೊಂಡು, ಮಹೇಶಣ್ಣನ ಜೊತೆ ಹಂಚ್ಕೊಂಡು, ಪರಮ ಪೂಜ್ಯರಿಬ್ಬರ ಆಶೀರ್ವಾದವನ್ನು ಪಡೆದ್ರೆ ಅದಕ್ಕಿಂತ ಬೇರೆ ದೊಡ್ಡ ಕೆಲಸ ಯಾವುದೂ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಬಹುಶಃ ಏನು 12ನೇ ಶತಮಾನದ ಬಸವಣ್ಣನವರ ವಿಚಾರಧಾರೆಗಳು, ಅವರ ವಚನಗಳನ್ನು ಕಳೆದ 1 ತಿಂಗಳಿಂದ ಪ್ರತಿ ದಿನ ಸಂಜೆ 2 ಗಂಟೆಗಳ ಕಾಲ ಮನೆ ಅಂಗಳದಲ್ಲಿ ಎಲ್ಲರ ಮನೆಗಳಲ್ಲಿ ಮಂಗಳ ನುಡಿ ನಡಿಗೆ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಕೇವಲ ಬಸವಣ್ಣನ ವಿಚಾರಧಾರೆಗಳನ್ನು ತಿಳಿಸೋದು ಮಾತ್ರ ಮಾಡಲಿಲ್ಲ. ಪ್ರತಿ ಕುಟುಂಬದಲ್ಲೂ ಇರ್ತಕ್ಕಂಥ ಕುಟುಂಬದ ಸದಸ್ಯರಿದಾರಲ್ಲ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಚಿಕ್ಕಮ್ಮ, ದೊಡ್ಡಪ್ಪ, ಸ್ನೇಹಿತರು, ಅವ್ರನ್ನೆಲ್ಲರೂ ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರನ್ನು ಒಟ್ಟು ಸೇರಿಸಿ ಅವರ ಮನಸ್ಸುಗಳನ್ನು ಒಂದು ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ಮನಸ್ಸುಗಳನ್ನು ಒಂದು ಮಾಡುವ ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಕಳೆದ ವರ್ಷ ಇದೇ ದಿವಸ ಏನು ಅಮೆರಿಕದಲ್ಲಿ ನಡೆಯುವ ವಿಶ್ವ ಕನ್ನಡಿಗರ ಅಕ್ಕ ಸಮ್ಮೇಳನ ಏನು ನಡೀತದೆ, ಆ ಕಾರ್ಯಕ್ರಮಕ್ಕೆ ಚಟ್ನಳ್ಳಿ ಮಹೇಶ್ ಅಣ್ಣ ನಾನು ಅತಿಥಿಗಳಾಗಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ. ಕಳೆದ ವರ್ಷ ಇದೇ ದಿನ ಅಲ್ಲಿದ್ವಿ. ಅಲ್ಲೂ ಸಹ ಏನು ಇಲ್ಲಿ ನಾವೇನಿವತ್ತು ಒಂದು 2,000 ಜನ ಸೇರಿದ್ದೀವಿ, ಅಲ್ಲಿ 5,000 ಜನ ಸೇರಿದ್ರು ಕನ್ನಡಿಗರು. ಅವತ್ತು ಸಹ ಮಹೇಶಣ್ಣನ 15ರಿಂದ 20 ನಿಮಿಷ ಮಾತನಾಡೋವರೆಗೂ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಅವರ ಮಾತಿಗೂ ಚಪ್ಪಾಳೆ ಹೊಡಿತಿದ್ರು ಅಂತ ಹೇಳಿದ್ರೆ ಅದು ಮಹೇಶಣ್ಣನವರ ಮಾತಿನಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಬಹುಶಃ ಮತ್ತೊಮ್ಮೆ ಏನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ವಿಚಾರಧಾರೆಗಳಿಗೆ ಯಾರೂ ರಾಜಿ ಆಗುವ ಪ್ರಶ್ನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಪ್ರಪಂಚ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ 12ನೇ ಶತಮಾನದಲ್ಲಿ ಬಸವಣ್ಣನವರು ಅಚ್ಚ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ವಚನಗಳು ಅವತ್ತಿಗೂ ಪ್ರಸ್ತುತ, ಈ ಪ್ರಪಂಚ ಇರೋವರೆಗೂ ಪ್ರಸ್ತುತ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವ್ರದ್ದು ಒಂದೇ ಒಂದು ವಚನವನ್ನ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಅದು ಅವತ್ತಿಗೂ ಇವತ್ತಿಗೂ ಯಾಕೆ ಪ್ರಸ್ತುತ ಅಂತ. ಇದು ಕೇವಲ ಬಸವಣ್ಣನವರು ಹೇಳಿರ್ತಕ್ಕಂಥ ವಚನ ಅವತ್ತಿಗೂ ಇವತ್ತಿಗೂ ಯಾಕೆ ಪ್ರಸ್ತುತ ಅಂತ ಹೇಳಿದ್ರೆ, ಇದು ಕೇವಲ ಒಂದು ಧರ್ಮದವರಿಗೆ, ಒಂದು ಜಾತಿಗಲ್ಲ. 12ನೇ ಶತಮಾನದಲ್ಲೇನೆ ಅವರು ಅನುಭವ ಮಂಟಪ ಅಂತೇಳಿ ಅವತ್ತೇ ಸಂಸತ್ತನ್ನ ನಿರ್ಮಾಣ ಮಾಡಿದ್ರು. ಇವತ್ತಿರ್ತಕ್ಕಂಥ ಸಂಸತ್ ವ್ಯವಸ್ಥೆ 12ನೇ ಶತಮಾನದಲ್ಲೇ ಬಸವಣ್ಣನವರು ಮಾಡಿದ್ರು. ಎಲ್ಲ ಧರ್ಮದವ್ರನ್ನ, ಎಲ್ಲ ಜಾತಿಯವ್ರನ್ನ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದಿಗರ ಅರಳಯ್ಯ, ಒಕ್ಕಲಿಗರ ಮುದ್ದಣ್ಣ, ಕುರುಬರ ಬೀರಣ್ಣ ಎಲ್ಲರನ್ನು ಒಟ್ಟಿಗೆ ಸೇರಿಸಿದ್ದು. ಅವತ್ತು ಎಲ್ಲ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದು. ಅವರ ಒಂದು ವಚನ ಅವತ್ತು ಇವತ್ತಿಗೂ ಯಾವತ್ತಿಗೂ ಪ್ರಸ್ತುತ. ಕಲಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇತರರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಎಲ್ಲ ಧರ್ಮದವರಿಗೂ ಅನ್ವಯಿಸುತ್ತಲ್ವಾ? ಯಾವ್ದಾರು ಇದು ನಮ್ದೊಂದು ಭಾರತ ದೇಶ, ಎಲ್ಲ ಧರ್ಮದವ್ರನ್ನೂ ಹೊಂದಿದ್ದೇವೆ. ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್, ಪಾರ್ಸಿ, ಸಿಖ್, ಜೈನ, ಇಷ್ಟು ಧರ್ಮದವ್ರನ್ನು ಹೊಂದಿರ್ತಕ್ಕಂಥ ನಮ್ಮ ದೇಶ ಒಂದು ಜಾತ್ಯತೀತ ರಾಷ್ಟ್ರ. ಆದರೆ ಎಷ್ಟೇ ಧರ್ಮ ಇದ್ರೂ ನಾವೆಲ್ಲರೂ ಭಾರತೀಯರು ಅನ್ನೋದಂತೂ ಸತ್ಯ ಅಲ್ವಾ? ಭಾರತೀಯರು ಅನ್ನೋದು ಹೆಮ್ಮೆ. ಇಂಥ ದೇಶದಲ್ಲಿ ಯಾವ್ದಾರ ಬೇರೆ ಧರ್ಮದಲ್ಲಿ ಏನು ಹೇಳಿದ್ದಾರೆ ಹೇಳಿ? ಬಸವಣ್ಣನವರು ಕಲಬೇಡ, ಕೊಲಬೇಡ, ಕಳ್ತನ ಮಾಡಬೇಡ, ಕೊಲೆ ಮಾಡಬೇಡ ಅಂತೇಳಿದರು, ಸುಳ್ಳು ಹೇಳಬೇಡ ಅಂತೇಳಿದರು, ನಿನ್ನೊಂದು ಮಾತ್ರ ನೀನು ಬಣ್ಣಿಸ್ಕೊಂಬೇಡ, ಇನ್ನೊಬ್ಬರನ್ನ ಅಳಿಬೇಡ ಅಂತೇಳಿದರು. ಇದನ್ನೇ ಎಲ್ಲ ಧರ್ಮದಲ್ಲೂ ಹೇಳಿದ್ದಾರೆ ಅಲ್ವಾ ಬುದ್ಧಿ? ಯಾವ್ದಾರ ಬೇರೆ ಧರ್ಮದಲ್ಲಿ ಬೇರೆ ನೀನು ಕಳ್ತನ ಮಾಡೋ, ನೀನು ಕೊಲೆ ಮಾಡೋ ಅಂತ ಯಾರಿಗಾರ ಹೇಳಿದಾರ? ಕಳ್ತನ ಮಾಡೋ, ಕೊಲೆ ಮಾಡೋ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು. ಸಂವಿಧಾನದಲ್ಲಿ ಏನು ಅಂಬೇಡ್ಕರ್ ಬರೆದಿದ್ದಾರೆ, ಸಂವಿಧಾನದಲ್ಲಿ ಯಾರು ಕಳ್ತನ ಮಾಡಿದ್ರು ಶಿಕ್ಷೆ ಆಗುತ್ತೆ, ಯಾರು ಕೊಲೆ ಮಾಡಿದ್ರು ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು, ನೀವೆಲ್ಲ ದಿನ ಟಿವಿನಲ್ಲಿ ನೋಡ್ತಾ ಇದ್ರೆ, ಯಾರ್ದು ಹೆಸರು ಹೇಳಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟಿ ಇರ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳು ಇರ್ಬೋದು, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾ ಇದಾರಲ್ವಾ? ಹಾಗಾಗಿ ಅವತ್ತು ಬಸವಣ್ಣವ್ರು ಅದನ್ನೇ ಹೇಳಿದ್ದು, ಇವತ್ತು ಅದನ್ನೇ ಹೇಳಿದ್ದು ಅಂತ ಹೇಳ್ತಾ, ನಮ್ಮ ಏನು ಅವತ್ತು ಧರ್ಮವನ್ನು ಕಟ್ಟಿ ಈ ಒಂದು ವಿಚಾರಧಾರೆಗಳನ್ನು ಕಟ್ಟಿಕೊಟ್ಟಿದ್ದಾರೋ ಅದನ್ನು
ಈ ಕಾರ್ಯಕ್ರಮಗಳ ಮುಖಾಂತರ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರ ಮನೆಗೆ ಹೋದಾಗ್ಲೂ ನಾನು ಒಂದು 3-4 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಬುದ್ಧಿ. ಆಗ ಒಂದು ಮಾತನ್ನು ಏನು ಹೇಳಿದ್ದೀನಿ ಅಂದರೆ, ಈ ಕಾರ್ಯಕ್ರಮಗಳಲ್ಲಿ ಬರೀ ನಾವು 50 ವರ್ಷದ ಮೇಲ್ಪಟ್ಟವ್ರು ಸೇರ್ತೀವಿ, ಆದರೆ ಒಂದು 15ರಿಂದ 25 ವರ್ಷದೊಳಗಡೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳನ್ನ ಈ ಕಾರ್ಯಕ್ರಮದಲ್ಲಿ ಕೂರಿಸ್ಕೊಬೇಕು ಅಂತೇಳಿ. ಯಾಕೆ ಅಂದರೆ ಈ ನಮ್ಮ ವಿಚಾರಧಾರೆಗಳು ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಹೋಗ್ಬೇಕಲ್ಲ, ಹಾಗಾಗಿ ಆ ಮಕ್ಕಳನ್ನು ಕೂರಿಸ್ಬೇಕು ಅನ್ನೋ ಒಂದು ಮಾತನ್ನು ನಾನು ಎಲ್ಲ ಕಾರ್ಯಕ್ರಮದಲ್ಲೂ ಮನವಿ ಮಾಡಿದ್ದೇನೆ ಅಂತ ಹೇಳ್ತಾ, ಇವತ್ತು ಏನು ಇಷ್ಟು ತೊಂದರೆ ಆದ್ರೂ, ಇಲ್ಲಿಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಇಷ್ಟೊಂದು ಜನ ನೀವೆಲ್ಲ ಮಹೇಶ್ ಅಣ್ಣನ ಮೇಲೆ ಮತ್ತು ಈ ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನಿಮ್ಮ ಜೊತೆ ನನಗೂ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಹೇಳ್ತೇನೆ, ನನಗೆ ಕೊಟ್ಟಿರ್ತಕ್ಕಂಥ ಶಾಸಕ ಸ್ಥಾನ ಅನ್ನೋದನ್ನ ಯಾವತ್ತೂ ಅದನ್ನು ಅಧಿಕಾರ ಅಂತ ಅನ್ಕೊಂಡೇ ಇಲ್ಲ, ಸೇವೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಆ ಶಾಸಕ ಸ್ಥಾನಕ್ಕಿಂತ ನನಗೇನು ಬಸವಣ್ಣನವರ ವಿಚಾರಧಾರೆಯಲ್ಲಿ ಎಲ್ಲರೂ ಇದ್ದೀರಲ್ಲ, ನೀವು ನಿಮ್ಮ ಜೊತೆ ಇರೋದು ಅದಕ್ಕಿಂತ ದೊಡ್ಡ ಸ್ಥಾನ ಅದಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಮಹೇಶ್ ಅಣ್ಣನ ಕುಟುಂಬಕ್ಕೆ ಇನ್ನಷ್ಟು ಶಕ್ತಿ ಸಿಗಲಿ, ಮಹೇಶ್ ಅಣ್ಣ ಇನ್ನೂ ಹೆಚ್ಚು ಮಾತನಾಡುವಂಥ ಶಕ್ತಿ ಆರೋಗ್ಯ ಅವರಿಗೆ ಭಗವಂತ ಕೊಡಬೇಕು ಅನ್ನೋದನ್ನ ಬಯಸ್ತಾ, ನಿಮ್ಗೆಲ್ರಿಗೂ ಮತ್ತೊಮ್ಮೆ ಶ್ರಾವಣ ಮಾಸದ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿ, ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ಆಶೀರ್ವಾದವನ್ನ ಬೇಡ್ಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾಳಿನ ಪ್ರಜೆಗಳಾಗೋದಷ್ಟೇ ಅಲ್ಲ, ನಾಳಿನ ಸಮರ್ಥ ಪ್ರಜೆಗಳಾಗಬೇಕು, ಸಮೃದ್ಧ ಪ್ರಜೆಗಳಾಗಬೇಕು, ಪ್ರಾಮಾಣಿಕ ಪ್ರಜೆಗಳಾಗಬೇಕು, ಪರಿಸರವನ್ನು ಪ್ರೀತಿಸ್ತಕ್ಕಂಥ ಪ್ರಜೆಗಳಾಗಬೇಕು ಅಂತಕ್ಕಂಥ ಆಶಯದಿಂದ ಇಂಥ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಮಕ್ಕಳು ಬರಬೇಕು ಅಂತಕ್ಕಂಥ ಕರೆ ಕೊಟ್ಟಿರಲ್ಲ ಸರ್, ನಿಜಕ್ಕೂ ಅದು ತುಂಬ ರಿಲೆವೆಂಟ್ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಬರೆದಿರ್ತಕ್ಕಂಥ ಕೃತಿ ಅಡ್ಡಮಳೆ ಅಂತಕ್ಕಂಥ ಕೃತಿಯನ್ನು ಪೂಜ್ಯ ದ್ವಯರ ಅಮೃತ ಹಸ್ತದಿಂದ ಮಾನ್ಯ ಶಾಸಕರು ಬಿಡುಗಡೆಗೊಳಿಸಿ ಲೋಕಾರ್ಪಣೆ ಮಾಡಬೇಕು. ನಮ್ಮ ನಂಜೇಶ್ವರ ಪ್ರಕಾಶನದಿಂದ ಐಸಿರಿ ಫೌಂಡೇಶನ್ ಅವರ ಪ್ರಾಯೋಜಕತ್ವದಲ್ಲಿ ಬಂದಿರತಕ್ಕಂಥ ಅಡ್ಡಮಳೆ ಅಂತಕ್ಕಂಥ ಪುಸ್ತಕ ಇದೇನು ಅಲ್ಲ, ನಾನು ಅಲ್ಲಲ್ಲಿ ಭಾಷಣ ಮಾಡಿರ್ತಕ್ಕಂಥ ಸುದ್ದಿಯನ್ನು ಯಾವ ಪತ್ರಿಕರ್ತರು ವರದಿ ಮಾಡಿದ್ರಲ್ಲ ಆ ವರದಿಯ ಅಂಶಗಳನ್ನು ಒಳಗೊಂಡಂಥ ಪುಸ್ತಕ ಅಪರೂಪದ ಸಂಗ್ರಹ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಅದು ಆ ಪಬ್ಲಿಕೇಶನ್ ಮುಖೇನ ದೊರೆಯುತ್ತೆ. ಅದನ್ನು ಓದಿ ತಮ್ಮ ಅರಿವಿನ ಹರವನ್ನು ವಿಸ್ತಾರ ಮಾಡಿಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಈಗ ಪೂಜ್ಯ ದ್ವಯರ ಆಶೀರ್ವಚನದ ನಂತರ ನಮ್ಮ ಅದ್ಭುತವಾದ ಗಾಯಕಿ, ಅವಳು ಜಿ ಟಿ ವಿನಲ್ಲಿ ಆಡ್ತಾ ಇದ್ಲು, ವಿಭಾ ಬಂದಿಯಾಳೆ, ಅವಳೊಂದು ಹಾಡು ಹೇಳ್ತಾಳೆ. ನಾವೆಲ್ಲರೂ ಕೂಡ ನಿಧಾನಕ್ಕೆ ಪ್ರಸಾದ ಮಾಡಿ ತೆರಳಬೇಕು. ಬೇಲೂರಿಂದ ಬಂದಿರತಕ್ಕಂಥ ನಮ್ಮ ಪ್ರತಿಭೆಗಳ ನೃತ್ಯ ವೈಭವವನ್ನು ಕೂಡ ತಾವು ನೋಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಪೂಜ್ಯರವರಿಗೆ ಈ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ಶುಭ ಹಾರೈಸಿದಂಥ NRH ಓಂಕಾರಣ್ಣರಿಗೂ ಕೂಡ ಈ ಒಂದು ಶುಭಕಾಮನೆಗಳನ್ನು ಶುಭ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಚಾಂದು ಮೈಕ್ ರೆಡಿ ಮಾಡು. ಈಗ ಪೂಜ್ಯರ ಆಶೀರ್ವಚನದ ಅಣಿಮುತ್ತುಗಳನ್ನು ಕೇಳ್ತಕ್ಕಂಥ ಸಮಯ. ಕೆಲವೇ ನಿಮಿಷಗಳಲ್ಲಿ ತುಂಬ ಏನು ದೀರ್ಘವಾದಂಥ ಭಾಷಣ ಏನು ಪರಮ ಪೂಜ್ಯರಿಂದ ಆಗ್ತಾ ಇಲ್ಲ. ಅವರು ಈ ಸಮಯವನ್ನು ಅರ್ಥ ಪೂಜ್ಯರು ನಾವು ಸರಳವಾಗಿ ಒಂದು ಆಶೀರ್ವಾದನ ನೀಡ್ತಾರೆ ಅಂತಕ್ಕಂಥದ್ದನ್ನು ತಮ್ಮ ಹತ್ರ ಮಾತನಾಡಿದ್ದಾರೆ. ಈಗ ಪೂಜ್ಯರಾಗಿರ್ತಕ್ಕಂಥ ಯಳನಡಿ ಶ್ರೀಮಠದ ಪರಮ ಪೂಜ್ಯರ ಆಶೀರ್ವಚನದ ಅಣಿಮುತ್ತುಗಳನ್ನು ಕೇಳೋಣ ಅಂತೇಳಿ ಬಯಸ್ತಾ ಇದ್ದೇನೆ ಸರ್. ಶಿವನಿನ ಆಟ ಬಲ್ಲವರು ಯಾರ್ಯಾರು ಅಂತೇಳಿ ಒಂದು ಒಳ್ಳೆಯ ಹಾಡನ್ನು ಆಡಿದರು. ಆಡ್ತಾ ಆ ಕುಂಬಾರ ಗುಂಡಯ್ಯ ಕುಣದ ಅಂತೇಳಿ, ಬೀರಪ್ಪ ಕುಣದ ಅಂತೇಳಿ, ಮಡಿವಾಳ ಮಾಚಾಯಿ ಕುಣದ ಅಂತೇಳಿ ಭಾಳ ಚೆನ್ನಾಗಿ ಸುಶ್ರಾವ್ಯವಾಗಿ ಆಡಿದ್ದು ನಾವೆಲ್ಲ ಕೇಳಿ ನಾವು ಕೂಡ ಆನಂದಿಸ್ತಿದ್ವಿ. ಆ ಭಗವಂತ ಅವರು ಮಾಡ್ಬೇಕಂತ ಕೆಲಸ ನೋಡಿ ಕುಣದ ಬಿಟ್ಟು ನಾವ್ಯಾರೂ ಕೇಳಿಲ್ಲ, ಹಾಡುಗಳಲ್ಲಿ ಕೇಳಿದ್ದೀವಿ. ಆದರೆ ಇಲ್ಲಿ ಚಂದನ್ನು ಆಡಬೇಕಾದ್ರೆ ಮಕ್ಕಳು ದೇವ್ರ ಸಮಾನ ಅಂತಾರೆ. ಆ ಹುಡುಗಿ ಬಂದು ಇಲ್ಲಿ ಕುಣಿಯಕತ್ಗೆ ಅಂತಲ್ಲ, ಇದಕ್ಕೇನಂತ ಹೇಳ್ತೀರಿ ನೋಡಿ, ಇದು ಯಾರನ್ನು ಅದೇ ಶಿವನಾಟ ಅನ್ನೋದು. ಶಿವ ಆ ಹುಡುಗಿ ರೂಪದಲ್ಲಾರ ಬರ್ಬೋದು, ಮುದುಕನ ರೂಪದಲ್ಲಾರ ಬರ್ಬೋದು, ನಾವೆಲ್ಲ ಕತೆ ಕೇಳಿದ್ದೀವಿ. ಯಾಕೆ ಆ ಭಗವಂತನ ಈ ರೂಪದಲ್ಲಿ ಬಂದು ಹೆಜ್ಜೆ ಹಾಕು, ಡ್ಯಾನ್ಸ್ ಮಾಡು, 15 ದಿವಸ ಪ್ರಾಕ್ಟೀಸ್ ಮಾಡಿ ವೇದಿಕೆ ಮೇಲೆ ಕೊಟ್ಟರು ಕೂಡ ಆಡೋಕ್ಕೆ ಬರೋದಿಲ್ಲ. ಎಷ್ಟೋ ಜನ ಸ್ಟೇಜ್ ಹತ್ತಿ ಹಂಗೆ ಇಳಿದು ಇರ್ತಕ್ಕಂಥದ್ದು ನೋಡ್ತೀವಿ. ಇದಕ್ಕಿದ್ದಂಗೆ ಬಂದು ಕುಣಿದ್ರು ಅಂತಂದರೆ ಚಟ್ನಿಯಲ್ಲಿ ಮಹೇಶನ ಆ ಹುಡುಗಿನೇ ಶಿವನ ರೂಪ ಅಂತ, ಪಾರ್ವತಿ ರೂಪ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಅಷ್ಟರ ಮಟ್ಟಿಗೆ ಹಾಡು ಚೆನ್ನಾಗಿತ್ತು, ಅವನ ನೃತ್ಯನೂ ಚೆನ್ನಾಗಿತ್ತು,
ಅದು ನಾವು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೇಳಿ ಬಸವಣ್ಣವ್ರು ಏನು ಹೇಳ್ತಾ ಇದ್ರಲ್ಲ, ಅದು ಮಾತಿನ ಗತ್ತು ಮತ್ತು ಗಮ್ಮತ್ತಿರ್ತಕ್ಕಂಥದ್ದು. ನುಡಿದರೆ ಲಿಂಗವು ಮೆಚ್ಚಿ ಹೌದೌದೇನಬೇಕು ಅಂತೇಳಿ ಹಾಡು ಕೂಡ ಹಂಗೆ ಇತ್ತು, ಆ ಹುಡುಗಿದು ಕೂಡ ಹಂಗೆ ಇತ್ತು. ನಾವು ಮಾಡ್ತಕ್ಕಂಥ ಕೆಲಸ ಬಸವಣ್ಣ ಹೇಳ್ತಕ್ಕಂಥದ್ದು ಅವರು ಹೋಗಲಿ ಇವರು ಹೋಗಲಿ ಅಂತಕ್ಕಂಥದ್ದಲ್ಲ, ನಮ್ಮ ಆತ್ಮ ತೃಪ್ತಿಯಾಗಿ ಮಾತನಾಡ್ತಕ್ಕಂಥದ್ದು, ಆತ್ಮ ಇದರಿಂದ ಬರ್ತಕ್ಕಂಥದ್ದು. ಆ ಮಾತೇ ಒಂದು ಮಾಣಿಕ್ಯ ಅಂತ ಒಂದು ಮಾತನ್ನು ಹೇಳ್ತಾ, ಇಂಥ ಒಂದು ಹಾಡುಗಳು ನಮ್ಮನ್ನು ನಿಮ್ಮನ್ನೆಲ್ಲ ಒಂದು ಕಡೆ ಸಂತೋಷದ ರಸ ಸಂಜೆ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಹೋಯಿದ್ದು ಅಂತ ಹೇಳ್ತಾ, ಈ ಒಂದು ಸಮಾರಂಭವನ್ನು ಕುಳಿತು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತು, ಐಸಿರಿ ಫೌಂಡೇಶನ್ನು ಮತ್ತು ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯನ್ನು 1 ತಿಂಗಳ ಕಾಲ ಚಿಕ್ಕಮಗಳೂರು ಇರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಹೊರ ತಾಲೂಕಿನಲ್ಲಿರ್ಬೋದು ಎಲ್ಲ ಕಡೆ ಯಶಸ್ವಿಯಾಗಿ ಮಾಡಿ ಈಗ ಮುಕ್ತಾಯ ಸಮಾರಂಭ ಚನ್ನಳ್ಳಿ ಮಹೇಶ್ನವರ ತೋಟದಲ್ಲಿ ನಡೀತಾ ಇದೆ. ತುಂಬ ಸಂತೋಷ ಅಂತ ಹೇಳ್ತಾ, ಯಾರ್ಯಾರ ಮನೆಗಳು ಸ್ವಚ್ಛವಾದವೋ, ಯಾರ್ಯಾರ ಮನಸ್ಸುಗಳು ಸ್ವಚ್ಛವಾದೋ ಗೊತ್ತಿಲ್ಲ, ಆದರೆ ಬಸವಣ್ಣ ಒಂದು ಮಾತನ್ನು ಹೇಳ್ತಕ್ಕಂಥದ್ದು, ಮನೆ ಒಳಗೆ ರಜೆ ತುಂಬಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ಒಳಗೆ ಮನೆ ಒಡೆಯನಿದ್ದಾನಾಗಿಲ್ಲವೋ, ತನುವಿನೊಳಗೆ ವಿಷ ತುಂಬಿ ಮನದೊಳಗೆ ವಿಷ ತುಂಬಿ ಮನದೊಳಗೆ ಮನೆ ಒಡೆಯನಿದ್ದಾನಾಗಿಲ್ಲವೋ ಕೂಡಲ ಸಂಗಮ ದೇವ ಅಂತೆ. ಒಂದು ಮನೆ ಮತ್ತು ಮನಸ್ಸಿಗೆ ಹೋಲಿಸಿ ಬಸವಣ್ಣ ಹೇಳ್ತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕು. 1 ತಿಂಗಳ ಕಾಲ ಒಂದು ಮನೆ ಹಬ್ಬ ಬಂತು ಅಂದರೆ, ಗೌರಿ ಹಬ್ಬ ನಮ್ಮ ಸಾರಿ 2 ಸತಿ ಶುಭಾಶಯಗಳನ್ನು ಅರ್ಪಿಸಿದ್ರು ನಮ್ಮ ಶಾಸಕರು. ಒಂದು ಹಬ್ಬ ಬಂತು ಅಂದರೆ ಹೆಣ್ಮಕ್ಳು ಭಾಳ ಮನೆಯನ್ನು ಸ್ವಚ್ಛವಾಗಿ ಹಿಂದೆಲ್ಲ ಕಸವನ್ನು ಸಹ ಒಡೆದು, ಧೂಳೆಲ್ಲ ಒಡೆದು, ರಂಗೋಲಿ ಮತ್ತು ಬಣ್ಣ ಸುಣ್ಣ ಎಲ್ಲ ಮಾಡ್ಕೊಂಡು ಭಾಳ ಅಂದ ಚಂದವಾಗಿ ಮನೆಯನ್ನು ಶೃಂಗಾರ ಮಾಡ್ತೀವಿ. ಅದು ಮನೆ ಸ್ವರ್ಗಕ್ಕೆ ಸಮಾನ ಅಂತ ಸರ್ವಜ್ಞನು ಕೂಡ ಒಂದು ಮಾತನ್ನು ಹೇಳ್ತಾರೆ. ಆ ಮನೆಗಳು ಸ್ವಚ್ಛವಾಗಿರ್ಬೇಕು, ಮನೆ ಚೆನ್ನಾಗಿರ್ಬೇಕು. ಮನೆ ಚೆನ್ನಾಗಿದ್ದಾಗ ಮಾತ್ರ ಮನೆಯಲ್ಲಿ ಯಾರಾದರೂ ನೆಮ್ಮದಿಯಾಗಿ ಶಾಂತಿಯಾಗಿ ಜೀವನವನ್ನು ಮಾಡ್ಬೋದು. ಅದಕ್ಕೆ ಬಸವಣ್ಣ ಹೇಳ್ತಕ್ಕಂಥದ್ದು, ಮನೆ ಒಳಗೆ ಕಸ ತುಂಬಿಬಿಟ್ಟಿದೆ, ಹೊರಗಡೆ ಬಂದ್ರೆ ಹುಲ್ಕರಿಕೆ ಎಲ್ಲ ಹುಟ್ಟಿದೆ. ಆ ಮನೆ ನೋಡಿ ಏನಂತೀವಿ ನಾವು, ಯಾವ್ದಾದ್ರು ಮನೆ ಎಲ್ಲರೂ ಬೀಗ ಹಾಕ್ಕೊಂಡು ಹೋದ್ರೆ ಅವ್ರ ಮನೆಗೆ ಯಾರೂ ಇಲ್ಲ ಅಂತ ಹೇಳ್ತೀವಿ. ಹಾಗೆ ವಾಸದ ಮನೆ ಅಲ್ಲಿಲ್ಲ, ಯಾರೂ ವಾಸ ಮಾಡ್ತಾ ಇಲ್ಲ ಅಂತ. ಅದೇ ರೀತಿ ದೇಹ ಮತ್ತು ಮನಸ್ಸಿಗೂ ಕೂಡ ಬಸವಣ್ಣ ಹೇಳ್ತಕ್ಕಂಥದ್ದು, ತನಿವು ಮನಸ್ಸಿನಲ್ಲೊಂದು ಮತ್ತು ಹೊರಗೊಂದು, ಅದನ್ನು ಇಟ್ಕೊಂಡು ಮನುಷ್ಯ ಜೀವನ ಮಾಡೋಕ್ಕಾಗೋದಿಲ್ಲ. ಮನೆಯನ್ನು ಎಷ್ಟು ರೀತಿ ಸ್ವಚ್ಛ ಮಾಡ್ತೀವೋ ಹಾಗೆ ಮನಸ್ಸು ಮತ್ತು ದೇಹ ಮತ್ತು ಮನಸ್ಸು ಎರಡನ್ನೂ ಕೂಡ ಸ್ವಚ್ಛವಾಗಿಡಬೇಕು ಅಂತ ಒಂದು ಮಾತನ್ನು ಹೇಳಿದರು. ಅಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಹೇಶನವರ ನೇತೃತ್ವದಲ್ಲಿ 3 ಸಂಸ್ಥೆಗಳು ಸೇರಿಕೊಂಡು 1 ತಿಂಗಳ ಕಾಲ ಎಲ್ಲರ ಮನೆಯೂ ನೀವು ಮನೆ ಅಂಗಳದಲ್ಲಿ ಮಂಗಳ ನುಡಿ ಅಂತೇಳಿ 1 ತಿಂಗಳ ಕಾಲ ಎಲ್ಲರ ಮನೆ ಅಂಗಳದಲ್ಲಿ ಕೂಡ ಒಳ್ಳೆಯ ಮಾತುಗಳನ್ನು ಆಡಿದ್ದೀರ. ಆ ಮನೆಯೂ ಕೂಡ ಬರುತ್ತಾರೆ ಅಂತ ಎಲ್ಲ ಸ್ವಚ್ಛ ಮಾಡಿರ್ತಾರೆ. ಮನೆ ಸ್ವಚ್ಛವಾಯಿತು ಒಂದರಲ್ಲಿ. ಮತ್ತು ಇನ್ನೊಂದರಲ್ಲಿ ನಮ್ಮ ಧಾರ್ಮಿಕ ಶಕ್ತಿನೂ ಕೂಡ ಸ್ವಚ್ಛವಾಗಿ ನಾವೆಲ್ಲರೂ ಕೂಡ ಒಂದು 5-10 ನಿಮಿಷ ಭಗವಂತನ ಪ್ರಾರ್ಥನೆ, ದೇವರ ದರ್ಶನ, ದೇವರ ವಿಚಾರಗಳನ್ನು ಕೇಳ್ತಕ್ಕಂಥ, ಶ್ರವಣ ಮಾಡ್ತಕ್ಕಂಥ ಶ್ರಾವಣ ಮಾಸದಲ್ಲಿ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ತುಂಬ ಸಂತೋಷ ಅಂತ ಹೇಳ್ತಾ, ಈ ರೀತಿ ಮನಸ್ಸು ನಮಗೆ ಸ್ವಚ್ಛವಾಗಬೇಕು ಅಂತ ಸ್ವಚ್ಛವಾಗಿರ್ತಕ್ಕಂಥ ಕೆಲಸವನ್ನು ನಿತ್ಯ ನಿರಂತರವಾಗಿ ನಡೆಸ್ತಕ್ಕಂಥ ತುಂಬ ವಿಶೇಷ ಅಂತ ಒಂದು ಮಾತನ್ನು ಹೇಳ್ತಾ, ಇದೇ ರೀತಿ ಮಹೇಶ್ವರನ ನಾವು ಕೂಡ ಕಡೂರಿನಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಮಠ ಮತ್ತು ಅಲ್ಲಿರ್ತಕ್ಕಂಥ ಕದಳಿವನ, ಅಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರನ್ನೂ ಕೂಡ ಸೇರಿಕೊಂಡು ನಾವು ಕೂಡ 1 ತಿಂಗಳು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಬೀರೂರಿನಲ್ಲಿ ಮಾಡಿ, ಅವತ್ತು ಮಹೇಶನವರು ಕೂಡ ಉದ್ಘಾಟನೆಯನ್ನು ಮಾಡಿ ಭಾಷಣವನ್ನು ಉಪನ್ಯಾಸವನ್ನು ನೀಡಿ ಬಂದಿರತಕ್ಕಂಥದ್ದು ತುಂಬ ಯಶಸ್ವಿಯಾಗಿ ನಡೀತು ಅಂತೇಳಿ, ಅದನ್ನು ಅಲ್ಲಿ ಕಡೂರು ತಾಲೂಕಿನಾದ್ಯಂತ, ಕಡೂರು ಇರ್ಬೋದು ಮತ್ತು ಕಡೂರು ಸುತ್ತಮುತ್ತ ಹಳ್ಳಿನಲ್ಲಿರ್ಬೋದು, ಕೊನೆಗೆ ತಿಮ್ಮಾಪುರದಲ್ಲಿ ಸಮಾರಂಭ ಕೂಡ ಸಾಣಿಹಳ್ಳಿ ಪೂಜ್ಯ ಸ್ವಾಮೀಜಿಗೂ ಕೂಡ ದಯಮಾಡಿಸಿದ್ರು. ಇದೇ ರೀತಿ ಅಲ್ಲೂ ಕೂಡ ಜನ ಸೇರಿ ಭಾಳ ಯಶಸ್ವಿಯಾಗಿ ಸಮಾರಂಭ ಆಯಿತು. ಇದು ಒಂದು ತಾಲ್ಲೂಕಿನಲ್ಲಿ, ಕಡೂರಿನಲ್ಲಿ ಮತ್ತು ಚಿಕ್ಕಮಗಳೂರಿನಲ್ಲಿ ನಡೆದು ಸಾಲದು, ಎಲ್ಲ ತಾಲ್ಲೂಕುಗಳಲ್ಲೂ ಎಲ್ಲರ ಮನೆಗಳಲ್ಲೂ ಕೂಡ ಈ ರೀತಿ ಸ್ವಚ್ಛವಾದ ಕೆಲಸವನ್ನು ಮಾಡಿದಾಗ ಮನುಷ್ಯ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗ್ತಾನೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಒಂದು ಮಾತನ್ನು ಹೇಳ್ತಾ, ಎಲ್ಲ ತಾಲ್ಲೂಕು ಕೂಡ ಇದೇ ರೀತಿ ಅದನ್ನು ಆಚರಣೆ ಮಾಡಬೇಕು. ನಮ್ಮ ಕಡೂರು ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಇರುಪಾಕ್ಷಿ ಮತ್ತು ಅವರ ಸ್ನೇಹಿತರುಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲ ಒಂದು ತಿಂಗಳು ಕಾರ್ಯಕ್ರಮ ಅಂದರೆ ಅದು ಮಾಡ್ತಕ್ಕಂಥ ತುಂಬ ಕಷ್ಟ ಇದೆ. ಅದನ್ನೆಲ್ಲ ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಇಂಥ ಉಪಕ್ಕೋಸ್ಕರ ಮಾಡ್ತಕ್ಕಂಥ ಒಳ್ಳೆಯ ಜನರ ಕೆಲಸಗಳನ್ನು ನಾವು ಮಾಡಿದಾಗ ಯಶಸ್ವಿ ಆಗ್ತೀವಿ. ದೇವರು ಮೆಚ್ಚೋ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಒಂದು ಮಾತನ್ನು ಹೇಳ್ತಾ, ಮೊದಲೇ ಮಾತನ್ನು ಹೇಳಿದರು, ಆಶೀರ್ವಚನ ಬೇಗ ಆಗಬೇಕು ಅನ್ನೋ ರೀತಿಯಲ್ಲಿ ಹಿಂಗೆ ಹೋಗಿ ಹಂಗೋಗಿ ಹೇಳೋದಕ್ಕಿಂತಲೂ ಸುತ್ತಿ ಬಳಸಿ ನೇರವಾಗಿ
ಬೇಗ ಮುಗಿಸಿ ಒಳ್ಳೆಯದು ಅಂತೇಳಿ ತುಂಬ ಒಳ್ಳೆಯ ಮಾತನ್ನು ಹೇಳ್ತಾ ನಾಡಿನಾದ್ಯಂತ ಒಳ್ಳೆಯ ಉಪನ್ಯಾಸವನ್ನು ಕೊಟ್ಟು ಈ ಹೆಸರು ಹೆಂಗಿತ್ತೇನೋ ಗೊತ್ತಿಲ್ಲ, ಚಟ್ನಳ್ಳಿ, ಅದ್ರ ಮುಂದಕ್ಕೆ ಮಹೇಶಣ್ಣ. ಚಟ್ನಳ್ಳಿ ಅಂತಂದರೆ ಚಟ್ನಿ ಅಂತಂದ್ರೆ ನಮಗೆಲ್ಲ ಕೂಡ ಬಾಯಲ್ಲಿ ನೀರು ಬರ್ತವೆ. ಅದರಲ್ಲಿ ಚಟ್ನಳ್ಳಿ ಚಟ್ನಿ ಅನ್ನೋದ್ರೊಳಗೆ ಭಾಳಷ್ಟು ವಿಧಗಳಿದ್ದಾವೆ. ಎಂತೆಂಥ ಚಟ್ನಿಗಳಿರ್ಬೋದು ಮಹೇಶಣ್ಣ? ಕಾಯಿ ಚಟ್ನಿ, ಮರಳು ಚಟ್ನಿ, ಹುಚ್ಚೆಳ್ಳು ಚಟ್ನಿ, ಗೊಡ್ಗಾರ, ಇನ್ನು ಎಷ್ಟೆಷ್ಟೋ ಥರದಾಗಿದ್ದಾವೆ. ಈಗ ಎಷ್ಟೋ ಜನ ಕೇಳಿದ ತಕ್ಷಣ ಬಾಯಲ್ಲಿ ನೀರು ಕೂಡ ಬರ್ಬೋದು. ಅದು ಆ ಚಟ್ನಿಗೆ ಅದು ಸಿಹಿಯಾಗಿರುತ್ತೆ, ಕಹಿಯಾಗಿರುತ್ತೆ. ಅದು ರುಚಿಯೆಲ್ಲ ಕಾರನೇ ಅದು. ಆ ಖಾರದಲ್ಲಿ ಕೂಡ ಮತ್ತೊಂದು ರುಚಿ ಇರುತ್ತೆ ಅದು ಅಲ್ವಾ? ಅದರಲ್ಲಿ ರುಚಿ ಇರುತ್ತೆ. ನೀವು ಸಿಹಿನ ಮೈಸೂರು ಪಾಕನ ಮತ್ತು ಇನ್ನು ಬೇರೆ ಸಿಹಿ ಕೊಟ್ಟರೆ ಎಷ್ಟು ತಿಂದ್ರೂ ಬಾಯಿ ಒಂಥರ ಸಪ್ಪೆ ಆಗುತ್ತೆ, ಅದಕ್ಕೆ ರುಚಿ ಕಾಣೋದಿಲ್ಲ. ಅದನ್ನೇ ಒಂದು ಸ್ವಲ್ಪ ಉಪ್ಪಿನಕಾಯಿನೋ ಅದನ್ನೇ ಒಂದು ಚಟ್ನಿನೇನೋ ಬಾಯಿಗೆ ಹಾಕೊಂಡು ಆ ಸ್ವೀಟ್ ತಿಂದರೆ ಅವಾಗ ಎಷ್ಟು ರುಚಿ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಖಾರದಲ್ಲೂ ಕೂಡ ರುಚಿ ಇರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಹಿಂದಿನ ಋಷಿಮಾನ್ಯರು ಕೂಡ ಈ ಶರೀರವನ್ನು ನಿಗ್ರಹಿಸ್ಬೇಕು ಅಂತೇಳಿ ಒಣಮೆಣಸಿನ್ಕಾಯಿನ ಪುಡಿನ ಮಾಡಿಬಿಟ್ಟು ಈ ಹುಣಸೆ ಹಣ್ಣು ಬಿಡುತ್ತಲ್ಲ, ಕೊಚ್ಚುಂಡಿ ಅಂತ ಮಾಡ್ತವೆ, ಅದನ್ನು ಹುಡುಗರು ತಿಂತವೆ. ಸ್ವಾಮಿಗಳಿಗೆ ಕೊಡೋದಂತ ಅವಾಗ ಬರೇ ಎಂಥದ್ದು ಕೆಂಪು ಚಟ್ನಿ ಮಾಡ್ದಂಗೆ ಮಾಡಿಬಿಡೋದು, ಅದನ್ನು ತಿನ್ನೋದು ಅಂತೇಳಿ. ಸ್ವಾಮಿಗಳಿಗೆ ಒಂದು ಶಕ್ತಿ ಬರಬೇಕು ಅಂತೇಳಿ. ಅದು ನೋಡ್ರಿ ಈಗ ಎಷ್ಟು ಕಠೋರವಾಗಿರ್ತಕ್ಕಂಥ ಒಂದು ಇದು ಅಂತೇಳಿ. ಆದರೂ ಕೂಡ ಆ ಖಾರನೂ ಕೂಡ ರುಚಿ ಇರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇಡೀ ನಾಡಿನಾದ್ಯಂತ ಎಲ್ಲೆಲ್ಲೂ ಕೂಡ ಭಾಷಣದಲ್ಲಿ ಅವರ ಉಪನ್ಯಾಸ ಚಟ್ನಿಗೋಪಾದಿಯಲ್ಲೇ ಎಲ್ಲರಿಗೂ ರುಚಿಕಟ್ಟಾಗಿ ಎಲ್ಲ ಉಣಬಡಿಸಿದ್ದಾರೆ. ನಮ್ಮ ನಾಡಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಮತ್ತು ಹೊರನಾಡಿನಲ್ಲೂ ಕೂಡ ಪ್ರಸರಿಸಿದ್ದಾರೆ. ಅಷ್ಟು ಕೆಲಸ ಆಯಿತು ಸಾಕಿತ್ತು ಅಂತ ನಾವೇನೋ ತಿಳ್ಕೊಂಡಿದ್ವಿ. ಈಗ ಇನ್ನೊಂದು ಹೊಸದಾಗಿ ಒಂದು ಚಟ್ನಳ್ಳಿ ಪ್ರಾಡಕ್ಟ್ ಅಂತ ಮಾಡ್ಕೊಂಡು ಅದು ವಿಶೇಷವಾಗಿರ್ತಕ್ಕಂಥದ್ದು. ಆ ಚಟ್ನಿನ ಇದುವರೆಗೂ ಮಾತಿನಲ್ಲಿ ತಿನ್ಸಿದ್ದು ಆಯಿತು, ನೀವೆಲ್ಲ ತಿಂದುಬಿಟ್ಟಿದ್ದೀವಿ. ಈಗ 6 ರೂಪದಲ್ಲಿ ನಮಗೆ ತಿನ್ಸಕ್ಕೆ ಹತ್ಕೊಂಡ್ಬಿಡಿದ್ರೆ ತುಂಬ ಸಂತೋಷ. ನಮ್ಮ ದೇಶೀಯ, ನಮ್ಮ ಸ್ಥಳೀಯ ಒಂದು ಕೀಲ್ಸ ಅಂತಕ್ಕಂಥದ್ದು ಇರ್ಬೋದು, ನಮ್ಮ ನಿತ್ಯ ಉಪಯೋಗಿಸ್ತಕ್ಕಂಥ ನಿಪ್ಪಟ್ಟುಗಳಿರ್ಬೋದು, ಮಾಲ್ದಿ. ಇವತ್ತು ಚಿಕ್ಕಮಗಳೂರಿಗೆ ಎಲ್ಲರೂ ಹೋದ್ರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾವುದೋ ಹೋಟ್ಲಿಗೆ ಸೇರ್ಕೊಂಡು ಮಸಾಲೆ ದೋಸೆ ಅಥವಾ ಇನ್ನೊಂದೇನೋ ತಿಂದುಬಿಟ್ರೆ ಭಾಳ ರುಚಿಯಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಕೈ ಬಿಟ್ಬಿಟ್ಟು ತಮ್ಮೇನೋ ಒಂದು 10 ಜನ ಇಲ್ಲಿ ಕರ್ಕೊಂಬಂದು ಕುಂಡಿಸ್ಕೊಂಡು ಕೀಲ್ಸ ತಿಂದುಬಿಟ್ರೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಒಂದು ಒಳ್ಳೆಯ ಪ್ರಕೃತಿ ಮಧ್ಯೆ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಪ್ರಾಡಕ್ಟನ್ನು ತಯಾರು ಮಾಡಿದ್ದಾರೆ. ಕೊನೆಗೇನೋ ಒಂದು ಸೆಂಟೆನ್ಸ್ ಹೇಳಿದರು, ಉಳ್ಳವರು ಕೊಳ್ಳಲಿ, ಉಳುವವರಿಗೆ ಬದುಕಲಿ ಅಥವಾ ಉಳಿಯಲಿ ಅಂತೇಳಿ. ಅವರು ಉಳ್ಳವರು ಎಲ್ಲ ಕೊಂಡ್ಕೊಳ್ಳೇಬೇಕು. ನಾವು ಮಹೇಶನ್ ಹೆಂಗೂ ಭಾಷಣನೂ ಫ್ರೀಯಾಗಿ ಕೊಟ್ಟದ್ದು ಮಾಡಿದ್ದೇನೆ. ಈ ಪದಾರ್ಥಗಳನ್ನ ನಾವು ಹಂಗೆ ಕೊಟ್ಟು ಅದು ಅಲ್ಲ, ಅದು ನಾವು ಕೈಲಾದ ಹಣವನ್ನು ಕೊಟ್ಟು ಅದನ್ನು ಕೊಂಡ್ಕೊಂಡು ಹೋದರೆ ನಮ್ಮ ಹಿಂದೆ ಆ ಪದಾರ್ಥಗಳು ಬರಬೇಕು ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ರೈತರ ತಕ್ಕೆ ಹೋಗ್ಬೇಕು. ರಾಗಿ ಕೀಲ್ಸ ಅಂದ ತಕ್ಷಣ ಹಂಗೆ ಬರಲ್ಲ, ರಾಗಿ ಕೊಳ್ಬೇಕು. ರಾಗಿ ಇವತ್ತು ಈ ಸರ್ಕಾರಗಳ ಒಂದು ಆರ್ಥಿಕ ಸಹಾಯದಿಂದ 4,000 ರೂಪಾಯಿಗೆ ಮೇಲೆ ಒಂದು ಕ್ವಿಂಟಲ್ ಇದೆ. ಎಲ್ಲರ ನೀವು ಅದನ್ನೂ ಮಾಡದೆ ಹೋಗಿದ್ರೆ 4,900 ಅದನ್ನೇ ಎಲ್ಲರೂ ಮಾಡದೆ ಹೋಗಿದ್ರೆ ನಮ್ಮ ರೈತರು ರಾಗಿನ ಬೆಳೆಯನ್ನು ಕೈ ಬಿಡ್ತಿದ್ರು. ಈಗ ರಾಗಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ರಾಗಿ ಬೆಳೆಯನ್ನು ಬೆಳೀತಕ್ಕಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ನವಣೆ ಇರ್ಬೋದು, ಹುರುಳಿ ಇರ್ಬೋದು, ಬೇಕಾದಷ್ಟು ಥರದ ಧಾನ್ಯಗಳನ್ನು ಬೆಳೆದು ನಮ್ಮ ರೈತರುಗಳಿಗೆ ನಮ್ಮ ಹಳ್ಳಿಯ ತಿನಿಸುಗಳನ್ನು ತಿನ್ನಿಸ್ತಕ್ಕಂಥದ್ದು ಒಂದು ವಿಶೇಷ. ಇದಕ್ಕೆ ಯಾವುದೇ ಥರದ ಅದನ್ನೇ ಹೇಳ್ತಾ ಇದ್ದು, ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಕೆಮಿಕಲ್ಸು ಬಳಸೋಂಗಿಲ್ಲ ಅಂತೇಳಿ. ಆರೋಗ್ಯಕ್ಕೆ ಉಪಯೋಗ ಆಗಬೇಕು. ಮನುಷ್ಯನ ಆಯುಸ್ಸು ಭಾಳ ಕಡಿಮೆ ಇದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಹೋರಾಟವನ್ನು ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಬೇಕು ಅಂದರೆ ಒಳ್ಳೆಯ ಆರೋಗ್ಯವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಅಂತ ಒಂದು ಮಾತನ್ನು ಹೇಳ್ತಾ, ಇನ್ನೂ ಸ್ವಾಮೀಜಿಗಳು ಮಾತನಾಡೋದ್ರಿಂದ ನಾವು ಈ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತಾ, ಇಂಥ ಒಂದು ಪ್ರಾಡಕ್ಟ್ಗಳನ್ನು, ಇಂಥ ಒಂದು ಉತ್ಪನ್ನಗಳನ್ನು ಮಹೇಶನ್ನು ಒಬ್ಬರೇ ಮಾಡಿರು, ಅವರೊಬ್ಬರಿಗೆ ಚಪ್ಪಾಳೆ ತೊಟ್ಟೋದ್ರ ಜೊತೆಗೆ ಇಲ್ಲಿ ಕೂತಿರ್ತಕ್ಕಂಥ ಜನಗಳು ಮಹೇಶನ್ನು ಮಾಡಿರೋದನ್ನು ಬಿಟ್ಟು ಇನ್ನೊಂದು ಯಾವುದಾದ್ರು ರೀತಿ ಒಂದು ಉದ್ಯಮವನ್ನು ಮಾಡ್ಕೊಂಡು ನಮ್ಮ ರೈತರುಗಳ ಆರ್ಥಿಕ ಸಹಾಯಕ್ಕೆ ಬೇರೆ ಬೇರೆ ಉತ್ಪನ್ನಗಳು ಮಾಡ್ಬೋದು. ಮಾಡ್ತಿರಲ್ಲ, ಏನು ಉಸಿರೇ ಇಲ್ಲಪ್ಪ, ಯಾಕೆ ಸುಮ್ಮನೆ ಹಂಗೆ ಕೂತ್ಬಿಡಿದೆ, ಮಾಡ್ತಿರ್ಬೋದು. ತುಂಬ ಸಂತೋಷ. ಮುಂದಿನ ದಿನದಲ್ಲಿ ಮಹೇಶನ್ನಂಥ ಉದ್ಯಮಿನ ಇಲ್ಲೊಂದು ಸನ್ಮಾನ ಮಾಡೋಣ ಅಂಥ ಒಂದು ಕಾರ್ಯಕ್ರಮ ಆಗಲಿ ಅಂತೇಳಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು
ರೈತರ ಬಗ್ಗೆ ಮತ್ತು ದೇಶದ ಬಗ್ಗೆ, ಧಾರ್ಮಿಕದ ಬಗ್ಗೆ ಎಲ್ಲ ವಿಚಾರಗಳನ್ನ ಹಾಗೆ ಮಾತನಾಡೋದ್ರಿಂದ ನಾವಾರು ಕೂಡ ಹೆಚ್ಚು ಮಾತನ್ನು ಬಳಸದೆ ರೈತ ಉಳಿಯಬೇಕು, ರೈತ ಬೆಳೆದಂಥ ಪದಾರ್ಥಗಳು ಒಳ್ಳೆಯ ಸರ್ಕಾರದಲ್ಲಿ ಒಳ್ಳೆಯ ಬೆಲೆ ಸಿಗಬೇಕು ಅಂತ ಒಂದು ಶಾಸಕರ ವಿಚಾರವಾಗಿ ನಮ್ಮ ಮಹೇಶನವರು ಕೂಡ ಒಂದು ಮಾತನ್ನು ಹೇಳ್ತಾಯಿದ್ರು, ಆತ್ಮವಿಶ್ವಾಸ ಅಂತಕ್ಕಂಥದ್ದು. ಅದನ್ನು ನೀವು ಹೇಳ್ತಿದ್ದ ಕಾನ್ಫಿಡೆಂಟು ಅಂತೇಳಿ. ಆ ಕಾನ್ಫಿಡೆಂಟು, ವಿಶ್ವಾಸ ಅಂತಕ್ಕಂಥದ್ದು ನಮಗೆ ಭಾಳಷ್ಟು ರೂಢಿಯಾಗಿರ್ತಕ್ಕಂಥದ್ದು, ಅನುಭವಕ್ಕೆ ಬಂದಿರತಕ್ಕಂಥದ್ದು. ನಮ್ಮ ಶಾಸಕರೇ ಯಾವಾಗಲಾರ ಮಠಕ್ಕೆ ಬರಲಿ, ಎಲ್ಲರ ಸಿಗಲಿ, ಬುದ್ಧಿ ನಾನು ಮುಂದೆ ಸತಿ MLA ಆಗ್ತೀನಿ. ನಮಗೆ ಆಶ್ಚರ್ಯ ಅದು. ನೀವು ಯಾಕೆ ಚಪ್ಪಳೆ ತೊಟ್ಟಕ್ಕೂ ಹಂಗೆ ಒಂದೊಂದು ಸರಿ ತೊಟ್ರಿ, ಒಂದು ದೊಡ್ಡದಾಗಿ ಒಂದು ಚಪ್ಪಳೆ ತೊಟ್ರಿ, ಎಂಥ ಆತ್ಮವಿಶ್ವಾಸ ಅಂತಕ್ಕಂಥದ್ದು ನೋಡೋದು, ಕಾನ್ಫಿಡೆನ್ಸ್. ಮಹೇಶನ್ನು ಕೂಡ ಹೇಳ್ತಿದ್ರು ಅಂಥ ಒಂದು, ಅದು ಮನುಷ್ಯನಿಗೆ ವಿಲ್ ಪವರ್ ಅಂತಲೇ ಹೇಳ್ತಾರೆ. ಆ ದೇವರೇ ಕೊಟ್ಟಿರ್ತಕ್ಕಂಥದ್ದು. ಸುಮ್ಮನೆ ಯಾರ ಬಾಯಿನಲ್ಲೂ ಕೂಡ ಆಡ್ಸೋಕ್ಕೆ ಹೋಗಲ್ಲ. ಅದನ್ನು ಆಡಿಸಿದ್ರು. ಇವತ್ತು ಶಾಸಕರಾದರೆ ಒಳ್ಳೆಯ ಕೆಲಸವನ್ನು ಮಾಡಲಿ. ಇಲ್ಲಿವರೆಗೆ 2 ಮಾತನ್ನು ಕೇಳಿದಂಥ ಸದ್ಭಕ್ತ ಶರಣರಿಗೆಲ್ಲರೂ ಕೂಡ ಬಸವಾದಿ ಪ್ರಮುಖರು ಸನ್ಮಂಗಳವನ್ನು, ಶುಭವನ್ನು ಕರುಣಿಸಿದ ಹಾರೈಸಿ 2 ಮಾತು ಮುಗಿಸ್ತೀವಿ. ಓಂ ಶ್ರೀ ಗುರು ಬಸವಲಿಂಗಾಯ. ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ನಮ್ಮೆಲ್ಲರ ಭಕ್ತಿಯನ್ನು ಪೂಜೆಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಅವ್ರ ಕೃಪೆ ಸದಾ ಹೀಗೆ ಇರಲಿ ಅಂತಕ್ಕಂಥ ಬಯಕೆಯನ್ನು ವ್ಯಕ್ತಪಡಿಸ್ತಾ ಈಗ ಮುಂದಿನ ಆಶೀರ್ವಚನ ಪರಮ ಪೂಜ್ಯರಾಗಿರ್ತಕ್ಕಂಥ ಮಾಡಾಳ್ ಶ್ರೀಮಠದ ನಿರಂಜನ ಪ್ರಣವ ಸ್ವರೂಪಿ ರುದ್ರಮುನಿ ಮಹಾಸ್ವಾಮಿಗಳವರಿಂದ ಈಗ ಸಭೆಯನ್ನು ಕುರಿತು ಒಂದು 2 ನುಡಿಗಳ ಶುಭಾಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಮಾತೊಂದು ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿರ್ತಕ್ಕಂಥದ್ದು. ನಾವು ಆಗಿನಿಂದ ನೋಡ್ತಾ ಇದ್ದು ಒಂದೊಂದು ಮಾತುಗಳು ಮಿತವಾಗಿ ನೇರವಾಗಿ ಇರ್ತಕ್ಕಂಥದ್ದು, ಜೊತೆಗೆ ಭಾವ ತುಂಬಿ ಇಲ್ಲಿ ಚಂದನ್ನು ಆಡಬೇಕಾದ್ರೆ ಎಲ್ಲರೂ ಸಹ ಮಂತ್ರಮುಗ್ಧರಾಗ್ತಿದ್ದು. ನಾವೆಲ್ಲ ಯಾವುದೋ ಗುಹೆಗೆ ಹೋಗೋ ಎಲ್ಲೋ ಕೂತ್ಕೊಂಡೆ ನಾವು ತಪಸ್ಸು ಮಾಡಿ ನಾವು ತಪಸ್ಸನ್ನು ಗೆದ್ದು ಅಂತ ಹೇಳ್ತಾರೆ. ಅದಲ್ಲ, ಇದು ಮಂತ್ರಮುಗ್ಧತೆ ಅಂತಕ್ಕಂಥದ್ದು. ಎಲ್ಲರನ್ನ ಸೇರಿಸಿ ನಮ್ಮ ಪಂಚೇಂದ್ರಿಯಗಳಿಗೆ ಕೆಲಸ ಕೊಡೋದು. ನಾವು ಯಾವಾಗ ಏಕಾಗ್ರತೆ ಬರ್ತದೆ ಅಂದರೆ ನಮ್ಮ ಪಂಚೇಂದ್ರಿಯಗಳು ಕೆಲಸವನ್ನು ಶುರು ಮಾಡಿದಾಗ, ಕಣ್ಣು, ಮೂಗು, ಕಿವಿ, ಬಾಯಿ. ನೋಡ್ರಿ, ಈಗ ಅವರು ಚಂದನ ಆಡಬೇಕಾದ್ರೆ ಕಣ್ಣು ನೋಡ್ತಾ ಇತ್ತು, ಕಿವಿ ಕೇಳ್ತಾ ಇತ್ತು, ಬಾಯಿ ಹೇಳ್ತಾ ಇತ್ತು, ಅವ್ರ ಜೊತೆಗೆ ನಮ್ಮದು ಹೇಳ್ತಾ ಇರ್ತದೆ, ಮೈ ಕಾಯಿ ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ದೆ, ಆಮೇಲೆ ಮಗು ಆಡ್ತಾ ಇರ್ತಕ್ಕಂಥದ್ದು ನೋಡ್ರಿ. ಹಂಗೆ ಮಂತ್ರಮುಗ್ಧರನ್ನಾಗಿ ಮಾಡ್ತಕ್ಕಂಥ ಕೆಲವಾರು ಜಾನಪದ ಹಾಡುಗಳು, ವಚನಗಳನ್ನು ಇಲ್ಲಿ ಆಡಿಸಿರೋದ್ರಿಂದ ನಮ್ಮನ್ನೆಲ್ಲರನ್ನ ಮಂತ್ರಮುಗ್ಧರನ್ನಾಗಿ, ನಾವೇನು ಇಷ್ಟಲಿಂಗ ಪೂಜೆ ಮಾಡ್ತೀವೋ ಅಷ್ಟು ತನ್ಮಯತೆಯನ್ನು ಇಲ್ಲಿ ತಂದುಕೊಟ್ಟಿರ್ತಕ್ಕಂಥದ್ದು. ಅಂಥ ಶಕ್ತಿ ಇಂಥ ವಚನಗಳಿಗೆ, ಸಾಹಿತ್ಯಗಳಿಗೆ ಇರ್ತಕ್ಕ. ನಾವೆಲ್ಲೆಲ್ಲ ನೋಡ್ತೀವಿ. ಇನ್ನು ಗಣೇಶ ಬಂತು, ಈಗ ಹೇಳಿದ್ರಲ್ಲ, ನಿಮ್ಗೆಲ್ಲರಿಗೂ ಶುಭಾಶಯ ಕೋರಿರು ನಮ್ಮ ಶಾಸಕರು. ಅವು ಬಂದಾಗ ನೋಡಬೇಕು, ಈ DJ ನಿಲ್ಲಿಸಿದ್ದಾರೆ ಅನಿಸುತ್ತೆ ಗೌರ್ಮೆಂಟಿಂದ. ಎಷ್ಟು ಜನ ಕಿವಿ ಒಡೆದೋಗೋದೋ, ಹೃದಯ ಏನಾಗೋದೋ ಗೊತ್ತಿಲ್ಲ. ಎಂತೆಂತನೋ ಹಾಡು ಕೇಳೋದ್ಕಿಂತ ಇಂಥ ಹಾಡುಗಳನ್ನು ಕೇಳೋದ್ರಿಂದ ಮನಸ್ಸು ಮಂತ್ರಮುಗ್ಧತೆಯಾಗಿ ಏಕಾಗ್ರತೆಗೆ ಹೋಗ್ತಕ್ಕಂತಹ ಸನ್ನಿವೇಶ ಈ ಸಂಗೀತಕ್ಕಿರ್ತಕ್ಕಂಥದ್ದು. ಇಂಥ ಹಾಡುಗಳನ್ನು ನಾವು ಕರೆಸಿ ನಮ್ಮ ಸಭೆ ಸಮಾರಂಭಗಳಲ್ಲಿ ಮಾಡಿದರೆ ಭಾಳ ಒಳ್ಳೆಯದು ಅಂತ ಅನ್ನಿಸ್ತದೆ. ನಾವು ಕಾರಲ್ಲಿ ಬರ್ತಾ ನಮ್ಮ ಹುಡುಗ, ನಮ್ಮ ನಾಗಸಂದ್ರ ಸ್ವಾಮಿ ಅಂತ ಬಂದ, ಚಟ್ನಳ್ಳಿ ಮಹೇಶ್ ಏನೇನೋ ಮಾಡುತ್ತೆ ಬುದ್ಧಿ, ಇಲ್ಲಿ ಏನೇನೋ ತಂದು. ನಾನು ಹೇಳಿದೆ, ದೇಶ ವಿದೇಶ ಎಲ್ಲ ಸುತ್ಕೊಂಬತ್ತಾ ಇಲ್ವೇನಪ್ಪ, ಅಲ್ಲೆಲ್ಲ ನೋಡ್ತಾರೆ, ಯಾವುದು ನಮಗೆ ಇಷ್ಟ ಆಗ್ತದೆ ಅದನ್ನು ಅಡಾಪ್ಟ್ ಮಾಡ್ಕೊಳೋದು. ನಾವೆಲ್ಲರೂ ಅಡಾಪ್ಟ್ ಮಾಡ್ಕೊತಿದ್ದೀವಿ, ಯಾರು ಮಾಡ್ಕೊತ ಇಲ್ಲ. ಎಲ್ಲ ಹೋಗ್ತೀವಿ, ಕೇಳ್ತೀವಿ, ಸುಮ್ಮನೆ ಹೋಗ್ತೀವಿ, ಬರ್ತೀವಿ, ನಮ್ಮ ಕೆಲಸ ಮತ್ತು ನಾವು ಮಾಡ್ತೀವಿ. ಆದರೆ ಮಹೇಶಣ್ಣ ದೇಶ ವಿದೇಶ ಎಲ್ಲ ಸುತ್ಕೊಂಬತ್ತಾನೆ, ಯಾವ್ಯಾವ್ದು ಏನೇನು ಎಲ್ಲೆಲ್ಲಿದೆ ಅಂತ. ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ಏನು ಇವತ್ತು 29 ದಿವಸನೂ ಎಲ್ಲ ಕಡೆನೂ ಹೋಗಿ ಅವ್ರು ಒಳ್ಳೊಳ್ಳೆ ಮಾತುಗಳ ಮುಖಾಂತರ ನಿಮ್ಮನ್ನು ಮಂತ್ರಮುಗ್ಧತೆಯನ್ನು ಮಾಡಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಹಾಗಾಗಿ ಈ ಕಾರ್ಯಕ್ರಮ ಒಂದು ಪರಿಪೂರ್ಣವಾದಂತಹ ಕಾರ್ಯಕ್ರಮವನ್ನು ನಿಮಗೆಲ್ಲರಿಗೂ ಸಹ ನೀಡ್ತಕ್ಕಂಥ ಕೆಲಸವನ್ನು ಇಲ್ಲಿ ನಮ್ಮ ಚಟ್ನಳ್ಳಿ ಮಹೇಶ್ ಮಾಡಿದ್ರು. ಇದರಿಂದ ಇನ್ನೊಂದು ಕಾರ್ಯಕ್ರಮ ಮಾಡಿದ್ರು, ಅವಾಗ ನಾವು ಬಂದಿದ್ದು, ಆವಾಗಲೂ ಸಂಗೀತ ಎಲ್ಲ ಅದು ಬಹಳ ವಿಶೇಷವಾಗಿತ್ತು. ಹಾಗಾಗಿ ನಾವು ಲೆಟ್ರು ಬಂತು, ನಮಗೆ ಲೆಟ್ರು ಜೊತೆಲಿ ಒಂದು ಇನ್ವಿಟೇಷನ್ನು ಕಳಿಸಿ ಹಾಕಿದ್ರು. ಈ ಹೋಗೋದು ಹೆಂಗೆ, ಯಾವ ಸ್ವಾಮಿಗಳು ಹೆಸರು ಇಲ್ಲ, ಏನೂ ಇಲ್ಲ, ಈ ಹೋಗೋದು ಹೆಂಗೆ, ಇಲ್ಲೇನೂ ಮಾಡಿಲ್ಲ. ಆವಾಗ ಚಟ್ನಳ್ಳಿ ಮಹೇಶಣ್ಣ ನೆನ್ನೆ ಫೋನ್ ಮಾಡಿ ಇಲ್ಲ ಬಂದಿದ್ದು ದಯಮಾಡಿಸಿ ಅಂತ ಅಂದರು. ಬಂದಿದ್ದು ಭಾಳ ಖುಷಿ ಆಯಿತು. ಯಾಕೆಂದರೆ ಈ ಪ್ರಕೃತಿ ಮಧ್ಯದಲ್ಲಿ ನಾವೆಲ್ಲರೂ ಸಹ ಸೇರ್ಕೊಂಡಿರ್ತೀವಿ. ನಾವು ನೋಡ್ರಿ, ಗಾಳಿ ಶುದ್ಧವೂ ಇಲ್ಲ,
ನೀರು ಕಲುಷಿತ ಆಗಿದೆ, ಪ್ರಕೃತಿನೇ ಫುಲ್ ಕಲುಷಿತ ಆಗಿರತಕ್ಕಂಥದ್ದು, ಆಹಾರನೂ ಕಲುಷಿತ. ಇವತ್ತು ರೈತರು ಹೆಂಗಾಗಿದ್ದಾರಪ್ಪ ಅಂದರೆ ತಾವು ಬೆಳೆದಿದ್ದು ಮಾರಿಬಿಟ್ಟು ತಂದು ತಿನ್ನತಕ್ಕಂಥ ಪದ್ಧತಿಯನ್ನು ರೂಢಿಸ್ಕೊಂಬಿಟ್ಟಾರೆ. ಅವರಲ್ಲೂ ಇವತ್ತು ಕೈ ಕಾಲು ನೋವು ಎಲ್ಲರ ರೈತರಲ್ಲೂ ಬರ್ತಾ ಇರ್ತಕ್ಕಂಥ. ಮೊದಲೆಲ್ಲ ಏನೋ ತಾವು ಬೆಳೆದಿದ್ದ ತಾವೇ ಬೀಸಕಲ್ಲಲ್ಲಿ ಒಡೆದು ಅದನ್ನು ಉಪಯೋಗಿಸ್ತಕ್ಕಂಥದ್ದು ಭಾಳ ಇತ್ತು. ಹಾಗಾಗಿ ಅಂತಹ ಆಹಾರ ಪದ್ಧತಿ ಆರೋಗ್ಯ ಇರಬೇಕು ಅಂದರೆ ನಾವು ಇಂದಿನ ಪದ್ಧತಿ ಏನಿತ್ತು ಅದನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಇವತ್ತು ಎಲ್ಲರೂ ಸಹ ಕಲಬೆರಕೆ ಆಗಿರೋದ್ರಿಂದ ಅದನ್ನು ನಾವು ಆದಷ್ಟು ಶುದ್ಧವಾದಂಥ ಆಹಾರವನ್ನು ನಮ್ಮ ಮಕ್ಕಳಿಗೆ ನಾವು ಇಂಜಿನಿಯರ್ ಮಾಡ್ತಿರೋ, ಡಾಕ್ಟ್ರು ಮಾಡ್ತಿರೋ, ಇಲ್ಲ ಇನ್ನೊಂದು ಭಾಳಷ್ಟು ವ್ಯಯ ಮಾಡ್ತಿದ್ದೀರಿ, ನೀವು ದುಡ್ಡನ್ನು ಖರ್ಚು ಮಾಡ್ತಿದ್ದೀರಿ. ಅದಕ್ಕಾಗಿ ಇವತ್ತೊಂದು ಮನೆಗೆ ಹೋಗಿದ್ದು, ಅಲ್ಲಿ 8 ಜನ ಮಕ್ಕಳು ಅಜ್ಜಿ ತೀರೋಯ್ದು, 92ನೇ ಏಜು. 8 ಜನ ಮಕ್ಕಳು ಎತ್ತು ಒತ್ತು ಸಾಕಿ ಅವರು ಮದುವೆ ಮಾಡಿ ಎಲ್ಲ ಕಳಿಸಿದ್ದೆ. ಇವತ್ತು ನೀವು 1-2 ಇಟ್ಕೊಂಡಿದ್ದರು ಎಷ್ಟು ಓಡಾಡ್ತಾಯಿದ್ದೀರಿ. ಅವನಿಗೆ 1 ಲಕ್ಷ ಸಂಬಳ ತಂದರೂ ಅಯ್ಯೋ ಸಾಕ್ತಾಯಿಲ್ಲ, ಮಗನ ಸಾಕಾಗ್ತಾ ಇಲ್ಲ. ಇದಕ್ಕೆಲ್ಲ ಯಾರು ಕಾರಣ? ನಾವೆಲ್ಲ ಹೈಟೆಕ್ ಮಾಡ್ಕೊಂಡಿದ್ದೀವಿ, ದುಡ್ಡನ್ನು ಜಾಸ್ತಿ ಕೊಟ್ಟು ಇವತ್ತು ಒಬ್ಬ ಮಗಳನ್ನ ಓದಿಸಿ ಇಂಜಿನಿಯರ್ ಡಾಕ್ಟ್ರು ಮಾಡೋ ಹೊತ್ತಿಗೆ 50 ಲಕ್ಷನೋ 60 ಲಕ್ಷನ ಕಳೀತೀರಿ ಅನಿಸ್ತದೆ. ಮತ್ತು ಅವನು ದುಡಿಯೋಕ್ಕೆ ಕೆಲಸ ಹುಡುಕಿ ಅವನು ದುಡಿದು ಮಾಡೋ ಹೊತ್ತಿಗೆ ಎಷ್ಟು ಆಗ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಬೇಕು, ವಿದ್ಯೆ ಬೇಡ ಅಂತಕ್ಕಂಥದ್ದಲ್ಲ, ದುಡ್ಡು ಬೇಕು, ವಿದ್ಯೆನೂ ಬೇಕು, ಎಲ್ಲದೂ ಬೇಕು. ಅದ್ರ ಜೊತೆಗೆ ನಾವು ಜೀವನವನ್ನು ಅನುಭವಿಸ್ತಾ ಹೋಗಬೇಕು. ನಾವೇನು ಮಾಡ್ತೀವಿ, ಕೆಲವ್ರು ಹೇಳ್ತೀವಿ ಮದುವೆ ಮಾಡಿ ಅಚೀವ್ಮೆಂಟ್ ಮಾಡ್ಬೇಕು, ಇನ್ನೂ ಮದುವೆ ಆಗಿ ಅಚೀವ್ಮೆಂಟ್ ಮಾಡಬೇಕು. ಅವ್ರಿಗೆಲ್ಲ 30-32 ಇನ್ನು ಯಾವಾಗ ಅಚೀವ್ಮೆಂಟ್ ಮಾಡೋದು? ನಾವು ಬದುಕೋದೇ ಈಗ 60-70 ವರ್ಷ, 100 ವರ್ಷನೂ ಬದುಕೋದಿಲ್ಲ. ಯಾರು 100 ವರ್ಷ ಯಾರು ಬದುಕ್ತಿದ್ದಾರೆ? ಯಾರು ಡಾಕ್ಟ್ರು ಬದುಕ್ತಾರೆ, ಇದು ತಿನ್ಬೇಡ ಅದು ತಿನ್ಬೇಡ ಅಂತ ಹೇಳ್ತಾರೆ, ಅವರು ಬದುಕ್ತಾ ಇಲ್ಲ, ಯಾರೂ ಬದುಕ್ತಾ ಇಲ್ಲ. ನೀವು ಅಚೀವ್ಮೆಂಟ್ ಇನ್ಯಾವಾಗ ಮಾಡೋದು? ನೀವು ಅಚೀವ್ಮೆಂಟ್ ಮಾಡೋತಿ ನಿಮ್ಮ ಪ್ರಾಣ. ಈಗೆಲ್ಲ ನಮ್ಮ ಹಾಸನ ಜಿಲ್ಲೆ ನೋಡ್ರಿ, 30-35 ವರ್ಷ 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಅವರೆಲ್ಲ ಹೋಗ್ತಾ ಇರ್ತಕ್ಕಂಥ. ಅವರೆಲ್ಲ ಜಂಕ್ ಫುಡ್ ತಿಂದೋ, ಇನ್ನೊಂದು ತಿಂದೋ, ಏನು ತಿಂದೋ. ಅದಕ್ಕೆ ನಾವು ಪೋಷಕರಿಗೆ ಹೇಳಿರ್ತಕ್ಕಂಥದ್ದು, ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡ್ತೀರಿ, ದುಡಿಯೋಂಗೆ ಮಾಡ್ತೀರಿ ಸರಿ, ಅದ್ರ ಜೊತೆಗೆ ದಷ್ಟಪುಷ್ಟರಂಗೆ ಮಾಡಿ. ಅವ್ರನ್ನ ದಷ್ಟಪುಷ್ಟರಂಗೆ ಮಾಡಿದ್ರೆ ನಿಮ್ಮ ಕಣ್ಣೆದುರಿಗೆ ಅವ್ರು ಅನಾರೋಗ್ಯಕ್ಕೆ ತುತ್ತಾದರೆ ನಿಮ್ಗಳಿಗೂ ನೋವಾಗ್ತದೆ, ಅವ್ರಿಗೂ ನೋವಾಗ್ತಕ್ಕಂಥದ್ದು ಆಗ್ತದೆ. ಹಾಗಾಗಿ ಆ ಮಕ್ಕಳನ್ನ ನೀವು ಗಟ್ಟಿ ಕಾಳುಗಳನ್ನಾಗಿ ಗಟ್ಟಿಯಾಗಿ ಮಾಡ್ತಕ್ಕಂಥದ್ದು ಆಗಬೇಕು. ಆಮೇಲೆ ಒಳ್ಳೆಯ ಆಹಾರವನ್ನು ರೈತರು ಬೆಳ್ಕೊಳತಕ್ಕಂಥ, ನಾವು ಸಾಕಿದ್ದೀವಿ, ನಾವು ಸಾಕಿ ಇದು ಮಾಡ್ತಕ್ಕಂಥದ್ದು, ನಾವು ಹಾಲು ಮೊಸರಿಗಾಗಿ ನಾವು ಉಪಯೋಗಿಸೋಕ್ಕೆ ಅಂತ ಸಾಕ್ತಾಯಿದ್ದೀವಿ. ಹಂಗಾಗಿ ನೀವುಗಳು ಒಂದೊಂದು ನಾಟಿ ಹಸು ಮನೆಗೆ ನಿಮ್ಮ ಉಪಯೋಗಕ್ಕೆ, ಸಿಂಧಿ ಹಸು ಕೊಡ್ತದೆ 10-15 ಲೀಟ್ರ್ ಕೊಡ್ತದೆ, ಅದು ದುಡ್ಡಿಗಾಗಿ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬ ಆರೋಗ್ಯ ಚೆನ್ನಾಗಿರೋದಕ್ಕೆ ನೀವು ಬಳಸ್ಕೊಳ್ಳಿ. ಜಾಸ್ತಿ ಆದರೆ ಬೇರೆಯವ್ರಿಗೆ ಕೊಡಿ. ಅದು ನಮಗೆ ದುಡ್ಡು ಬೇಕಲ್ಲ. ಅಲ್ಲ ಹಾಲು ಇದು 1 ಲೀಟ್ರ್ ಕೊಡೋದು ಈ ನಾಟಿ ಹಸು. ಹಾಗಾಗಿ ನಾವು ನಮ್ಮ ಕುಟುಂಬ ಚೆನ್ನಾಗಿರೋದಕ್ಕಾರ ನಾವು ಕಟ್ಕೊಂಡು ಅದನ್ನು ಉಪಯೋಗಿಸ್ತಕ್ಕಂಥದ್ದಾದರೆ ನಿಜವಾಗ್ಲೂ ಕೂಡ ಕುಟುಂಬದ ಆರೋಗ್ಯನೂ ಚೆನ್ನಾಗಿರ್ತದೆ, ನೆಮ್ಮದಿ ಆಗಿರ್ತಕ್ಕಂಥದ್ದಾಗಿರ್ತದೆ. ನೋಡಿ, ನೀವು ನಾಟಿ ಹಸುಗಳು ದನಿ ಮನೆಯಲ್ಲಿ ಎಲ್ಲ ಹೋಗಿ ಎಷ್ಟು ಗಮ್ಮನ್ನತ್ತೆ, ಗಂಜಿ ಇರ್ಬೋದು, ಸಗಣಿ ಇರ್ಬೋದು. ನಾವು ಏನು ಇದಕ್ಕೆ ಬೂಸ ಗೀಸ ಏನೂ ಹಾಕ್ಬಾರ್ದು. ನೀವು ಹಂಗಂತ ನಾಟಿ ಹಸುಗೂ ಬೂಸ ಹಾಕಿದ್ರೆ ಅದು ಇನ್ನೊಂದಿಷ್ಟು ಜಾಸ್ತಿ ಕೊಡುತ್ತೆ. ಸಿಂಧಿ ಹಸು ಅಷ್ಟೇ 10 ಲೀಟ್ರ್ ಕೊಡ್ತೈತೆ ಅಂದರೆ 12 kg ಜಾಸ್ತಿ ಹಾಕಿ 12 ಲೀಟ್ರ್ ಜಾಸ್ತಿ ಕೊಡುತ್ತದೆ, ದುಡ್ಡಾಗ್ತದೆ. ಆದರೆ ಆರೋಗ್ಯಯುತವಾದಂಥದ್ದಾಗಲ್ಲ. ಹಾಗಾಗಿ ನೀವು ರೈತರಾಗಿರ್ತಕ್ಕಂಥವ್ರು, ಸವಲತ್ತು ಇರ್ತಕ್ಕಂಥವ್ರು ಯಾರು ನಾಟಿ ಹಸುಗಳನ್ನು ಕಟ್ಟಿಕೊಂಡು ಅದರ ಹಾಲನ್ನು ಉಪಯೋಗಿಸ್ತಕ್ಕಂಥದ್ದಾಗಬೇಕು. ಇಲ್ಲಾಂದ್ರೆ ನೋಡಿರಿ, ಇವತ್ತು ರೈತರು ದುಡಿತಾ ಇದ್ದಾರೆ, ಹಾಲು ದುಡ್ಡು ತಿಂಗಳಿಗೆ 50,000 ಏನೋ ದುಡಿತಾರೆ, ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ತಿದ್ದಾರೆ. ಯಾಕೆಂದರೆ ಆರೋಗ್ಯ ಇಲ್ಲ. ಹಂಗಾಗಿ ಆರೋಗ್ಯ ಇರಬೇಕು ಅಂದರೆ ನೀವು ಸ್ವಂತ ಬೆಳೆದು ಮಾಡಿರ್ತಕ್ಕಂಥದ್ದನ್ನು ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಅಡವು ಕೊಡ್ತಿರಲ್ಲ, ಅವ್ರನ್ನ ಗಟ್ಟಿಮುಟ್ಟಾಗಿ ಮಾಡಿ ಆರೋಗ್ಯಯುತವಾದಂತಹ ಸಮಾಜಕ್ಕೆ ಒಳ್ಳೆ ಮಕ್ಕಳನ್ನು ಕೊಡ್ತಕ್ಕಂಥದ್ದು ನಿಮ್ಮೆಲ್ಲರದು ಆಗಬೇಕು. ಹಾಗಾದಾಗ ಮಾತ್ರ ಇಂಥ ಸಭೆ ಸಮಾರಂಭ ಮಾಡಿದ್ದಕ್ಕೂ ಸಾರ್ಥಕ ಆಗ್ತಕ್ಕಂಥದ್ದಾಗ್ತದೆ. ನೋಡಿ, ಇಲ್ಲೆಲ್ಲ ಪ್ರಕೃತಿ ಮಧ್ಯೆ ನಾವೆಲ್ಲರೂ ಸಹ ಇರ್ತಕ್ಕಂಥದ್ದು. ಪ್ರಕೃತಿಯ ಮಧ್ಯದಲ್ಲಿ ಇರೋದಕ್ಕೆ ಒಂದು ಆನಂದ. ಈ ಕ್ಷಣಗಳನ್ನು ಕೊಂಡ್ಕೊಳಕ್ಕಾಗಲ್ಲ. ಯಾರೋ ಕೊಂಡ್ಕೊಳಕ್ಕಾಗುತ್ತಾ? ಈಗ ನೋಡ್ರಿ, ಈಗ 6 ಗಂಟೆದು ಈಗ ಈ ಶಾಸಕರು ರೇಟಾಗಿ ಬಂದರು, ಈ ಚಂದನ ಆಡಿರ್ತಕ್ಕಂಥದ್ದನ್ನು ಮತ್ತೆ ಕೊಂಡ್ಕೊಳಕ್ಕಾಗ್ತದ? ಇಲ್ಲ, ಆಡಿಸ್ಬೋದು ಬೇಕಾದ್ರೆ ಅವ್ರ ಮನೇಲಿ ಕರೆಸೋ ಇಲ್ಲ ಇನ್ನೊಂದು ಕಾರ್ಯಕ್ರಮದಲ್ಲಿ. ಆದರೆ ಇಂಥ ವಾತಾವರಣದಲ್ಲಿ
ಇಂಥ ಸನ್ನಿವೇಶಗಳಲ್ಲಿ ಅವನ್ನು ಆಲಿಸ್ತಕ್ಕಂಥದ್ದು ಇದೆಯಲ್ಲ ಅದು ಭಾಳ ಶ್ರೇಷ್ಠ ಮಟ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂಥ ಕ್ಷಣಗಳನ್ನು ನಾವೆಲ್ಲರೂ ಸಹ ಸೇರಿ ಅದನ್ನು ಆನಂದಿಸ್ತಕ್ಕಂಥದ್ದು ಇದೆಯಲ್ಲ ಅದು ಭಾಳ ಶ್ರೇಷ್ಠ ಮಟ್ಟವಾಗಿರ್ತಕ್ಕಂಥದ್ದು. ಅಂಥ ಕಾರ್ಯಕ್ರಮವನ್ನು ಇವತ್ತು ಚಟ್ನಳ್ಳಿ ಮಹೇಶ್ ಕುಟುಂಬದವರು ಎಲ್ಲರೂ ಸಹ ಫೌಂಡೇಶನ್ ಎಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ನಮಗೆಲ್ಲರಿಗೂ ಸಹ ಆನಂದವಂತ ನೋಡ್ರಿ, ಆನಂದ ಮನಸ್ಸಿಗೆ ಆನಂದ ಆದರೆ ಆಯಸ್ಸು ಆರೋಗ್ಯ ಎರಡೂ ವೃದ್ಧಿ ಆಗ್ತದೆ. ಅಂತಹ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿ ಆಗ್ತಕ್ಕಂತಹ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ನಮ್ಮದು ಸಲಹೆ ಏನಪ್ಪ ಅಂದರೆ, ನೀವುಗಳು ಇಲ್ಲೆಲ್ಲ ಸೇರಿದ್ದೀರಿ, ಕಾರ್ಯಕ್ರಮ ಮಾಡಿದ್ದೀರಿ, ಇವರು ಅವನಲ್ಲಿ ಶ್ರಾವಣ ಮಾಸದಲ್ಲೂ ಎಲ್ಲ ಮನೆಗಳಲ್ಲೂ ಮಾಡಿದರು. ನೀವುಗಳು ಸಣ್ಣದಾಗಿ ಒಂದೊಂದು ಕಾರ್ಯಕ್ರಮ ತಿಂಗಳಿಗೆ ಒಂದು ಸತಿ ಸೇರ್ಕೊಂಡಂಗೆ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬ ವರ್ಗದವರೋ ಇಲ್ಲ ನೆರೆಹೊರೆಯರು ಸೇರ್ಕೊಳ್ಳಿ. ಚಿಕ್ಕದಾಗಿ ಮನೆ ಅಂಗಳದಲ್ಲಿ, ಒಳಗಬೇಡ, ಮನೆ ಅಂಗಳದಲ್ಲಿ ಇಲ್ಲ ನಿಮ್ಮ ತೋಟದಲ್ಲೋ ಅದಕ್ಕೆ ವ್ಯಯ ಆಗಲಿ, ಏನು ಸ್ವಲ್ಪ ಅದೇನು ಜಾಸ್ತಿ ವ್ಯಯ ಏನು ಆಗಲ್ಲ. ಸೇರ್ಕೊಂಡು ಒಂದು ಸುಮ್ಮನೆ ಔತಣ ಕೂಟ ನಗ್ನಗ್ತಾ ಖುಷಿಯಾಗಿರೋದು. ಅಲ್ಲೇ ನಾವುಗಳೇ ಆಡೋದು, ಯಾರನ್ನ ಕರೆಸಿ ಇದು ಮಾಡತಕ್ಕಂಥದ್ದು. ನಾವೇ ಒಂದು ವಚನ ಆಡೋದು, ಉಳ್ಳವರು ಶಿವಾಲಯ ಮಾಡುವರು ನಾನೇನೋ ಮಾಡಲಿ ಬಡವನಯ್ಯ ಅಂತ. ಇಲ್ಲ ಇನ್ನೊಂದು ಯಾವುದೋ ಶಿಷ್ಯವಾದಂಥ ವಚನಗಳನ್ನು, ನಮಗೆ ಇಂಪಾದಂತಹ ಹಾಡುಗಳನ್ನು ಆಡ್ಕೊಂಡು, ಒಳ್ಳೊಳ್ಳೆ ಮಾತುಗಳನ್ನು ಆಡ್ಕೊಂಡು ಅಲ್ಲೇ ಎಲ್ಲರ ಜೊತೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಿದಾಗ ನಿಜವಾಗ್ಲೂ ಕೂಡ ಒಂದು ಆನಂದ ಕ್ಷಣಗಳು ನಮಗೆ ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದಾಗ್ತದೆ. ಹಂಗೆ ನೀವುಗಳು ಸಹ ಇಂಥ ಕಾರ್ಯಕ್ರಮವನ್ನು, ಇಂತಹ ಏನು ವಚನಗಳು, ಭಾವಗೀತೆ ಇರಬೇಕು, ಭಕ್ತಿಗೀತೆಗಳನ್ನು ಆಡ್ತಕ್ಕಂತಹ ಕೆಲಸ ವೈಚಾರಿಕ ಹಿನ್ನೆಲೆಯಲ್ಲಿ ನಾವು ಹೋದಾಗ ನಿಜವಾಗ್ಲೂ ಕೂಡ ನಮಗೆ ಒಳ್ಳೆಯ ಸಮಾಜ ಮುಂದೆ ಬೆಳೀತಕ್ಕಂಥದ್ದಾಗ್ತದೆ. ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಹೋಗ್ತಕ್ಕಂಥದ್ದಾಗನ. ಹಂಗೆ ಮಹೇಶಣ್ಣವನು ಎಲ್ಲರಿಗೂ ಸಹ ಮಾದರಿಯಾಗಿ, ಎಲ್ಲರ ಒಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲರ ಜೊತೆಯಲ್ಲೂ ಒಳ್ಳೊಳ್ಳೆ ವಿಚಾರಗಳನ್ನು ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಎಲ್ಲವನ್ನು ಪರಿಪೂರ್ಣವಾದಂತಹ ಕಾರ್ಯಕ್ರಮವನ್ನು ನಮ್ಮೆಲ್ಲರಿಗೂ ಸಹ ಇಲ್ಲಿ ಉಣಬಡಿಸಿರ್ತಕ್ಕಂಥದ್ದು. ಅವ್ರಿಗೆ ಆಯಸ್ಸು ಆರೋಗ್ಯ, ಕುಟುಂಬ ವರ್ಗದವ್ರಿಗೆ ಈ ಫಾರಮ್ ಹೌಸ್ ಏನು ಮಾಡಿದ್ದಾರೆ ಫುಡ್ ಪ್ರಾಡಕ್ಟು ಚೆನ್ನಾಗಿ ಬೆಳೀಲಿ ಅಂತಕ್ಕಂಥದ್ದನ್ನು ಹಾರೈಸ್ತಾ, ಮತ್ತು ಅವರ ಏನು ಮಾತಿನ ಮಲ್ಲ ಅಂತಕ್ಕಂಥದ್ದಿದೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಉಪಯೋಗಿಸಕ್ಕಂಥದ್ದಾಗಲಿ, ಅಂತಹ ಆಯಸ್ಸು ಆರೋಗ್ಯ ವೃದ್ಧಿಯನ್ನು ಕರುಣಿಸ್ತಕ್ಕಂತಹ ಶಕ್ತಿಯನ್ನು ಅವರಿಗೆ ಕೊಡಲಿ ಅಂತ ಹಾರೈಸಿ, ನಮ್ಮ ತಮ್ಮಣ್ಣವ್ರು ಲೇಟಾಗಿ ಬಂದರು. ಅವ್ರು ನಗರಸಭೆ ಇದ್ದಾಗಲಿಂದಲೂ ನೋಡಿ, ನಾವು ಚಿಕ್ಕಮಗಳೂರು ಮಠಕ್ಕೆ ಬರಬೇಕಾದ್ರೆ ನಮ್ಮ ಜಯಚಂದ್ರಶೇಖರ ಸ್ವಾಮಿ ಇದ್ದರು. ನಗರಸಭೆಯಿಂದಲೂ ತಳಮಟ್ಟದಿಂದ ಬೆಳೆದು ಬಂದರು. ಅವರು ತಳಮಟ್ಟದಿಂದ ಆ ಕಲ್ಯಾಣ ನಗರ ಅಂತ ಕಟ್ಟಿದ್ದೆ ಅವರು ಅಂತ ಇವರು ಇದ್ದರು. ನಾವು ಬರ್ತಿದ್ದು, ಅವರು ಲಿಂಗೈಕ್ಯರಾದಾಗ ಎಲ್ಲ ಸಮಯದಲ್ಲೂ ಇದ್ದು, ಅದರಲ್ಲೂ ಆ ಮಠಕ್ಕೆ ಭಾಳಷ್ಟು ಸೇವೆಯನ್ನು ಸಲ್ಲಿಸಿ ತಳಮಟ್ಟದಿಂದ ಬಂದು ಇವತ್ತು ಶಾಸಕರಾಗಿರ್ತಕ್ಕಂಥದ್ದು. ಮುಂದೆ ಇನ್ನೂ ಹೆಚ್ಚಿನ ಪದವಿ ಕೊಡ್ತಕ್ಕಂಥದ್ದು. ಯಾಕೆ ಅಂದರೆ ಅವರು ಸೇವೆ ಮಾಡ್ತಕ್ಕಂತಹ ಮನೋಭಾವನೆಯನ್ನು ಅವರು ಇಟ್ಕೊಂಡಿರ್ತಕ್ಕಂಥದ್ದು. ಅವರು ಹಿಂಗೆ ಬೆಳೀತಕ್ಕಂಥದ್ದಾಗಲಿ. ನಮ್ಮ ಓಂಕಾರ ಮೂರ್ತಿ ಅವರು ಒಳ್ಳೆಯ ಉದ್ಯಮಿಗಳು ಅಂತ ಗೊತ್ತಾಯಿತು, ನಮಗೆ ಗೊತ್ತಿರಲಿಲ್ಲ, ಪರಿಚಯ ಇರಲಿಲ್ಲ. ಈಗ ನಮ್ಮ ಚಟ್ನಳ್ಳಿ ಮಹೇಶ್ ಹೇಳಿದರು ಭಾಳ ದೊಡ್ಡ ಉದ್ಯಮಿ ಅಂತ. ಆದರೆ ಒಳ್ಳೆ ಸರಳವಾಗಿ ಕುಂತು ಎಷ್ಟೋ ಲಕ್ಷ ಕೋಟಿ ಗಳಿಸಿದ್ರು ಇಂಥ ಕ್ಷಣಗಳನ್ನು ಆನಂದಿಸಕ್ಕೆ ಬಂದಿದ್ದಾರಲ್ಲ, ನಿಜವಾಗ್ಲೂ ಕೂಡ ಅವರೊಂದು ಶ್ರೇಷ್ಠ ಮಟ್ಟವನ್ನು ಇಲ್ಲಿ ಗುರುತಿಸ್ತಕ್ಕಂಥದ್ದಾಗಿರ್ತಕ್ಕಂಥದ್ದು. ಚಂದನ್ ಅವರು ಆಡಿರ್ತಕ್ಕಂಥ, ನೀವೆಲ್ಲ ಅವ್ರಿಗೆ ಅವಕಾಶ ಕೂಡ ಮಾಡಿಕೊಡಿ. ನಿಮ್ಮ ಕಾರ್ಯಕ್ರಮಗಳಲ್ಲಿ, ನಿಮ್ಮ ಮದುವೆಯಲ್ಲಿ ಬಂದು ಆಡ್ತಾರೆ, ಕರೆಸಿ ಆಡಿಸಿ ಆನಂದ ಎಲ್ಲರಿಗೂ ಸಹ ಸಿಗ್ತಕ್ಕಂಥ ಅವಕಾಶವನ್ನು ಅವ್ರಿಗೂ ಕೊಟ್ಟಾಗ ಅವರು ಸಹ ಬೆಳೆಸತಕ್ಕಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ವೈಚಾರಿಕ ಹಿನ್ನೆಲೆಯಲ್ಲಿ ಬಸವಣ್ಣರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಹೋಗೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತೀಗ ಬಸವ ಸಂಸ್ಕೃತಿ ಅಭಿಯಾನ ಅಂತ ಎಲ್ಲ ರಾಜ್ಯಾದ್ಯಂತನೂ ಬಸವಣ್ಣರ ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿರೋದ್ರಿಂದ ಅವರ ಆದರ್ಶಗಳನ್ನು ಎಲ್ಲ ಜಿಲ್ಲೆಯಲ್ಲೂ ರಾಜ್ಯಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಒಳ್ಳೆಯ ಗುಣಗಳನ್ನು ಸೆಪ್ಟೆಂಬರ್ 1ರಿಂದ 20 ಸೆಪ್ಟೆಂಬರ್ ಚಿಕ್ಕಮಂಗ್ಳೂರಲ್ಲಿದೆ, 21ಕ್ಕೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಕಲಾಭವನದಲ್ಲಿ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಅಲ್ಲೂ ಕಲಾಭವನ ಅನಿಸುತ್ತೆ, ನಮ್ಮ ಹಾಸನದಲ್ಲೂ ಕಲಾಭವನದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲೂ ಸಹ ಭಾಗವಹಿಸಿ ಒಳ್ಳೆಯ ವಿಚಾರಗಳನ್ನು ತೆಗೆದುಕೊಳ್ಳಿ. ಅದನ್ನು ನೀವು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಕೂಡ ನಿಮ್ಮ ಜೀವನ ಸಹ ಪಾವನ ಆಗ್ತಕ್ಕಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ನೀವು ಇಲ್ಲಿ ಸಾವಿರಾರು ಜನ ಸೇರಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಸಹ ಆನಂದವನ್ನು ಪಟ್ಟಿದ್ದೀರಾ. ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ ನಮ್ಮ ಮಾತು ವಿರಾಮ. ಆಶೀರ್ವಚನದ ಅಣಿಮುತ್ತುಗಳು ಹೇಳಿದ್ದಾರೆ. ಬಂಧುಗಳೇ, ನನ್ನೆಲ್ಲ ಸತ್ಯ ಅದು ಅಂತೇಳಿ ನಾವು ನೀವೆಲ್ಲ ಶೇಂಗಾ ಬೀಜ ತಿಂದಿದ್ದೀವಲ್ವಾ, ಆದ್ರೆ ಬೆಳಿಬೇಕಾದ್ರೆ ಹೆಂಗೆ ಬೆಳೆಯುತ್ತೆ? ನಾವೇನು ಸಿಪ್ಪೆ ಬಿತ್ತಲ್ಲ, ಸಿಪ್ಪೆ ತೆಗೆದು ಬಿತ್ತುತ್ತೀವಿ, ಅದು ಹುಟ್ಟಬೇಕಾದ್ರೆ ಹೆಂಗೆ ಹುಟ್ಟುತ್ತೆ ನೋಡಿ. ಅದು ಸಿಪ್ಪೆ ತೆಗೆದು ಶೇಂಗಾ ಬೀಜ ಬಿತ್ತಿದರೂ ಸಿಪ್ಪೆ ಧರಿಸಿಯೇ ಹುಟ್ಟುತ್ತದೆ. ಇದೆಂತ ಸಾವರ್ತಿ ನಿಷ್ಠೆಯ? ಅರಳೆ ತೆಗೆದು ಹತ್ತಿ ಬೀಜ ಬಿತ್ತಿದರೂ ಅರಳೆ ಧರಿಸಿಯೇ ಹುಟ್ಟುತ್ತದೆ.
ಇದೆಂಥ ಅನ್ಯೋನ್ಯತೆಯ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಇದು ದುರ್ಲಭ, ಒಂದೇ ಮಾಳಿಗೆಯಡಿ ಬೆಳೆದ ಮಕ್ಕಳಲ್ಲಿಯೂ ಇದು ವಿರಳ. ನರ ಅರಿವಿನ ಜನ್ಮ ಪಡೆದುದು ಕೂಡಿ ಬಾಳಲೆಂದು ಕಚ್ಚಾಡಿ ಸಾಕ್ಷಣ ಪರಮಪೂಜ್ಯರ ಬೈಕೆ ಈ ಸಮಾರಂಭದಲ್ಲಿ ಆಗಿದೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ, ನಮ್ಮ ಕುಟುಂಬದ ಪರವಾಗಿ, ಇಲ್ಲಿ ಬಂದಿರತಕ್ಕಂಥ ಭಕ್ತ ಸಮೂಹದ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಪೂಜ್ಯರಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡಿದ್ದೇವೆ. ಅವರ ಆಶೀರ್ವಾದ ನಿರಂತರವಾಗಿರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ, ನಾವು ಪೂಜ್ಯರು ವೇದಿಕೆ ಮೇಲಿಂದ ಅಥವಾ ಕೆಳಗೆ ಕೂತು ಮೊದಲನೇ ಸಾಲಿನಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಜಯಂತಿಯ ಅನಿಮೇಷನ್ ಚಿತ್ರ ಡೆಫಿನೆಟಾಗಿ ಖುಷಿ ಪಡ್ತೀರಾ. ಆ ಖುಷಿ ಪಡ್ತಕ್ಕಂಥ 10 ನಿಮಿಷದ ಚಿತ್ರ ಪರಮಪೂಜ್ಯರ 2 ಸಂದೇಶವನ್ನು ಕೇಳಿ ತಕ್ಷಣ ಕಲ್ಚರಲ್ ಪ್ರೋಗ್ರಾಮ್ ಪ್ರಾರಂಭ ಆಗುತ್ತೆ. ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ದಿಗ್ಗಜರನ್ನು, ಎಲ್ಲ ಗಣ್ಯರನ್ನು, ಈ ಕಾರ್ಯಕ್ಕೆ ಸಹಕರಿಸಿದಂಥ ಎಲ್ಲ ವಿಶೇಷವಾದಂಥ ಅತಿಥಿಗಳನ್ನು ಒಬ್ಬರು ಅಂತಲ್ಲ, ಒನ್ಸ್ ಫಾರ್ ಆಲ್ ಎಲ್ರಿಗೂ, ಯಾರ್ಯಾರು ಬಂದಿದ್ದೀರಾ ಆಗಮಿಸಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ದಯಮಾಡಿ ಚಂದ್ರು ಮುಂದ್ಗಡೆ ಚೇರ್ ಹಾಕಿ ಪೂಜ್ಯರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ದಯಮಾಡಿ ರೋಹನ್ ಅವರಿಗೆ ಮತ್ತು ಚಂದನ್ ಅವರಿಗೆ ಹಾಗೆ ನಂಜೇಶ್ವರವರಿಗೆ, ನಮ್ಮ ಪಕ್ಷಿ ನಂಜೇಶ್ವರಿಗೆ 3 ಜನಕ್ಕೂ ಪೂಜ್ಯರಿಂದ ಸನ್ಮಾನ ಮಾಡೋ ಗೌರವ ಸಮರ್ಪಣೆ. ರೋಹನ್ ಅವರು ಈ ಕಾರ್ಯಕ್ರಮದ ರೂವಾರಿಯಾಗಿ 1 ತಿಂಗಳ ಕಾಲ ಅವಿರತವಾಗಿ ಶ್ರಮಿಸಿದ್ದಾರೆ. ಅವರಿಗೆ ಪೂಜ್ಯರಿಂದ ಆಶೀರ್ವಾದ ಪ್ಲೀಸ್. ನೆಕ್ಸ್ಟ್ ತರೀಚಗಣ ನಮ್ಮ ಪುಸ್ತಕದ ಪಬ್ಲಿಕೇಶನ್ ಮಾಡಿದಂಥ ನಂಜೇಶ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ತಮ್ಮನ್ನೆಲ್ಲ ರಂಜಿಸಿದಂಥ 30 ದಿನಗಳ ಕಾಲ ತಮ್ಮ ಸಿರಿಕಂಠದ ಸೇವೆಯನ್ನು ಈ ನಾಡಿನ ಸಮಸ್ತ ಜನತೆಗೆ ಅರ್ಪಣೆ ಮಾಡಿದಂಥ ಚಂದನ್, ಮನಿ ಪ್ಲೀಸ್, ತನ್ನಿ ಸರ್, ತನ್ನಿ ಚಂದ್ರು, ತನ್ನಿ ರೋಹನ್ ಜಾಗ ಕೊಡಿಯಲ್ಲಿ. ಎಸ್ ರೋಹನ್ ಚಂದನ್ ಅವರಿಗೆ. ಶ್ರೀ ಶಿವರಾತ್ರೀಶ್ವರರು ಇಲ್ಲಿ ತಮ್ಮ ತಪಸ್ಸನ್ನು ಮುಗಿಸಿ ಬೆಟ್ಟದಿಂದ ಇಳಿದು ಕಾಡು, ಊರು, ನದಿ, ತೊರೆಗಳನ್ನು ದಾಟುತ್ತಾ ಮುನ್ನಡೆಯುವ ಶಿವಯೋಗಿಗಳವರ ಚಿತ್ತವನ್ನು ಆಕರ್ಷಿಸುತ್ತದೆ. ಬಹುದೊಡ್ಡ ಹೆಸರು. ಸುತ್ತೂರು ಶ್ರೀ ಕ್ಷೇತ್ರದ 10ನೇ ಪೀಠಾಧಿಪತಿಗಳಾದ ಶ್ರೀ ಕೂಗಲೂರು ನಂಜುಂಡ ದೇಶಿಕೇಂದ್ರರು ಶ್ರೀ ಘನಲಿಂಗ ಶಿವಯೋಗಿಗಳು ವಚನಕಾರರಾಗಿಯೂ ಪ್ರಸಿದ್ಧರಾಗಿ ಆತ ಹೇಳುವಂಥ ವಿಧಾನ, ಕೊಡುವಂಥ ಉದಾಹರಣೆಗಳು ಪ್ರೇಕ್ಷಕರ ಮನಸ್ಸನ್ನು ಸೂರೆಗೊಳ್ತವೆ. ನಾವು ಆಗಾಗ ಆತ ಹೇಳ್ತಾ ಇರ್ತೇವೆ, ಮಾತುಗಳು ಭಾಳ ಚೆನ್ನಾಗಿದಾವಪ್ಪ, ವೇಗ ಕಡಿಮೆ ಮಾಡ್ಕೊಳ್ಬೇಕು ಅಂತ. ಆತ ಹೇಳ್ತಾನೆ, ಬುದ್ಧಿ ವೇಗ ಕಡ್ಕೊಂಡು ಹೇಳ್ತಾ ಹೋದರೆ ಕಡಿಮೆ ಅವಧಿಯ ಅನ್ನೋದು ಯೋಚನೆ ಮಾಡಬಾರ್ದು. ತನ್ನ ಉಪನ್ಯಾಸವನ್ನು ನೀಡಿ ಅನೇಕರ ಗಮನವನ್ನು ಸೆಳೆದಿರುವಂಥ ವ್ಯಕ್ತಿ. ಆತನ ದೈಹಿಕ ಅನಾರೋಗ್ಯ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಯಾರಾದರೂ ಆಹ್ವಾನಿಸ್ತಾರೆ ಅಂದರೆ ತಕ್ಷಣ ಹೋಗುವಂಥ ಪ್ರವೃತ್ತಿ ಆತನಲ್ಲಿದೆ. ಎಷ್ಟೋ ಜನ ನಮ್ಮನ್ನೇ ಕೇಳ್ತಾರೆ, ಬುದ್ಧಿ ಮಹೇಶ್ ಅಣ್ಣನು ಅವ್ರು ವಾಪಸ್ ಕಳಿಸುವಾಗ ನೀವು ಹೆಂಗೆ ಕಳಿಸ್ತೀರಿ? ಭಾಳ ಜನರಿಗೆ ಇದು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮಹೇಶಿಗೆ ಚಟ್ನಳ್ಳಿಯಿಂದ, ಅದು ಒಂದು ಕಾಡಿನಲ್ಲಿರೋವಂಥವ್ನು, ದಾವಣಗೆರೆಗೆ ಬರ್ತಾನೆ ಅಂದರೆ ಅವನು ಕಾರ್ನಲ್ಲೇ ಬರಬೇಕು. ಆ ಕಾರಿಗೆ ಪೆಟ್ರೋಲ್ ಎಷ್ಟಾಗುತ್ತೆ, ಆ ದುಡಿಮೆ ಹೋಯಿತು, ಪೆಟ್ರೋಲ್ ಖರ್ಚು, ಇವೆಲ್ಲವೂ ಸೇರಿಸಿ ಆಹ್ವಾನಿಸಿದಂಥವರು ಕೊಡಬೇಕು. ಕೆಲವರು ಕೊಡ್ತಾರೆ, ಕೆಲವರೇ ನಮ್ಮ ಮಹೇಶಣ್ಣ ಅಲ್ವಾ ಅಂತ ಬಿಟ್ಟು ಬಿಡ್ತಾರೆ. ಆವಾಗ ಮಹೇಶಿ ಆರ್ಥಿಕವಾಗಿ ತೊಳಲುವಂತೆ ಆಗುತ್ತೆ. ಯಾವಾಗ ಮನುಷ್ಯ ಆರ್ಥಿಕವಾಗಿ ತೊಳಲ್ತಾನೋ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಗಮನಿಸಿ ಅದರ ಮೇಲೆ ಇಷ್ಟು ಗೌರವಧನ ಅಂತ ಕೊಟ್ಟರೆ ಆತ ಅನಾರೋಗ್ಯದಲ್ಲೂ ಇನ್ನೂ ಹೆಚ್ಚು ಕ್ರಿಯಾಶೀಲನಾಗಿ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗಲೇ ನಾವು ನೋಡಿದರೆ 1 ತಿಂಗಳ ಕಾಲ ಶ್ರಾವಣ ಮಾಸವನ್ನು ನೆಪವಾಗಿಟ್ಕೊಂಡು
ಆತ ಏಕ ವ್ಯಕ್ತಿಯಾಗಿ ಪ್ರತಿನಿತ್ಯ ಬೇರೆ ಬೇರೆ ಊರುಗಳಲ್ಲಿ ಉಪನ್ಯಾಸವನ್ನು ನೀಡ್ತಾ ಬಂದಿದ್ದಾನೆ ಕಳೆದ 2-3 ವರ್ಷಗಳಿಂದ. ನಾವು ಮಠಾಧಿಪತಿಗಳಾಗಿ ಶ್ರಾವಣ ಸಂಜೆ ಅಥವಾ ಮತ್ತೆ ಕಲ್ಯಾಣ ಮಾಡುವಾಗ ಎಷ್ಟು ಜನರನ್ನ ಸಹಕಾರ ತಗೊಂಡಿದ್ದೀವಿ, ಎಷ್ಟು ಹಣ ಖರ್ಚು ಮಾಡಿದ್ದೀವಿ ಅಂತ ನಮಗೆ ಗೊತ್ತು. ಆದರೆ ಏಕ ವ್ಯಕ್ತಿಯಾಗಿ ಜನಮನವನ್ನು ತಟ್ಟುವಂಥ ಉಪನ್ಯಾಸವನ್ನು ನೀಡ್ತಾ ಇದ್ದಾನೆ. ನಿಜಕ್ಕೂ ಇದು ಮೆಚ್ಚಬೇಕಾದಂಥ ಸಂಗತಿ. ಕಳೆದ ತಿಂಗಳು 26ರಿಂದ ಅವನ ಶ್ರಾವಣ ಸಂಜೆಯ ಉಪನ್ಯಾಸ ಪ್ರಾರಂಭವಾಗಿ ಇವತ್ತು ಅವನ ಕ್ಷೇತ್ರದಲ್ಲೇ ಸಮಾರೋಪವನ್ನು ಕಾಣ್ತಾ ಇದೆ. ಇಂಥ ಅಪರೂಪದ ಸಮಾರಂಭಕ್ಕೆ ನಾವು ಬರಬೇಕು ಅನ್ನುವಂಥದ್ದು ಆತನ ಅಭಿಪ್ಸೆ, ಆಸೆ. ಆದರೆ ಪ್ರತಿನಿತ್ಯ ನಾವು 100 ಕಿಲೋಮೀಟ್ರು, ಬೇರೆ ಕೆಲಸ ಕಾರ್ಯಗಳು, ಒತ್ತಡಗಳು, ಇವುಗಳ ಹಿನ್ನೆಲೆಯಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಆತಂಕನೂ ಕೂಡ ನಮಗಿದೆ. ಹಾಗಂತ ಮಹೇಶನ ಬಗ್ಗೆ ನಮಗೆ ಪ್ರೀತಿ ಗೌರವ ಇಲ್ಲ ಅಂತ ಅಲ್ಲ. ಆ ನಮ್ಮ ಪ್ರೀತಿ ಗೌರವವನ್ನು ಈ ಮಾತುಗಳ ಮೂಲಕ ನಾವು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀವಿ. ಆತನ ಆಹ್ವಾನ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ವಿ. ಅಂಗಳದೆಡೆಗೆ ಮಂಗಳ ನುಡಿ ನಡಿಗೆ ಅಭಿಯಾನ ಆಹ್ವಾನ ಪತ್ರಿಕೆ. ನೋಡಿ, ಅಂಗಳದೆಡೆಗೆ ಅಂದರೆ ನಿಮ್ಮ ಮನೆಗೆ ಬರೋವಂಥದ್ದು, ಅಲ್ಲಿ ಮಂಗಳದ ನುಡಿಗಳನ್ನು ಆಡುವಂಥದ್ದು. ಮಂಗಳ ಅಂದರೆ ಹಿತ, ಒಳಿತು, ಶ್ರೇಯಸ್ಸು, ಅಭ್ಯುದಯ, ಇಂಥ ಅನೇಕ ಅರ್ಥಗಳು ಅಡಕವಾಗಿವೆ. ಅದರ ಜೊತೆಗೆ ಕಳೆದ ಕೆಲವು ತಿಂಗಳಿಂದ ಚಟ್ನಳ್ಳಿ ಫುಡ್ಸ್ ಪ್ರಾಡಕ್ಟ್ಸ್ ಅಂತ ಹೇಳಿ ತಮ್ಮ ಮನೆಯಲ್ಲೇ ಕೆಲವು ಆಹಾರದ ಹೊಸ ವಿಧಾನವನ್ನು, ಹಳೆದೇನೆ ನಮಗೆ ಹೊಸದು, ಅವುಗಳನ್ನು ಅವನು ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಅವನು ಮಾಡಿರುವಂಥ ನಿಪ್ಪಟ್ಟನ್ನು, ಚುರ್ಮರಿಯನ್ನು ಮತ್ತು ಬೇರೆ ಪದಾರ್ಥಗಳನ್ನು ನಾವು ಆಗಲೇ ರುಚಿ ನೋಡಿದ್ದೀವಿ. ತುಂಬ ರುಚಿಕಟ್ಟಾಗಿ ಮನೆಯವರೆಲ್ಲ ಸೇರಿಕೊಂಡು ಮಾಡ್ತಾಯಿದ್ದಾರೆ. ಅದು ಅವರ ಆರ್ಥಿಕ ಬೆಂಬಲವನ್ನು ನೀಡುವಂಥದ್ದು, ಜೊತೆಗೆ ಗ್ರಾಮೀಣ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂಥದ್ದು. ಆ ನೆಲೆಯಲ್ಲಿ ಬೇರೆಯವರು ತಯಾರು ಮಾಡುವಂಥ ಆಹಾರ ಪದಾರ್ಥಗಳನ್ನು, ಅದು ಶುಚಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಪೂರಕವಾಗಿರುತ್ತೆ, ಅಂಥವನ್ನು ಕೊಳ್ಳುವಂಥ ಪದ್ಧತಿಯನ್ನು ಬೆಳೆಸ್ಕೊಳ್ಬೇಕು. ಇವತ್ತು ಆತ 2 ಕೃತಿಗಳನ್ನು ಲೋಕಾರ್ಪಣೆ ಮಾಡಲಿದ್ದಾನೆ. ಒಂದು ಮುತ್ತಿನಂಥ ಮಾತು, ಮತ್ತೊಂದು ಸುದ್ದಿ ಬಿಂಬ. ಮಹೇಶ್ ಬರೀ ಮಾತುಗಾರ ಅಷ್ಟೇ ಅಲ್ಲ, ಒಳ್ಳೆಯ ಬರವಣಿಗೆಗಾರ ಕೂಡ. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇವೆ, ನೀನು ಏನೇನು ಇದುವರೆಗೂ ಮಾತಾಡಿದೆಯಲ್ಲಪ್ಪ, ಆ ಮಾತುಗಳನ್ನೇ ಎಡಿಟ್ ಮಾಡಿ ಪುಸ್ತಕ ತಂದರೆ ಅನೇಕರಿಗದು ಒಂದು ಆಸಕ್ತಿಯನ್ನು ಮೂಡಿಸುತ್ತೆ ಅಂತ. ಈಗ ಆತಂಥ ಒಂದು ಕೃತಿಯನ್ನು, 2 ಕೃತಿಯನ್ನು ತರ್ತಾ ಇದ್ದಾನೆ. ಆ 2 ಕೃತಿಗಳ ಮೂಲಕ ಮಹೇಶ್ನನ್ನು ಇನ್ನಷ್ಟು ಜನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತೇನು ಆತನ ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ನಾವು ಆ ಕಾರ್ಯಕ್ರಮದಲ್ಲಿದ್ದೇವೆ ಅನ್ನುವಂಥ ಭಾವನೆ ನಮಗಿದೆ. ಇನ್ನೂ ಚೆನ್ನಾಗಿ ಆ ಕಾರ್ಯಕ್ರಮ ನಡೀಲಿ. ಅದಕ್ಕಿಂತ ಹೆಚ್ಚಾಗಿ ಅವನ ಆರ್ಥಿಕ ಮಟ್ಟವನ್ನು ಸುಧಾರಿಸುವ ರೀತಿಯಲ್ಲಿ ಇನ್ನು ಮುಂದಾದರೂ ಕರೆಯುವಂಥವ್ರು. ಹೌದು, ಈಗ ಒಬ್ಬ ಸ್ವಾಮಿಗಳು ಕರಿತೀರಿ, ನಮ್ಮನ್ನೇ ಕರಿತೀರಿ ಅಂತಂದರೆ ನಮಗೆ ಎಷ್ಟು ಬರುತ್ತೋ ನಾವೇನು ಕೇಳೋದಿಲ್ಲ. ಆದರೆ ಭಕ್ತರು ಕೊಡ್ತಾರೆ, ಸ್ವಾಮಿಗಳಿಗೇನೂ ಕೊಡ್ತಾರೆ. ಆದರೆ ಸ್ವಾಮಿಗಳ ಜೊತೆ ಬಂದಂಥ ಮಹೇಶ್ ಇದ್ದರೆ ಗುರುಗಳ ಜೊತೆ ಬಂದಿದ್ದಾನೆ ಅಂತ ಹೇಳಿ ಏನೋ ಅವ್ನಿಗೊಂದು ಟವಲ್ ಹಾಕಿನೋ ಶಾಲ್ ಹಾಕಿನೋ ಕಳಿಸ್ಬಿಡೋ ಪದ್ಧತಿ ಇದೆ. ಹಾಗಾಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೂಡ ಸಾರ್ವಜನಿಕರಿಗೆ ಈ ಮೂಲಕ ನೀಡಿ ಆತನ ಕಾರ್ಯಕ್ರಮ ಯಶಸ್ವಿಯಾಗಲಿ, ಅವರ ಮನೆತನಕ್ಕೆ ಆರ್ಥಿಕ ಸೌಲಭ್ಯಗಳು ಹೆಚ್ಚು ಸಿಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಆರೋಗ್ಯ ಸುಧಾರಣೆ ಆಗಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೀವಿ. ಶರಣಾರ್ಥಿಗಳು. ನಮ್ಮ ನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಚಿಟ್ನಳ್ಳಿ ಮಹೇಶ್ ಅವರು ಈ ದಿನಮಾನ ಕಾಲದ ಜನಪದದ ಆತ್ಮಸಾಕ್ಷಿಯ ಒಂದು ಪ್ರಜ್ಞಾಪೂರ್ವಕವಾದಂಥ ವ್ಯಕ್ತಿ. ಅದೇ ರೀತಿಯಲ್ಲಿ ಅವರು ಇಡೀ ಜೀವನವನ್ನು ವಚನ ಸಾಹಿತ್ಯ, ಜನಪದ ಸಂಸ್ಕೃತಿಯ ಮುಖಾಂತರ ಬಸವಾದಿ ಪ್ರಮುಖರ ವಿಚಾರಧಾರೆಗಳನ್ನು ಜನಗಳಿಗೆ, ಮನಸ್ಸುಗಳಿಗೆ, ಮನೆಗಳಿಗೆ, ಇಡೀ ನಾಡಿನಾದ್ಯಂತ ಪ್ರಸಾರ ಮಾಡಿರ್ತಕ್ಕಂಥದ್ದು
ನಿಮಗೆಲ್ಲ ತಿಳಿದಿರತಕ್ಕಂಥ ವಿಷಯ. ಇತ್ತೀಚಿನ ದಿನಗಳಲ್ಲಿ ಅವರು ಶ್ರಾವಣ ಮಾಸದಲ್ಲಿ ಸುಮಾರು 30 ದಿವಸಗಳ ಕಾಲ ಖಂಡವಾಗಿ ವಚನಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯವನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡಿದರು. ಅದರ ಸಮಾರೋಪ ಇದೇ ತಿಂಗಳು 24ರಂದು ಸಮಾರೋಪ ನಡೀತಾ ಇದೆ. ಈ ಸಮಾರೋಪ ಸಮಾರಂಭದಲ್ಲಿ ನೀವೆಲ್ಲರೂ ಕೂಡಿದ್ದೇವೆ. ಚಟ್ನಳ್ಳಿ ಮಹೇಶ್ ಅವರ ಬದುಕು, ಬರಹ ಮತ್ತು ಅವರ ಸೇವೆ, ಪ್ರಾಮಾಣಿಕತೆಯಾದಂತಹ ತ್ಯಾಗದ ಮನೋಭಾವನೆಯನ್ನ ನಾವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥದ್ದು. ಚಟ್ನಳ್ಳಿ ಮಹೇಶ್ ಅವರು ಮಾತನಾಡಲಿಕ್ಕೆ ಶುರು ಮಾಡಿದ್ರೆ ಬೋರ್ಗರಿದ ಮಳೆಯಂತೆ. ಆ ಮಳೆ ಸಂಪೂರ್ಣವಾಗಿ ಎಲ್ಲರಿಗೂ ತಂಪು, ಎಲ್ಲರಿಗೂ ಬೆಳೆ ಯಾವ ರೀತಿಯಲ್ಲಿ ಮಳೆ ಕೊಡ್ತದೋ ಹಾಗೆ ಅವರ ವಿಚಾರಧಾರೆಗಳು, ಅವರ ನಾಲಿಗೆಯ ಮೇಲೆ ಸರಸ್ವತಿ ನಾಟ್ಯವಾಡುತ್ತದೆ. ಇಂತಹ ನಾಟ್ಯವಾಡಿಸುವಂತಹ ಒಬ್ಬ ಅಪರೂಪವಾದಂಥ ವ್ಯಕ್ತಿ, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದವರು ಚಟ್ನಳ್ಳಿ ಮಹೇಶ್ ಅವರು ಇತ್ತೀಚೆಗೆ ಅವರ ನಿವೃತ್ತಿ ಆದ ನಂತರ ಪ್ರವೃತ್ತಿಯ ಜೊತೆಯಲ್ಲಿ ವೃತ್ತಿಯನ್ನು ಸಹ ಪರಿಗಣಿಸಬೇಕನ್ನೋ ದೃಷ್ಟಿಯಲ್ಲಿ ಹೋಮ್ ಪ್ರೊಡಕ್ಟ್ ಅನ್ನತಕ್ಕಂಥ ಅತಿ ಅಮೂಲ್ಯವಾಗಿರ್ತಕ್ಕಂಥ ಹಳೆಯ ದೇಶೀಯ ಪದ್ಧತಿಗಳ ಆಹಾರ ವಿಹಾರಗಳ ಒಂದು ಸುಂದರವಾದಂಥ ಘಟಕವನ್ನು ತೆರೆದಿದ್ದಾರೆ. ನಾವೆಲ್ಲರೂ ಅದನ್ನು ಸಹಕರಿಸಬೇಕು, ಬೆಳೆಸಬೇಕು. ಅವರ ಜೊತೆಯಲ್ಲಿ ಇದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಸವಾದಿ ಪ್ರಮಥರ ಕೃಪೆಯ ತತ್ವ ಪ್ರಸಾರಕ್ಕೆ ಅವರನ್ನ ದೀರ್ಘಕಾಲದ ಆಯುಷ್ಯದೊಂದಿಗೆ ನಮ್ಮೊಳಗಡೆ ಇಟ್ಟುಕೊಂಡು ಅವರನ್ನ ಅಂತರಂಗದಿಂದ ಬೆಳೆಸಿ ನಾವೆಲ್ಲರೂ ಸಹ ಬಸವ ತತ್ವವನ್ನು ಉಸಿರಾಗಿಸೋಣ ಅನ್ನತಕ್ಕ ಮಾತಿನೊಂದಿಗೆ ಅವರ ಬದುಕು, ಅವರ ಮನೆತನ ಹಾಗೂ ಅವರ ವಿಚಾರಧಾರೆಗಳು ಪ್ರತಿದಿನ ಎಲ್ಲರ ಹೃದಯದಲ್ಲಿ ಪ್ರತಿಧ್ವನಿಸಲಿ. ಆ ವಿಚಾರಧಾರೆಗಳು, ಬಸವಾದಿ ಪ್ರಮಥರ ಜೀವಂತಿಕೆಯ ಮಾತುಗಳು ಎಲ್ಲರ ಹೃದಯದಲ್ಲಿ ತಟ್ಟುವಂತೆ ಅವರ ಕಾರ್ಯಗಳು ಕೈಗೊಳ್ಳಲಿ ಅಂತ ಹೇಳಿ ಬಸವಾದಿ ಪ್ರಮಥರಲ್ಲಿ ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ತಮ್ಮೆಲ್ಲರಿಗೂ ಸಹ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಜಡೆಗಳು ಅರಳೆಲೆ ಹೊಂಗೊಳಲಲಿರ ಗಂಗಳ ನುಡಿಸಿ, ಉಂಗುರುಳುಂಗುರ ಜಡೆಗಳು ಅರಳೆಲೆ ಹೊಂಗೊಳಲಲಿರ ಗಂಗಳ ನುಡಿಸಿ, ತ್ರಿಭಂಗಿಯಲ್ಲಿ ನಿಂದು ಧಿಗಿ ಧಿಗಿ ತಾಂಗಿನ, ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿಣ, ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿಣ, ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿಣ, ತಾಂಗಿಣ ತಕ್ಕ ತಕ ಧಿಮಿ ಎಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಪ್ರಕಟದಿ ದಿನಗಳು ಪರಿಚಾರಂಗಳು
ವಿಕಲಿತ ನಾಟಕ ಬೇರಿಗಳು ಪ್ರಕಟದಿ ದಿನಗಳು ಪರಿಚಾರಂಗಳು ವಿಕಲಿತ ನಾಟಕ ಬೇರಿಗಳು ತೊಂದಿರಿ ದೊಂದಿರಿ ದೊಂದಿರಿ ತಗಜಣು ತೊಂದಿರಿ ದೊಂದಿರಿ ದೊಂದಿರಿ ತಗಜಣು ತೊಂದಿರಿ ದೊಂದಿರಿ ದೊಂದಿರಿ ತಗಜಣು ತೊಂದಿರಿ ದೊಂದಿರಿ ದೊಂದಿರಿ ತಗಜಣು ತಗ್ಗಿದ ತರಿಗಿಡ ತಗಿದ ಶಬ್ದದಿ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ